ಗುಡ್ ಮಾರ್ನಿಂಗ್. ಹಾಲೆಲೂಯಾ. ಸಮಯ ಸತ್ಯವೇದಗಳನ್ನ ಕೀರ್ತನೆಗಳು 5ಕ್ಕೆ ತಿಳಿಸ್ಕೋಣ ಬೇರೆ. ಒಂದು ಸ್ಟ್ಯಾಂಡ್ ಅಪ್ ಅಂದ್ರೆ ಬೈಬಲ್ಸ್ ಸ್ಯಾಮ್ಸ್ 5 ಕೀರ್ತನೆಗಳು 5 12 ವಚನಗಳಿದೆ. 11 ವಚನದ ಉತ್ತರ ಓದಿಕೊಳ್ಳೋಣ. 12ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. There are 12 verses in Psalms 5 till 11 we are going to read responsively. 12th verse let's read together. ಮೊದಲನೇ ವಚನ ಸಹೋದರಿಯರು ಓದ್ಬೇಕಾದ್ರೆ, 2ನೇ ವಚನ ಸಹೋದರರು ಓದ್ಬೇಕು. ಕೊನೆಗಾಗಿ ನಾವೆಲ್ಲರೂ ಒಟ್ಟಾಗಿ 12ನೇ ವಚನ ಓದಿಕೊಳ್ಳೋಣ. ಕೀರ್ತನೆಗಳು 5 ಮೊದಲನೇ ವಚನ ಸಹೋದರಿಯರು, ಸಿಸ್ಟರ್ಸ್. ನನ್ನ ಮಾತುಗಳಿಗೆ ಕಿವಿಗಳು, ನನ್ನ ಜ್ಞಾನವನ್ನು ಲಕ್ಷ್ಯಕ್ಕೆ ತಂದಿತು. ಯೆಹೋವನೇ, ಉದಯ ಕಾಲದ ನನ್ನ ಸ್ವರವನ್ನು ನನಗೆ ಕೇಳಿಸು. ಉದಯ ಕಾಲದಲ್ಲಿಯೇ ಪ್ರಾರ್ಥನೆಯನ್ನು ಸಮರ್ಪಿಸಿ ಸದುತ್ತರವನ್ನು ಎತ್ತುಕೊಳ್ಳುತ್ತಿರುವೆನು. ಸತ್ಯದ ವಚನದಿಂದ ಸನ್ನಿಧಿಯಲ್ಲಿಲ್ಲದಾರನು ಅದರಿಂದ ಎಲ್ಲರೂ ಅಡ್ಡೆ ಮಾಡುವಿ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದಲ್ಲಿ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿ ಉಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯಗಳಿಗೆ ಅಡ್ಡ ಬೀಳುವೆನು. ಅವರ ಕಾರ್ಯಕ್ರಮ ಅವರ ರಾಜ್ಯದಿಂದ ಸರಿ ಮಾತಾಡಿದರು. ಅವರ ಹೃದಯವು ಶಾಸಕರವಾದ ಭೂಮಿ, ಅವರ ಗಂಟಲು ತೆರೆದಿರುವ ಸಮಾಧಿ. ಯೆಹೋವನೇ, ನೀತಿವಂತರನ್ನು ಆಶೀರ್ವದಿಸುವವನು ನೀನೇ. ನಿನ್ನ ದಯವು ದೊಡ್ಡ ಗುರಾಣಿಯಂತೆ ಅವರನ್ನು ಆವರಿಸಿಕೊಳ್ಳುವುದು. 12ನೇ ವಚನ ಒಟ್ಟಾಗಿ ಓದಿಕೊಳ್ಳೋಣ. ಆದ ಕಾರಣ ನಿನ್ನನ್ನು ಮೊರೆ ಹೋಗುವವರೆಲ್ಲರೂ ಸಂತೋಷ ಪಡುವರು. ನೀನು ಕಾಪಾಡುವಲ್ಲಿ ಅವರು ಯಾವಾಗ ಆನಂದವನ್ನು ಮಾಡುವರು. ನಿನ್ನ ನಾಮವನ್ನು ಪ್ರೀತಿಸುವರು, ನಿನ್ನಲ್ಲಿ ಉಲ್ಲಾಸಗೊಳ್ಳುವರು. ಹಾಲೆಲೂಯಾ. ಹೌದು ಪ್ರಿಯರೇ, ನನ್ನೇಸಪ್ಪ ಆತನ ದಯೆಯಿಂದ ನಮ್ಮನ್ನು ಆವರಿಸಿಕೊಂಡ ಆತನಾಗಿದ್ದಾನೆ. ನಮ್ಮನ್ನು ಆಶೀರ್ವದಿಸುವಂತ ದೇವರು. ನಾವು ನೀತಿವಂತರಾಗಿದ್ದೇವೆ ಯೇಸುವಿನ ನಾಮದಂದ್ರೆ ಆತ ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಅದು ಮಾತ್ರವಲ್ಲ, ಆತ ನಾಮವನ್ನು ಪ್ರೀತಿಸುವಂತ ನಾವು ಏನಾಗಿರ್ಬೇಕಂತೆ? ಉಲ್ಲಾಸಗೊಂಡಿರಬೇಕು. ಉಲ್ಲಾಸ ಅಂದ್ರೆ ಗೊತ್ತಲ್ವಾ? ಸಂತೋಷವಾಗಿ ಉಲ್ಲಾಸವಾಗಿ ಆತನ ಸನ್ನಿಧಾನ ಇದ್ದೇವೆ. ಯಾವ ಒಂದು ಬೇಜಾರು ಬೇಡ, ಯಾವ ಚಿಂತೆ ಬೇಡ, ಎಲ್ಲವನ್ನ ಮರೆತಂತವರಾಗಿ ದೇವರ ಸನ್ನಿಧಾನದಲ್ಲಿ ಸಂತೋಷವಾಗಿ ಕುಣಿಯುತ್ತಾ ಆಡುತ್ತಾ ಕೈಗಳೆತ್ತುತ್ತಾ ಕೈಗೆ ಚಪ್ಪಾಳೆ ತಟ್ಟುತ್ತಾ ಆತನಿಗೆ ನಾವು ಮಹಿಮೆ ಸಲ್ಲಿಸೋಣ ಪ್ರಿಯ. ಯಾಕಂದ್ರೆ ಆತನು ಯೋಗ್ಯನಾಗಿದ್ದಾನೆ. ನಮ್ಮ ಎಲ್ಲ ಸ್ತುತಿ ಸ್ತೋತ್ರ ಘನ ಮಾನ ಮಹಿಮೆಗೆ ಆತನು ಒಬ್ಬನೇ ಯೋಗ್ಯನು. ಅದಕ್ಕಾಗಿ ನಾವು ಸಂಪೂರ್ಣ ಹೃದಯದಿಂದ ಆತನಿಗೆ ಸ್ತೋತ್ರ ಮಾಡುವಾಗಿ, ಆತನ ವಾಕ್ಯಗಳ ಕೇಳಲಿಕ್ಕೆ ಸಂತೋಷವುಳ್ಳವರಾಗಿ, ಅದರಂತೆ ನಡೆಯೋದಕ್ಕೆ ನಮ್ಮನ್ನು ಒಪ್ಪಿಸಿಕೊಳ್ಳುವಂತವರಾಗಿ, ಎಲ್ಲಾ ಕಾರ್ಯಗಳಿಗಾಗಿ ನಾವು ಆತನಿಗೆ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಮಾಡಿಕೊಳ್ಳೋಣ. ನಿಮ್ಮ ಹೃದಯವನ್ನು ಆತನಿಗೆ ಕೊಡಿ ಪ್ರಿಯರೇ. God is not asking anything else. He wants your hearts and your thoughts. Focus on Him. ಆತನನ್ನೇ ದೃಷ್ಟಿಸಿ ನೋಡಿ ಪ್ರಿಯರೇ. ಆತನು ಇಷ್ಟಪಡುವಂತದ್ದು ನಮ್ಮನ್ನೇ ನಾವು ಒಪ್ಪಿಸಿಕೊಡುವಾಗ ಆತನಿಗೆ ಸಂತೋಷ. ಲೆಟ್ಸ್ ಗಿವ್ ಅವರ್ಸೆಲ್ಫ್ ಟು ಹಿಮ್. ಬೇರೆ ಆಲೋಚನೆಗಳು ಬೇಡ. ಎಲ್ಲ ನಮ್ಮನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗುವಂತ ಎಲ್ಲ ಡೈವರ್ಷನ್ಸ್ ದೇವರು ತೆಗೆದು ಹಾಕುವಂತೆ ನಿಮಗಾಗಿ ನೀವು ಪ್ರಾರ್ಥನೆ ಮಾಡಿಕೊಳ್ಳಿ. ಹೌದು ಪ್ರಿಯರೇ, ನಾವು ಯಾರಿಗೋಸ್ಕರ ಹೋಗಿ ಒಂದು ಆತನ ಸೈನ್ಯಾನಿಕೆ ಬಂದಿಲ್ಲ, ಇರೋದು ಸ್ಯಾಂಚುರಿಯಲ್ಲಿ ಬಂದಿಲ್ಲ. ನಮ್ಮನ್ನ ಆತನ ಕರ್ಕೊಂಡ್ ಬಂದಾಗ ನಮಗೋಸ್ಕರ ನಾವು ಬಂದಿದ್ದೇವೆ ಪ್ರಿಯರೇ. ಆತನೇ ಸಂತೋಷಿಸುವುದಕ್ಕಾಗಿ, ಉಲ್ಲಾಸಗೊಳ್ಳುವುದಕ್ಕಾಗಿ, ಆತನಿಗೆ ಮಹಿಮೆಪಡಿಸುವುದಕ್ಕಾಗಿ, ಸ್ತೋತ್ರ ಮಾಡುವುದಕ್ಕಾಗಿ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಹಾಲೆಲೂಯಾ. ವಿ ವರ್ಶಿಪ್ ಯು ಫಾದರ್ ಗಾಡ್. ಅಪ್ಪ, ಈ ಸಮಯಕ್ಕಾಗಿ ನಿಮಗೆ ಸ್ತೋತ್ರ ಉಂಟಾಗಲಿ. ಲೋಕದಲ್ಲಿ ಕೋಟಿ ಕೋಟಿ ಮಕ್ಕಳು ಕರ್ತನೆ ಈ ಒಂದು ಕರ್ತನೆ ವಾಕ್ಯವನ್ನ ಅಪ್ಪ ಅವರಾದ ತಿಳಿದುಕೊಳ್ಳದೆ ಅಪ್ಪ ಅವರಿಗೆ ಸಿಗದೆ ಅವರಿದ್ದಾರಲ್ಲ ರಾಜ. ಆದರೆ ನೀವಾದರೂ ನಾವೇ ಕರ್ತನೆ ಕೊಟ್ಟಿದ್ದೀವಿ. ನಿನ್ನ ಒಂದು ಕರ್ತನೆ ಸನ್ನಿಧಾನಕ್ಕೆ ನಾವು ಬರುವಂತೆ, ಸನ್ನಿಧಾನದಲ್ಲಿ ನಾವು ನಿಂತುಕೊಂಡು ನಿನ್ನನ್ನು ಆರಾಧಿಸುವಂತೆ, ವಾಕ್ಯಗಳು ಕೇಳುವಂತೆ ಅಪ್ಪ ಈ ಆರಾಧನೆಯಲ್ಲಿ ಸಂಪೂರ್ಣ ನಮ್ಮ ಒಪ್ಪಿಸಿಕೊಡುವಂತ ಒಂದು ಕೃಪೆಯನ್ನು ಕೊಟ್ಟಿದ್ದೀವಿ. ಅದಕ್ಕಾಗಿ ನಿಮಗೆ ಸ್ತೋತ್ರ ದೇವ. ಈ ಆರಾಧನೆ ಕರ್ತನೆ ಮೊದಲುಗೊಂಡು ಕೊನೆಯವರೆಗೂ ನೀವು ನಮ್ಮನ್ನು ನಡೆಸಿಕೊಳ್ಳಬೇಕು ದೇವ. ನಮ್ಮ ತಪ್ಪಿಸಿಕೊಳ್ಳುತ್ತೇವೆ ಕರ್ತ. ಅಪ್ಪ ನಿನ್ನ ಮಹಿಮೆಯಿಂದ ತುಂಬಿಸು. ನಿನ್ನ ಒಂದು ಕರ್ತನೆ ಪ್ರಸನ್ನತೆ ನಾವು ಬೇಡುವವರಾಗಿದ್ದೇವೆ ರಾಜ. ನಿನ್ನ ಪ್ರಸನ್ನತೆ ಕರ್ತನೆ ನಮ್ಮನ್ನು ಇದ್ದುಕೊಂಡು ಕರ್ತನೆ ಅಪ್ಪ ನೀವು ಯಾವ ರೀತಿಯಾಗಿ ನಾವು ಆರಾಧನೆ ಮಾಡಬೇಕು, ವಾಕ್ಯ ಕೇಳಬೇಕು, ಈ ಆರಾಧನೆಯ ಪ್ರತಿಯೊಂದು ಭಾಗ ನಡೆಸಬೇಕೆ ನೀವು ಇಚ್ಛಿಸಿದ್ದು
ಇಷ್ಟಪಡುತ್ತೀಯೋ ಅಪ್ಪ, ನೀನು ಇಷ್ಟಪಡುತ್ತೀಯೋ ಆ ರೀತಿಯಾಗಿ ಮಾಡುವಂತೆ ಕಾರ್ಯ ಮಾಡು. ಚಿಕ್ಕವರಿಂದ ಮೊದಲುಗೊಂಡು ದೊಡ್ಡವರೆಗೂ ಕರ್ತನೆ ನೀನು ಮುಟ್ಟಪ್ಪ, ಏಸಪ್ಪ ಮುಟ್ಟು ರಾಜ. ನೀನು ನಮ್ಮನ್ನು ಕರ್ತನೆ ಬಲಪಡಿಸಿ ನಡೆಸಿಕೊಡು. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಒಳ್ಳೆ ಕರ್ತನೆ. ಹೌದು ಪ್ರಿಯರೇ, ನಾವಂತೂ ಆತನ ಮಹಾಕೃಪೆಯಿಂದ ಆತನ ಸನ್ನಿಧಾನದಲ್ಲಿ ನೆಲೆಗೊಂಡಿದ್ದೇವೆ. ಪ್ರಿಯರೇ, ನಮ್ಮನ್ನೇ ಆತನ ಕರೆದು ನಾವು ಸಮರ್ಪಿಸಿಕೊಡೋಣ. ನಾವು ಸೇವಿಸುತ್ತಿರುವಂತಹ ದೇವರು, ನಾವು ಆರಾಧಿಸುವಂತಹ ದೇವರು ಸಾಮಾನ್ಯ ದೇವರಲ್ಲ ಪ್ರಿಯರೇ. ಆತನೊಬ್ಬನೇ ಅತಿ ಶ್ರೇಷ್ಠನಾಗಿರುವಂತಹ ದೇವನಾಗಿದ್ದಾನೆ. ನಾವು ವಾಕ್ಯಗಳಲ್ಲಿ ನೋಡುತ್ತೇವೆ, ಕರ್ತನೆ ದೇವರುಗಳಲ್ಲಿ ನಿನಗೆ ಸಮಾನನೇ ಇಲ್ಲ, ನಿನ್ನ ಕೃತ್ಯಗಳಿಗೆ ಸರಿಯಾದದ್ದು ಇನ್ನೊಂದಿಲ್ಲ. ಕರ್ತನೆ, ನಿನ್ನಿಂದುಂಟಾದ ಎಲ್ಲಾ ಜನಾಂಗಗಳು ಬಂದು ನಿನಗೆ ಅಡ್ಡಬಿದ್ದು ನಿನ್ನ ನಾಮವನ್ನು ಘನಪಡಿಸುವವು. ಮಹೋನ್ನತನು ಮಹತ್ ಕಾರ್ಯಗಳನ್ನು ನಡೆಸುವವನು ನೀನು, ದೇವರು ನೀನೊಬ್ಬನೇ. ಅದೇ ರೀತಿಯಲ್ಲಿ ವಿಮೋಚನಾ ಕಂಡದ ನಾವು ನೋಡುತ್ತೇವೆ, ಯೆಹೋವನೇ ದೇವರುಗಳಲ್ಲಿ ನಿನಗೆ ಸಮಾನನು ಯಾವನು? ಪರಿಶುದ್ಧತ್ವದಿಂದ ಸರ್ವೋತ್ತಮನು, ಪ್ರಖ್ಯಾತ ಕೃತ್ಯಗಳನ್ನು ಮಾಡಿರುವುದರಿಂದ ಭಯಂಕರನು, ಅದ್ಭುತಗಳನ್ನು ನಡೆಸುವವನು ಆಗಿರುವ ನಿನಗೆ ಸಮಾನನು ಎಲ್ಲಿ? ಹೌದು ಪ್ರಿಯರೇ, ಅಂತ ಉನ್ನತವಾದ ದೇವನನ್ನು ಆರಾಧಿಸಲು ಆತನ ಸನ್ನಿಧಾನದಲ್ಲಿ ನೆಲೆಗೊಂಡಿದ್ದೇವೆ. ಆತನ ಕರೆದಲ್ಲಿ ನಮ್ಮನ್ನು ಈಗ ಸಮಯದಲ್ಲಿ ಸಮರ್ಪಿಸಿಕೊಡೋಣ. ಆತನು ನಮ್ಮನ್ನು ನಡೆಸುವುದರಿಂದಲೇ ನಾವು ಈ ಸ್ಥಳದಲ್ಲಿ ನಿಂತಿದ್ದೇವೆ ಪ್ರಿಯರೇ. ಈ ಸಮಯದಲ್ಲಿ ಅಂತ ಮಹಿಮೆಯುಳ್ಳ ದೇವರನ್ನು ನಾವು ಆರಾಧಿಸುವವರಾಗಿರೋಣ.
ಇನ್ನೊಂದು ಬಾರಿ ಹೌದು ಪ್ರೇರೆ, ಅಂತ ಮಹೋನ್ನತನಾದ ದೇವರನ್ನು ಆರಾಧಿಸುವಾಗ ಈ ಸಮಯದ ನಾವು ಕುಳಿತುಕೊಂಡವರಾಗಿ ಆತನನ್ನು ಆರಾಧಿಸೋಣ. ಅಪೊಸ್ತಲರ ಕೃತ್ಯಗಳು ಅಧ್ಯಾಯ 4:12 ವಾಕ್ಯಗಳು ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನಮಗೆ ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆ ಆಗುವುದಿಲ್ಲ ಎಂದು ಹೇಳಿದರು. ಅದೇ ರೀತಿಯಲ್ಲಿ ಕೀರ್ತನಗಾರನು ಕೀರ್ತನೆ 9:1-2 ಈ ರೀತಿಯಾಗಿ ನುಡಿಯುತ್ತಾನೆ: ಯೆಹೋವನೇ, ಮನಪೂರ್ವಕವಾಗಿ ನಿನ್ನನ್ನು ಕೊಂಡಾಡುವೆನು, ನೀನು ಮಾಡಿದ ಅದ್ಭುತ ಕಾರ್ಯಗಳನ್ನೆಲ್ಲ ವರ್ಣಿಸುವೆನು. ಪರಾತ್ಮರಲ್ಲಿ ನಿನ್ನಲ್ಲಿ ನಾನು ಸಂತೋಷಿಸಿ ಉತ್ಸಾಹ ಪಡುವೆನು, ನಿನ್ನ ಹೆಸರನ್ನು ಕೀರ್ತಿಸುವೆನು. ಅದೇ ರೀತಿಯಲ್ಲಿ ಯೆಹೋಶನ ಗ್ರಂಥದಲ್ಲಿ ನಾವು ಈ ರೀತಿಯಾಗಿ ನೋಡುತ್ತೇವೆ: ಆತನು ಇಸ್ರಾಯೇಲರಿಗೆ ಮಾಡಿದ ಅತಿ ಶ್ರೇಷ್ಠವಾದ ವಾಗ್ದಾನಗಳಲ್ಲಿ ಒಂದು ತಪ್ಪಿ ಹೋಗಲಿಲ್ಲ, ಎಲ್ಲಾ ನೆರವೇರಿದವು. ಹೌದು ಪ್ರಿಯರೇ, ನಮ್ಮ ದೇವರು ವಾಗ್ದಾನಗಳನ್ನು ನೆರವೇರಿಸುವಂತ ದೇವನಾಗಿದ್ದಾನೆ. ಪ್ರಿಯರೇ, ಎಂತ ಪರಿಸ್ಥಿತಿಗಳಿದ್ದರೂ ಆತನು ನಮ್ಮ ಸಂಗಡಿಗನಾಗಿದ್ದುಕೊಂಡು, ನಮ್ಮ ಜೊತೆಯಲ್ಲಿದ್ದುಕೊಂಡು ಆತನೇ ಎಲ್ಲವನ್ನು ಜಯ ಕೊಡುವಂತ ದೇವನಾಗಿದ್ದಾನೆ. ಪ್ರಿಯರೇ, ಅಂತ ದೇವರನ್ನು ಆರಾಧಿಸುವ ಹಾಗೆ ಇನ್ನು ಕೆಲವು ಹಾಡುಗಳಿಂದ ಆತನ ನಾಮವನ್ನು ಘನಪಡಿಸೋಣ. Rachana
ಎಲ್ಲ ಭಯಂಕರವಾದ ಅತಿ ಘೋರವಾದ ಬಂಧನಗಳಿಂದ ನಮ್ಮನ್ನು ಬಿಡಿಸಿದಂತ ದೇವನಾಥನಾಗಿದ್ದಾನೆ ಪ್ರಿಯರೇ. ನಮಗೆ ಜಯದ ಜೀವಿತವನ್ನು ಕೊಟ್ಟು ನಾವು ಆನಂದದಿಂದ ಉಲ್ಲಾಸದಿಂದ ಆತನನ್ನು ಸೇವಿಸುವ ಹಾಗೆ ಆತನು ನಮಗೆ ಒಂದು ಕೃಪೆಯ ಸಮಯವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ ಪ್ರಿಯರೇ. ನಾವು ಆರಾಧಿಸುವಂತ ದೇವನು ಮಹಿಮೆಯುಳ್ಳ ಅರಸನಾಗಿದ್ದಾನೆ ಪ್ರಿಯರೇ. ನಮ್ಮನ್ನು ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ನಮಗೆ ಬಿಡುಗಡೆ ಕೊಟ್ಟಂತ ದೇವನು, ನಮ್ಮ ಕಷ್ಟದಲ್ಲಿ ವಿಮೋಚಕನಾಗಿ ನಿಂತ ದೇವನು ನಮ್ಮ ದೇವನಾಗಿದ್ದಾನೆ ಪ್ರಿಯರೇ. ಆತನು ಯಾವಾಗಲೂ ಯೆಹೋವ ಶಮ್ಮ ದೇವನಾಗಿ ನಮ್ಮ ಜೊತೆಗಾರನಾಗಿ ನಿಂತಿರುವಂತ ಒಬ್ಬನೇ ದೇವನಾಗಿದ್ದಾನೆ ಪ್ರಿಯರೇ. ನಾವು ನೋಡುವಾಗ ಆತನು ನಮ್ಮ ಸಂಗಡಿಗನಾಗಿದ್ದುಕೊಂಡು ನಮಗೆ ಕುರುಬನಾಗಿದ್ದುಕೊಂಡು ನಡೆಸುವಂತ ಮಹಿಮೆಯುಳ್ಳ ದೇವನಾಥನಾಗಿದ್ದಾನೆ ಪ್ರಿಯರೇ. ಅಂತ ದೇವರು ನಾವು ಇನ್ನೂ ಹೆಚ್ಚಾಗಿ ಆರಾಧಿಸುವ ಹಾಗೆ ಮಹಿಮೆಯ ಅರಸನೆ ಎಂಬ ಹಾಡಿನೊಂದಿಗೆ ಕರ್ತನ ನಮ್ಮನ್ನು ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸೋಣ. Yeah.
ಹೌದು ಪ್ರಿಯರೇ, ನಮ್ಮ ದೇವರೊಬ್ಬನೇ ಉನ್ನತನಾದಂತ ದೇವನು, ಪರಿಶುದ್ಧನಾದಂತ ದೇವನು, ಪರಲೋಕದ ರಾಜನು ಆತನೊಬ್ಬನೇ ಆಗಿದ್ದಾನೆ. ಪ್ರಿಯರೇ, ನಾವು ನೋಡುವಾಗ 10,000ಗಳಲ್ಲಿ ಅತಿ ಶ್ರೇಷ್ಠನಾಗಿರುವಂತ ದೇವನು ಆತನೊಬ್ಬನೇ ಆಗಿದ್ದಾನೆ. ಪ್ರಿಯರೇ, ಸೊಲೊಮೋನನು ತನ್ನ ವಾಕ್ಯಗಳಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದ್ದಾನೆ: ನನ್ನ ಬಯಲಿನ ನೆಲಸಂಪಿಗೆ ತಗ್ಗಿನ ತಾವರೆ, ನನ್ನ ಪ್ರಿಯಲು ಮುಳ್ಳುಗಳ ಮಧ್ಯದಲ್ಲಿನ ತಾವರೆಯಂತೆ ಸ್ತ್ರೀಯರಲ್ಲಿ ಶ್ರೇಷ್ಠಲು. ನನ್ನ ನಲ್ಲನು ಬಿಳುಪು ಕೆಂಪು ಬಣ್ಣವುಳ್ಳವನು, ಅವನು 10,000 ಜನರಲ್ಲಿ ಧ್ವಜಪ್ರಾಯನು. ಹೌದು ಪ್ರಿಯರೇ, ನಮ್ಮ ದೇವನು ಅತಿ ಸುಂದರನಾಗಿರುವಂತ ದೇವನಾಗಿದ್ದಾನೆ. ಪ್ರಿಯರೇ, ನಾವು ಆತನನ್ನು ಪ್ರೀತಿಸುವುದಾದರೆ ಆತನು ಯಾವಾಗಲೂ ನಮ್ಮ ಸಮೀಪದಲ್ಲಿ ಇರುವಂತ ದೇವನಾಗಿದ್ದಾನೆ. ಪ್ರಿಯರೇ, ಅಂತ ಅತಿ ಶ್ರೇಷ್ಠನಾದ ದೇವನ ಆರಾಧಿಸುವಾಗೆ ಸುಂದರನೇ ಅತಿಶಯನೇ ಎಂಬ ಹಾಡಿನೊಂದಿಗೆ ಕರ್ತನ ನಾಮವನ್ನು ಇನ್ನೂ ಹೆಚ್ಚಾಗಿ ಮಹಿಮೆ ಪಡಿಸೋಣ.
ಮೊದಲು ನಾವೆದ್ದು ನಿಂತುಕೊಂಡವರಾಗಿ ಕ್ಷಣದಲ್ಲಿ ಆತನನ್ನು ಆರಾಧಿಸೋಣ. ನಮ್ಮನ್ನೇ ಆತನ ಕರದಲ್ಲಿ ನಾವು ಸಮರ್ಪಿಸಿಕೊಡುವಂತ ಮಕ್ಕಳಾಗಿರೋಣ ಪ್ರಿಯರೇ. ಏಕೆಂದರೆ ನಮ್ಮ ಜೀವಿತವನ್ನು ನಾವು ಯೋಚಿಸಿ ನೋಡಿದಾಗ ಆತನೇ ನಮ್ಮ ಜೀವಿತದಲ್ಲಿ ಸರ್ವವನ್ನು ಆಳುತ್ತಿರುವಂತ ಏಕೈಕ ದೇವನ ಆತನೊಬ್ಬನೇ ಆಗಿದ್ದಾನೆ ಪ್ರಿಯರೇ. ನಮಗೆ ಅಗತ್ಯ ಇರುವಾಗ ಆತನು ಯೆಹೋವ ಈರೆಯಾಗಿ ಎಲ್ಲವನ್ನು ಸಂಧಿಸಿಕೊಟ್ಟಂತ ದೇವನಾಗಿದ್ದಾನೆ ಪ್ರಿಯರೇ. ನಮ್ಮ ಜೀವಿತದಲ್ಲಿ ಸೋಲನ್ನು ನಾವು ನೋಡುವಾಗ ಆತನು ಯೆಹೋವ ನಿಸ್ಸಿಯಾಗಿ ನಮಗೆ ಜಯದ ಜೀವಿತವನ್ನು ಅನುಗ್ರಹಿಸಿಕೊಟ್ಟಿದ್ದಾನೆ ಪ್ರಿಯರೇ. ಆತನು ಯಾವಾಗಲೂ ನಮ್ಮ ಜೊತೆಗಾರನಾಗಿ ನಿಂತು ನಮ್ಮನ್ನು ಸಂತೈಸುವವನಾಗಿ ನಮ್ಮನ್ನು ನಡೆಸುವವನಾಗಿ ಯೆಹೋವ ಶಮ್ಮ ದೇವನಾಗಿ ನಿಂತಿದ್ದಾನೆ ಪ್ರಿಯರೇ. ನಾವು ನೋಡುವಾಗ ಆತನು ತನ್ನ ಸಮಸ್ತವನ್ನೇ ನಮಗೋಸ್ಕರ ಅರ್ಪಿಸಿಕೊಟ್ಟಿದ್ದಾನೆ ಪ್ರಿಯರೇ. ಆ ಒಂದು ಶಿಲುಬೆಯಲ್ಲಿ ತನ್ನನ್ನೇ ಆತನು ಅರ್ಪಿಸಿಕೊಟ್ಟು ನಮಗೋಸ್ಕರ ಆತನು ಬಲಿಯಾಗಿ ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುವುದಕ್ಕೋಸ್ಕರ ಆತನ ಮಮತೆಯನ್ನು ನಮ್ಮ ಮೇಲೆ ಇಟ್ಟಿದ್ದಾನೆ ಪ್ರಿಯರೇ. ಅಂತ ದೇವರನ್ನು ನಾವು ಆರಾಧಿಸಲು ಆತನ ಸಮ್ಮುಖದಲ್ಲಿ ನೆಲೆಗೊಂಡಿದ್ದೇವೆ ಪ್ರಿಯರೇ. ಕೆಲವು ಕ್ಷಣಗಳ ಕಾಲ ನಮ್ಮನೆ ಆತನ ಕರೆದು ನಾವು ಒಪ್ಪಿಸಿಕೊಳ್ಳೋಣ. ನಮ್ಮ ಜೀವಿತದಲ್ಲಿ ಆತನ ಮಾಡುತ್ತಿರುವ ಪ್ರತಿಯೊಂದು ಕಾರ್ಯಗಳು ನಾವು ಆತನ ದೃಷ್ಟಿಸಿ ನೋಡಿ ಆತನಿಗೆ ನಾವು ಮನಸ್ಸಾರೆ ನಾವು ಅರ್ಪಿಸುವಂತ ಮಕ್ಕಳು ನಾವು ಆಗಿರೋಣ ಪ್ರಿಯರೇ. So
ಹೌದು ಏಸಯ್ಯ, ಅಪ್ಪ ನಿನ್ನ ಹಾಗೆ ಬೇರೆ ದೇವರು ಯಾರಿಲ್ಲ ಏಸಯ್ಯ. ಅಪ್ಪ ನೀನೆ ಎಲ್ಲ ಮಾನ ಮಹಿಮೆಗೂ ಎಲ್ಲ ಪ್ರಭಾವಕ್ಕೂ ನೀನೊಬ್ಬನೇ ಯೋಗ್ಯನಾಗಿರುವಂತಹ ದೇವನೇ ಏಸಯ್ಯ. ಅಪ್ಪ ಇದುವರೆಗೂ ನಮ್ಮನ್ನು ರಾಜ್ಯ ಸ್ವಾಮಿ ಇದೊಂದು ಪರಿಶುದ್ಧವಾದ ಆರಾಧನೆ ನಮ್ಮನ್ನು ನಡೆಸಿದಕ್ಕಾಗಿ ನಿನಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಏಸಯ್ಯ. ಅಪ್ಪ ನಿನ್ನೊಂದು ಆಳ್ವಿಕೆಯಲ್ಲಿ ರಾಜಸ್ವಾಮಿ, ನಿನ್ನ ಪ್ರಸನ್ನತೆಯಲ್ಲಿ ರಾಜಸ್ವಾಮಿ, ನಿನ್ನ ಅಭಿಷೇಕದಲ್ಲಿ ರಾಜಸ್ವಾಮಿ ನಮ್ಮ ಸಭೆಯಲ್ಲಿ ತುಂಬಿಸಿದ್ದಕ್ಕಾಗಿ ನಿಮಗೆ ಘನವಾದ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ ಏಸಯ್ಯ. ಅಪ್ಪ ಮುಂದಿನ ಎಲ್ಲಾ ಕಾರ್ಯಗಳಿಂದ ಕರೆದಲ್ಲಿ ಸಮರ್ಪಿಸಿಕೊಡ್ತೇವೆ ಏಸಯ್ಯ. ನಿನ್ನೆ ನಾವಿಕನಾಗಿದ್ದುಕೊಂಡು ಯಜಮಾನನಾಗಿದ್ದುಕೊಂಡು ರಾಜಸ್ವಾಮಿ ನೀನು ಮುನ್ನಡೆಸಿದ್ದಕ್ಕಾಗಿ ಘನವಾದ ಸ್ತೋತ್ರಗಳನ್ನು ಸಲ್ಲಿಸುತ್ತಾ ನಮ್ಮ ಒಡೆಯನು ರಕ್ಷಕನಾಗಿರುವ ಯೇಸುವಿನ ನಾಮದಲ್ಲಿ ನಾವು ಬೇಡಿಯುತ್ತೇವೆ ಪ್ರೀತಿಯುಳ್ಳ ಪರಮ ತಂದೆಯೇ. ನಾವು ನಿಂತಿರುವಂತೆ ಮುತ್ತವೇದಗಳನ್ನ ಈ ಬೇರೆ ಪತ್ರಿಕೆ 12ನೇ ಅಧ್ಯಾಯ. As you are standing, let's turn our Bibles to Hebrews chapter 12 verse 14. 14ನೇ ವಚನ ಎಲ್ಲರೂ ಒಟ್ಟಾಗಿ ಓದಿಕೊಳ್ಳೋಣ ಬೇರೆ. Please take your Bibles to Hebrews chapter 12 verse 14. ಎಲ್ಲರೂ ಮತ್ತೆ ತೆಗೆದುಕೊಳ್ಳಿ. Those who are Bibles, please turn your Bibles. Hebrews 12:14. ಒಂದೇ ಒಂದು ವಚನ ಎಲ್ಲರೂ ಒಟ್ಟಾಗಿ ಓದುವವರಾಗಿದ್ದೇವೆ, ಅರ್ಥ ಮಾಡಿಕೊಂಡವರಾಗಿ ಓದಿಕೊಳ್ಳೋಣ. ಎಲ್ಲರ ಸಂಗಡ ಎರಡು ಈ ವಚನಗಳನ್ನ ನೋಡ್ತೇವೆ. ಈ ವಚನದ ಎರಡು ಕಾರ್ಯ ಇದೆ. ಎಲ್ಲರ ಸಂಗಡ ಏನಾಗಿರ್ಬೇಕಂದ್ರೆ ಸಮಾಧಾನ ಇರಬೇಕು, ಪರಿಶುದ್ಧತೆನ ಮನುಷ್ಯನಿಗೂ ನಮಗೂ ಇರುವಂತ ಸಂಬಂಧ, ನಮಗೂ ದೇವರಿಗೂ ಇರುವಂತ ಸಂಬಂಧ. ಎರಡರಲ್ಲಿಯೂ ನಾವು ದೇವರಲ್ಲಿ ಬಲವಾಗಿರ್ಬೇಕು. ಬೇರೆ ಮನುಷ್ಯರಲ್ಲಿ ಸಹ ನಾವು ಅವ್ರನ್ನ ಸಮಾನ ಇರುವುದಕ್ಕೆ ನೋಡಿದ್ವಿ. ದೇವ್ ತಾನೇ ವಾಕ್ಯಾನುಸಾರ ನಮ್ಮನ್ನು ನಡೆಸಿಕೊಳ್ಳಿ, ಎಲ್ಲರೂ ಗೊತ್ತುಕೊಳ್ಳಿ. ಸಂದೇಶ ಹೋಗಬೇಕಾದ್ರೆ ಕಾರ್ಯಕ್ರಮ
ಈ ಒಂದು ವಾರದಲ್ಲಿ ಜನ್ಮ ಆಚರಿಸ್ಕೊಂತವರು ಮದುವೆ ದಿನ ಆಚರಿಸ್ಕೊಂಡಿದ್ದ ದಯವಿಟ್ಟು ಎದ್ದಿಟ್ಕೊಂಡು ನಮಗೋಸ್ಕರವಾಗಿ ಪ್ರಾರ್ಥನೆ ಮಾಡ್ತೀವಿ. If anyone is going to celebrate birthdays and the marriage anniversaries in this week, please stand up and pray. ಮದುವೆ ದಿನ ಯಾರಿಗಂದ್ರೆ ನಿಮ್ಗೇನಾ? ಜಶ್ವಂತ್ ಬರ್ತಾರೆ. ಈತಂದು ಬರ್ತಾರೆ ಇವತ್ತು, ಅಲ್ಲಿ ಪ್ರೇಯರ್ ಮಾಡ್ತೀವಿ. ನಿಮ್ಗೆ ಆನಿವರ್ಸರಿ ಆಗಿದಲ್ಲ, ಜಾನ್ ಬರ್ತಾರೆ, ಈತ ಬರ್ತಾರೆ ತಾನೆ. ಅದ್ ಕಾಲಪ್ಪ ಇವತ್ತು ಅಲ್ಲಿ ಮಾಡ್ತೀವಿ ಅಂತಂದ್ರೆ ಓಕೆನಾ? ಇವತ್ತು ಅಲ್ಲಿ ಮಾಡ್ತೀವಿ, ಡಬಲ್ ಮಾಡಿ ಅಂತೀರಾ, ಎಡ್ತಿ ಮಾಡ್ಬೇಕಂತೀರಾ? ಮೋನಿಕಾದು ಬರ್ತಾರೆ. ನಮ್ಮ ಪಬೈಲಾ ಆಂಟಿ ರೆವರೆಂಡ್ ನೋವರಾಜ್ ಅವ್ರು ಕೇಳಿಸ್ಕೋಬೇಕು. ಪಬೈಲಾ ಆಂಟಿ ಕಾಂತವನ್ನ ಅವರ ಮ್ಯಾರೇಜ್ ಡೇ, ಮತ್ತೆ ಜಸ್ವಂತ್ ಅವರ ಬರ್ತಡೇ, ಮೋನಿಕಾ ಅವ್ರ ಬರ್ತಡೇ, ಈತನ ಬರ್ತಡೇ ಅಂತ ಪ್ರಾರ್ಥನೆ ಮಾಡಿ ಅಂತ ಹೇಳ್ಕೊಳ್ತೀವಿ. ಹಾಗೆ ಕಾಣಿಗೆಗೋಸ್ಕರವಾಗಿ ವಾಕ್ಯಕ್ಕೋಸ್ಕರ ಪ್ರಾರ್ಥನೆ ಮಾಡೋಣ. ಹಾಲೆಲೂಯಾ. ಸ್ತೋತ್ರ ಕರ್ತನೇ, ಸ್ತೋತ್ರ ಕರ್ತನೇ, ಸ್ತೋತ್ರ. ಮಹಾಪರಿಶುದ್ಧನು, ಪ್ರೀತಿ ಸ್ವರೂಪನು, ಕೃಪಾ ಸತ್ಯ ಸಂಪೂರ್ಣನೂ ಆಗಿರುವ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನಲ್ಲಿ ನಮ್ಮನ್ನು ಕನಿಕರಿಸಿದ ಪರಲೋಕದ ತಂದೆಯಾದ ದೇವರೇ, ಫೆಬ್ರವರಿ ಮಾಸದ ಕೊನೆಯ ಪುನರುತ್ಥಾನದ ದಿವಸ ನಿನ್ನ ಮಕ್ಕಳು, ನಿನ್ನ ಸೇವಕರು ಆಗಿರುವ ನಾವೆಲ್ಲರೂ ನಿನ್ನ ಪವಿತ್ರ ಸಮ್ಮುಖದಲ್ಲಿ ಬಂದು ನಿನ್ನನ್ನು ಸ್ತುತಿಸುವಂತೆಯೂ ಕೊಂಡಾಡುವಂತೆಯೂ ಆರಾಧಿಸುವಂತೆಯೂ ಅನುಗ್ರಹ ಮಾಡಿದ ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಕರ್ತನೇ, ನೀನೊಬ್ಬನೇ ಸ್ತುತಿ ಸ್ತೋತ್ರಗಳನ್ನು ಹೊಂದುವುದಕ್ಕೆ ಯೋಗ್ಯನಾಗಿದ್ದಿ. ನಮ್ಮ ಪಾಪಗಳನ್ನು ಪರಿಹಾರ ಮಾಡುವುದಕ್ಕೋಸ್ಕರ ಯೇಸು ಎಂಬ ಹೆಸರಿನಲ್ಲಿ ಈ ಲೋಕದೊಳಗೆ ಜೀವಿಸಿ ಕಲವಾರಿ ಶಿಲುಬೆ ಮೇಲೆ ನಿನ್ನ ಪ್ರಾಣವನ್ನು ಅರ್ಪಿಸಿದ್ದಿ. ಪವಿತ್ರವಾದಂತಹ ರಕ್ತವನ್ನು ಸುರಿಸಿ ಅದರಿಂದ ನನ್ನನ್ನು, ನಮ್ಮನ್ನು ಶುದ್ಧೀಕರಿಸಿ ಸತ್ತು 3 ದಿವಸಗಳಾದ ಮೇಲೆ ಸಮಾಧಿಯೊಳಗಿಂದ ಎದ್ದು ಬರುವುದರ ಮೂಲಕ ನಮ್ಮ ಪಾಪಗಳು ಪರಿಹಾರ ಆಗಿವೆ ಎಂಬುದನ್ನ ದೃಢಪಡಿಸಿದ್ದಿ. ಅದಕ್ಕಾಗಿ ನಿನಗೆ ಸ್ತೋತ್ರ ಸಲ್ಲಿಸುತ್ತೇವೆ. ಕರ್ತನೆ, 7 ನಕ್ಷತ್ರಗಳನ್ನ ಬಲಗೈಯಲ್ಲಿ ಹಿಡಿದುಕೊಂಡಂತವನಾದ ನೀನು 7 ಸಭೆಗಳ ಮಧ್ಯದಲ್ಲಿ ಸಂಚರಿಸುತ್ತಾ ಇದ್ದಿ. ಈಗಲೂ ನಮ್ಮ ಮಧ್ಯದಲ್ಲಿದ್ದಿ. ಅದಕ್ಕಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುವಂತವರಾಗಿದ್ದೇವೆ. ಕರ್ತನಿಗೆ ಸುಂದರವಾದಂತಹ ಸಮಯದಲ್ಲಿ, ಪರಿಶುದ್ಧವಾದಂತಹ ಸಮಯದಲ್ಲಿ, ನಿನ್ನ ಪುನರುತ್ಥಾನದ ಈ ದಿನದಲ್ಲಿ ನಿನ್ನ ಮಕ್ಕಳು ನಿನ್ನ ಮೇಜಿನ ಕರ್ತನೆ ಆ ಒಂದು ಪಾಲಿನಲ್ಲಿ ಆ ಭಾಗಸ್ಥರು ಆಗಿರ್ತಕ್ಕಂಥವರಾದ ನಾವು ನಿನ್ನನ್ನು ಘನಪಡಿಸುವುದರ ಜೊತೆಯಲ್ಲಿ ಮುಂದಿನ ಎಲ್ಲ ಭಾಗಗಳನ್ನು ಕೂಡ ನಿನ್ನ ಪರಿಶುದ್ಧ ಹಸ್ತಗಳಲ್ಲಿ ಒಪ್ಪಿಸಿಕೊಡುವಂತವರಾಗಿದ್ದೇವೆ. ಕೊಟ್ಟಂತ ಪವಿತ್ರ ಕಾಣಿಕೆಯನ್ನು ಆಶೀರ್ವಾದ ಮಾಡು. ಇದನ್ನು ಕೊಟ್ಟಂತ ಕೈಗಳನ್ನು ಕೂಡ ಬಲಪಡಿಸು. ಈ ಕಾಣಿಕೆಯು ಕರ್ತನೆ ನಿನ್ನ ರಾಜ್ಯದ ಮಹಿಮೆಗಾಗಿ ಉಪಯೋಗವಾಗುವುದಕ್ಕಾಗಿ ಸಹಾಯವನ್ನು ದಯಪಾಲಿಸು. ಇಲ್ಲಿ ಕೂಡಿರ್ತಂತಹ ಪ್ರತಿಯೊಬ್ಬೊಬ್ಬರ ಕೈ ಕೆಲಸಗಳನ್ನ, ಅವರೆಲ್ಲ ದೈನಂದಿನದ ಚಟುವಟಿಕೆಗಳನ್ನ, ಅವರ ಯೋಜನೆಗಳನ್ನ, ಅವರ ದರ್ಶನಗಳನ್ನ, ಅವರ ಮುಂದಿನ ಭವಿಷ್ಯತ್ತನ್ನ ಉಜ್ವಲಗೊಳಿಸೆಂಬುದಾಗಿ ಪ್ರಾರ್ಥಿಸುವಂತವರಾಗಿದ್ದೇವೆ. ಭಾನುವಾರದ ಶಾಲೆಯ ಮಕ್ಕಳನ್ನು ನಿನ್ನ ಪವಿತ್ರ ಹಸ್ತಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ಮಕ್ಕಳ ಮಿತ್ರನು ನೀನು. ಈಗಿನಿಂದಲೇ ಮಕ್ಕಳು ನಿನ್ನ ಭಯಭಕ್ತಿಯಲ್ಲಿ ಬೆಳೆಯುವಂತೆ, ರಕ್ಷಣೆಯ ಆನಂದವನ್ನು ಪಡ್ಕೊಳ್ಳುವಂತೆ, ನಿನ್ನ ವಾಕ್ಯದ ಬೆಳಕಿನಲ್ಲಿ ಜೀವಿಸುವಂತೆ, ದುಷ್ಟಾತ್ಮನ ಎಲ್ಲ ಕುತಂತ್ರಗಳನ್ನು ಲಯಪಡಿಸಿ ಆ ಮಕ್ಕಳ ಮೂಲಕ ನೀನು ಮಹಿಮೆ ಹೊಂದೆಂಬುದಾಗಿ ಬೇಡಿಕೊಳ್ತಾ ಇದ್ದೇನೆ. ವಾಕ್ಯ ಕೊಡುವಂತ ದಾಸರನ್ನು ನಿನ್ನ ಪರಿಶುದ್ಧ ಹಸ್ತಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ ಸ್ವಾಮಿ. ವಾಕ್ಯ ನಿನ್ನದು ಕರ್ತನೆ. ಪವಿತ್ರಾತ್ಮನ ಮೂಲಕವಾಗಿ ಬರೆಸಲ್ಪಟ್ಟಂತ ವಾಕ್ಯವನ್ನ ನಾವು ಅರ್ಥ ಮಾಡಿಕೊಂಡು ನಿನ್ನ ಮಹಿಮೆಗಾಗಿ ಜೀವಿಸುವ ಹಾಗೆ ಕೃಪೆಯನ್ನು ದಯಪಾಲಿಸಿಕೊಡು. ಈಗಲೂ ಕರ್ತನೆ, ಒಂದು ವೆಡ್ಡಿಂಗ್ ಆನಿವರ್ಸರಿಯನ್ನು ಆಚರಿಸ್ತಾ ಇರುವಂತ ಫೆಬಿಲಮ್ಮನವರನ್ನ, ಅವರ ಕುಟುಂಬದವರನ್ನ ನಿನ್ನ ಸಮ್ಮುಖದಲ್ಲಿ ಜ್ಞಾಪಕ ಮಾಡಿಕೊಳ್ಳುವಂತವರಾಗಿದ್ದೇವೆ. ದೀರ್ಘ ಕಾಲದಿಂದ ಅವರನ್ನು ದಾಂಪತ್ಯದಲ್ಲಿರಿಸಿ ಅವರ ದಾಂಪತ್ಯಕ್ಕೆ ಗುರುತಾಗಿ ಕೊಟ್ಟಂತ ಎಲ್ಲ ಮಕ್ಕಳಿಗಾಗಿ, ಮೊಮ್ಮಕ್ಕಳಿಗಾಗಿ, ಹಳೆಯಂದಿರಿಗಾಗಿ, ಸೊಸೆಯಂದಿರಿಗಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಪ್ರಿಯ ಅಮ್ಮನವರನ್ನ ಮತ್ತು ಕರ್ತನೆ ಅಂಕಲ್ ಅವರನ್ನ ನಿನ್ನ ಕಾರ್ಯಗಳಲ್ಲಿ ಒಪ್ಪಿಸಿಕೊಡ್ತಾ ಇದ್ದೇವೆ. ಅವರಿಗಿರ್ತಕ್ಕಂಥ ಎಲ್ಲ ಸಮಸ್ಯೆಗಳಿಂದಲೂ, ಶರೀರದ ಬಲಹೀನತೆಗಳಿಂದಲೂ, ಮನಸ್ಸಿನ ಎಲ್ಲ ಕರ್ತನೆ ಈ ಒಂದು ವ್ಯಥೆಗಳಿಂದಲೂ ದೂರ ಮಾಡಿ ಅವರು ಇನ್ನೂ ಹೆಚ್ಚು ಆರೋಗ್ಯದಿಂದಲೂ ಸಂತೋಷದಿಂದಲೂ ಇದ್ದು ನಿನ್ನನ್ನು ಸೇವಿಸುವ ಹಾಗೆ ಕೃಪೆ ದಯಪಾಲಿಸಿಕೊಡು. ಆ ಕುಟುಂಬದಲ್ಲಿ ಇನ್ನು ಯಾರಿಗೆ ರಕ್ಷಣೆ ಆಗಲಿಲ್ಲವೋ ಅವರು ರಕ್ಷಣೆ ಅನುಭವಕ್ಕೆ ಬರುವಂತೆ ಕೃಪೆಯನ್ನು ದಯಪಾಲಿಸಿಕೊಡು. ಅವರು ಎದುರಿಸ್ತಾ ಇರತಕ್ಕಂಥ ಎಲ್ಲಾ ವಿಧವಾದಂತಹ ತೊಂದರೆಗಳನ್ನ ಯೇಸು ನಾಮದಲ್ಲಿ ತೆಗೆದು ಹಾಕ್ತಾ ಇದ್ದೇವೆ ಕರ್ತನೆ. ನೀನ್ ತಾನೇ ಅವರ ಪಕ್ಷದಲ್ಲಿದ್ದು ನಿನ್ನ ಕೃಪೆಯನ್ನು ಮುಂದುವರಿಸು. ಯಶವಂತಗಾಗಿ ನಾವು ಪ್ರಾರ್ಥಿಸುತ್ತೇವೆ. ಆ ಮಗನ ಕುರಿತಾಗಿ ಕೂಡ ಕರ್ತನೆ ನೀನು ಮಾಡಿಕೊಂಡಿರ್ತಕ್ಕಂಥ ಎಲ್ಲಾ ಯೋಜನೆಗಳಿಗಾಗಿ ನಿನಗೆ ವಂದನೆ ಸಲ್ಲಿಸುತ್ತೇವೆ. ತಂದೆ ತಾಯಿಗಳಿಗೆ ಕಣ್ಮಣಿಯಂತೆ ಆ ಮಗನು ವಿದ್ಯಾಭ್ಯಾಸದಲ್ಲಿ ಮುಂದುವರಿದು ಇನ್ನು ಅನೇಕರಿಗೆ ಆಶೀರ್ವಾದಕರವಾಗುವಂತೆ ಕೃಪೆ ಕೊಡು. ಆ ಮಗನ ಭವಿಷ್ಯತ್ತನ್ನು ರೂಪಿಸು. ಆ ಮಗನ ಜೀವಿತದಲ್ಲಿ ಕಣ್ಣು ಕಾಣದ, ಕಿವಿ ಕೇಳದ ಯಾವ ಆಶೀರ್ವಾದಗಳನ್ನು ಇಟ್ಟಿದೆಯೋ ಆ ಎಲ್ಲ ಆಶೀರ್ವಾದಗಳನ್ನು ಮಗನು ಪಡೆದುಕೊಳ್ಳುವಂತೆ ಸಭೆಯಲ್ಲಿ ಮುಂದಿನ ದಿವಸ ಎಲ್ಲ ಯೌವನಸ್ಥರೊಂದಿಗೆ ಕೂಡಿ ನಿನ್ನನ್ನು ಸೇವಿಸುವಂತ ಮಗನಾಗಿ, ನಿನ್ನ ವಾಕ್ಯಾನುಸಾರವಾಗಿ ನಡೆಯುವಂತ ಮಗನಾಗಿ ನಿನ್ನನ್ನು ಮಹಿಮೆಪಡಿಸುವ ಹಾಗೆ ಕೃಪೆಯನ್ನು ದಯಪಾಲಿಸು. ಪ್ರಿಯ ಮಗಳು ಮೋನಿಕಾಗಾಗಿ ಕೂಡ ನಾವು ಪ್ರಾರ್ಥಿಸುತ್ತೇವೆ.
ಆ ಮಗಳು ಕೂಡ ಕರ್ತನೆ ಜನ್ಮದಿನವನ್ನು ಆಚರಿಸಿಕೊಳ್ತಾ ಇದ್ದಾಳೆ. ಆ ಮಗಳನ್ನು ಹೆತ್ತಂತ ತಂದೆ ತಾಯಿಗಳಿಗಾಗಿ ಸ್ತೋತ್ರ, ಹೊರ ಹುಟ್ಟಿದವರಿಗಾಗಿ ಸ್ತೋತ್ರ. ಆ ಮಗಳನ್ನು ಇನ್ನೂ ಹೆಚ್ಚಾಗಿ ನಿನ್ನ ಮಹಿಮೆಗೋಸ್ಕರ ನಿನ್ನ ಸೇವೆಯಲ್ಲಿ ಉಪಯೋಗಿಸಿಕೋ ಸ್ವಾಮಿ. ಬೇಕಾದಂತ ಆರೋಗ್ಯ ಬಲವನ್ನ, ಮನಸ್ಸಿನ ಧೈರ್ಯವನ್ನ, ಆತ್ಮದಲ್ಲಿ ಸ್ಥೈರ್ಯವನ್ನು ಅನುಗ್ರಹಿಸಿ ವಾಕ್ಯದ ಪ್ರಕಾಶದಲ್ಲಿ ಆ ಮಗಳು ಮುಂದುವರಿಯುವುದಕ್ಕೋಸ್ಕರವಾಗಿ ನೀನ್ ತಾನೇ ಸಹಾಯವನ್ನು ಅನುಗ್ರಹ ಮಾಡು. ಜಾನ್ ಮತ್ತು ರೆಬೆಕ್ಕಾ ಮಕ್ಕಳಿಗೆ ಆಶೀರ್ವಾದ ಮಾಡಿ ಅವರಿಗೆ ದಯಪಾಲಿಸಿರುವಂತಹ ಮಗುವಿಗಾಗಿ ನಿನಗೆ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅಂತ ಅದ್ಭುತ ಸ್ವಾಮಿ, ತಾಯಿ ಹತ್ತಂತ ದಿನದಿಂದ ಹಿಡಿದು ಇಲ್ಲೇ ತನಕ ಆ ಮಗುವನ್ನ ನಿನ್ನ ಅಂಗೈಗಳನ್ನು ಚಿತ್ರಿಸಿಕೊಂಡು 1 ವರ್ಷ ಕಾಲ ನಿನ್ನ ಅದ್ಭುತವಾದಂತ ರೆಕ್ಕೆಯಲ್ಲಿ ಮರೆ ಮಾಡಿಕೊಂಡು ಕಾಪಾಡಿದ್ದಿ. ಆ ಮಗುವಿನ ಪಕ್ಷದಲ್ಲಿ ಹೇಳುವಂತ ಎಲ್ಲ ವಿರೋಧಗಳನ್ನ, ಅಂಧಕಾರದ ಎಲ್ಲ ಶಕ್ತಿಗಳನ್ನ, ರೋಗಾಣುಗಳನ್ನ, ಕೀಟಾಣುಗಳನ್ನ ಯೇಸು ನಾಮದಲ್ಲಿ ತೆಗೆದು ಹಾಕಿ ಆ ಮಗು ಆರೋಗ್ಯದಿಂದಿರುವಂತೆ, ಸಂತೋಷದಿಂದಿರುವಂತೆ, ತಾಯಿಯ ಮಡಿಲಲ್ಲಿ ಕರ್ತನಿ ಸಮಾಧಾನದಿಂದಿರುವಂತೆ ಬೆಳೆಯಲು ಕೃಪೆ ಮಾಡಿದ್ದೆ. ಅದಕ್ಕಾಗಿ ಸ್ತೋತ್ರ. ಮತ್ತೊಮ್ಮೆ ಲೂಕನ ಬರೆದ ಸುವಾರ್ತೆ 2:52ನೇ ವಚನವನ್ನು ಜ್ಞಾಪಕ ಮಾಡಿಕೊಳ್ಳುತ್ತಾ ಇದ್ದೇವೆ. ನಿನ್ನ ಮತ್ತು ಮನುಷ್ಯರ ದಯ ಆ ಮಗುವಿನ ಮೇಲೆ ಇರಲಿ ಕರ್ತನೆ. ಪರಲೋಕದ ಜ್ಞಾನ ವಿವೇಕಗಳಿಂದ ಕೂಡಿ ಭೌತಿಕವಾಗಿ ಆರೋಗ್ಯದಿಂದಿದ್ದು ನಿನ್ನನ್ನು ಸೇವಿಸುವಂತೆ ಕೃಪೆಯನ್ನು ದಯಪಾಲಿಸಿಕೊಡು. ಮತ್ತೊಮ್ಮೆ ಬಂದಿರತಕ್ಕಂಥ ಎಲ್ಲ ಸಭೆಯವರನ್ನ ನಿನ್ನ ಪರಿಶುದ್ಧ ಹಸ್ತಗಳಲ್ಲಿ ಮರೆ ಮಾಡುವ ಸ್ವಾಮಿ. ಕೇಳಿಸಿಕೊಳ್ಳುವಂತ ವಾಕ್ಯಗಳು ಅವನ ಆತ್ಮಗಳಿಗೆ ಪ್ರಯೋಜನವಾಗುವಂತೆ ಕೃಪೆಯನ್ನು ದಯಪಾಲಿಸು. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ದೀನತೆಯಿಂದ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಗೆ, ಆಮೆನ್. ದೇವರು ನಮ್ಮ ಪ್ರಾರ್ಥನೆ ಕೇಳಿ ನಮ್ಮನ್ನು ಆಶೀರ್ವದಿಸುವ ದೇವನಾಗಿದ್ದಾನೆ. ಈಗ ನಮ್ಮ ದೇವಂತ ಟೈಟಸ್ ಅವರು ಮುಂದೆ ಬಂದು ಅನೌನ್ಸ್ಮೆಂಟ್ ಹೋಗ್ತಾರೆ. ಡೇಟ್ ಅನೌನ್ಸ್ಮೆಂಟ್ ತಿಳಿಸ್ಕೊಡಿ. ಈ ವಾರದ ಪ್ರಕಟಣೆಗಳು: ಬುಧವಾರ ಸಾಯಂಕಾಲ 6:00 ಸಭೆಯಲ್ಲಿ ಪ್ರಾರ್ಥನೆ ಇರುತ್ತದೆ ಮತ್ತು ಶುಕ್ರವಾರ ಸಾಯಂಕಾಲ 7 ಗಂಟೆಗೆ ಸಭೆಯಲ್ಲಿ ಬೈಬಲ್ ಸ್ಟಡಿ ಇರುತ್ತದೆ ಮತ್ತು ಶನಿವಾರ ಸಾಯಂಕಾಲ ಹಾಡಿನ ಅಭ್ಯಾಸ ಇರುತ್ತದೆ. ಹಾಡಿನ ತಂಡದವರು ಬಂದು ಸಿದ್ಧತೆ ಮಾಡಿಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ಭಾನುವಾರ ಬೆಳಿಗ್ಗೆ 8:00 ಸಭೆಯಲ್ಲಿ ಆರಾಧನೆ ಇರುತ್ತದೆ. ಅದು ಫಸ್ಟ್ ಸಂಡೇ ಆಗಿರುವುದರಿಂದ ಕರ್ತನ ಭೋಜನ ಸಹ ಇರುತ್ತದೆ. ಬರುವ ಭಾನುವಾರ ಸಭೆಯಾದ ನಂತರ ಸಭಾಪಾನ ಸಮಿತಿ ಇರುತ್ತದೆ. ಸಭಾಪಾನ ಸಮಿತಿ ಅವತ್ತು ಕೂಡಿ ಬರಬೇಕಾಗಿ ಕೇಳ್ಕೊಂತಾನೆ. ಮತ್ತು ಶನಿವಾರ ಅದು ಫಸ್ಟ್ ಸ್ಯಾಟರ್ಡೆ, ಅದು ತಿಂಗಳಿನ ಮೊದಲನೇ ದಿನವಾಗಿರುವುದರಿಂದ ಬೆಳಿಗ್ಗೆ 6 ಗಂಟೆಯಿಂದ 7 ಗಂಟೆವರೆಗೂ ಬೆಳಗಿನ ಜಾವದ ಆರಾಧನೆ ಇರುತ್ತದೆ. ತಾವೆಲ್ಲರೂ ಈ ಒಂದು ಆರಾಧನೆಯಲ್ಲಿ ಪಾಲ್ಗೊಳ್ಬೇಕಾಗಿ ಕೇಳ್ಕೊತಾನೆ. ಮತ್ತು ಇನ್ನೊಂದು ಅನೌನ್ಸ್ಮೆಂಟ್, ಈಗಾಗಲೇ ತಿಳಿಸಿದಾಗೆ ಈತೊಂದು ಬರ್ತ್ಡೇ ಇರುತ್ತದೆ. ಸೊ ಇಲ್ಲಿ ಕುಲಪ ಸರ್ಕಲ್ ಹತ್ರ ಹಾಲ್ ಇದೆ. ಸೊ ಆ ಒಂದು ಕಾರ್ಯಕ್ರಮದಲ್ಲಿ ನೀವೆಲ್ಲರೂ ಪಾಲ್ಗೊಳ್ಬೇಕಾಗಿ ಕೇಳ್ಕೊಂಡಿದ್ದಾರೆ. 11:00 ಅದು ಸ್ಟಾರ್ಟ್ ಆಗುತ್ತದೆ. 11:30 12 ಗಂಟೆಗೆ 12ರಿಂದ 1 ಗಂಟೆಗೆ. ಆಮೇಲೆ ಅವ್ರು ನಮಗಾಗಿ ಆಹಾರ ಸಿದ್ಧ ಮಾಡಿದ್ದಾರೆ. ಎಲ್ಲರೂ ಸಭೆಯಾಗಿ ಕೂಡಿ ಬರಬೇಕಂತ ಅವರು ಕುಟುಂಬದ ಪರವಾಗಿ ನಾನು ಕೇಳಿಕೊಳ್ಳುವಳಾಗಿದ್ದೇನೆ. ಈಗ ಒಂದು ವಿಶೇಷವಾದ ಪ್ರಾರ್ಥನೆ ಮಾಡಬೇಕಾಗಿದೆ. ನಮ್ಮ ಕಾಂತಮ್ಮ ಅವ್ರು ಗೊತ್ತಲ್ವಾ, ಅವ್ರ ಬಗ್ಗೆ ಕೂತ್ಕೋತಾರಲ್ಲ, ಅವ್ರ ಮಗಳು ಅಡ್ಮಿಟ್ ಆಗಿದ್ದಾರೆ. ಅವ್ರು ಪ್ರಾರ್ಥನೆ ಕೇಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಭೆಯಲ್ಲಿ ಯಾರಿಗೆಲ್ಲ ಅನಾರೋಗ್ಯ ಇದ್ದಾರೋ ಅವ್ರಿಗೂ ಸಹ ನಮ್ಮ ದೇವಂತ ರಾಧಾ ಸಿಸ್ಟರ್ ಅವರು ಪ್ರಾರ್ಥನೆ ಮಾಡಿದಂತ ಕೇಳ್ಕೊಳ್ತೇವೆ. ಅವ್ರು ಪ್ರಾರ್ಥಿಸುವಾಗ ನಾವು ಸಹ ಆಕೆ ನೆನೆಸ್ಕೊಂಡವರಾಗಿ ದೇವರ ಆರೋಗ್ಯ ಕೊಡಲಿ ಪ್ರಾರ್ಥನೆ ಮಾಡ್ಕೊಂಡು. ಪರಿಶುದ್ಧನ ಸ್ವಾಮಿ ಅಪ್ಪ, ಈ ಒಳ್ಳೆ ಸಮಯಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇವೆ. ರಾಜನೇ ಅಪ್ಪ, ನೀನು ಹೇಳಿದ್ಯಪ್ಪ, ನನ್ನ ನಾಮದಲ್ಲಿ ಏನು ಬೇಕಾದರೂ ಬೇಡಿಕೊಳ್ಳಿ ನಾನು ನಿಮಗೆ ಕೊಡುವೇನು ಅಂತ ಹೇಳಿದಂತ ವಾಗ್ದಾನಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸುತ್ತೇನೆ ಸ್ವಾಮಿ. ಅಪ್ಪ, ಕಾಂತಮ್ಮ ಅವರ ಮೊಮ್ಮಗಳಿಗಾಗಿ ನಾನು ಪ್ರಾರ್ಥಿಸ್ತೇನೆ ಸ್ವಾಮಿ. ನಿನ್ನ ಕರಗಳಲ್ಲಿ ಸಮರ್ಪಿಸಿಕೊಂಡು ಬೇಡಿಕೊಳ್ಳುತ್ತೇವೆ ಸ್ವಾಮಿ. ಆ ಮಗಳು ಎಲ್ಲಿದ್ದರು ಹೇಗಿದ್ದರು ಸ್ವಾಮಿ, ನಿನ್ನ ಸಹಾಯಸ್ಥ ನೀಡಬೇಕೆಂದು ನಾನು ಪ್ರಾರ್ಥಿಸ್ತೇನೆ ರಾಜನೇ. ಅಪ್ಪ, ಮಗಳು ಸ್ವಾಮಿ ಕರ್ತನೆ ಅಪ್ಪ ಆಸ್ಪತ್ರೆಯಲ್ಲಿ ಯಾವ ಕಷ್ಟದಲ್ಲಿದ್ದಾಳು ನಮಗೆ ಗೊತ್ತಿಲ್ಲ ಸ್ವಾಮಿ. ನೀವೆಲ್ಲವನ್ನು ಅರಿತಿರುವಂತ ದೇವರು ಸ್ವಾಮಿ. ಮನುಷ್ಯರು ನಾವು ಮುಖ ನೋಡುತ್ತೇವೆ, ಅಂತರಿಂದ್ರಿಯ ನೋಡುವಂತ ದೇವರು ಸ್ವಾಮಿ. ನೀವು ಕರ್ತನೆ ಆ ಮಗಳ ತಲೆಯಿಂದ ಕೊನೆಯ ಪಾದದ ತನಕ ನೀನು ಮುಟ್ಟಬೇಕೆಂದು ಪ್ರಾರ್ಥಿಸ್ತೇನೆ ಸ್ವಾಮಿ. ಕರ್ತನೆ ದೇವರೇ, ನಿನ್ನ ದೂತರಿಗೆ ಅಪ್ಪಣೆ ಕೊಡು ಸ್ವಾಮಿ. ಡಾಕ್ಟರ್ ಸ್ಥಾನದಲ್ಲಿ ನೀನು ಇದ್ದುಕೊಂಡು ಸ್ವಾಮಿ ಅವರು ಕೊಡುವಂತ ಒಂದೊಂದು ಟ್ರೀಟ್ಮೆಂಟ್ ಸ್ವಾಮಿ ಆ ಮಗಳಿಗೆ ಸಕ್ಸಸ್ ಆಗುವ ಹಾಗೆ ಸ್ವಾಮಿ. ಅಪ್ಪ, ಮಗಳಿಗೆ ಒಂದು ಸಂಪೂರ್ಣವಾದ ಬಿಡುಗಡೆ ಕೊಟ್ಟು ನಿನ್ನ ನಾಮ ಮಹಿಮೆ ಪಡಿಸಿಕೊಳ್ಳಬೇಕೆ ನಾವು ಪ್ರಾರ್ಥಿಸ್ತೇವೆ ರಾಜನೇ. ಅಪ್ಪ, ನೀವು ಪ್ರಾರ್ಥನೆ ಕೇಳುವ
ಆಗಿರುವಂತ ದೇವರು ಸ್ವಾಮಿ, ನರರೆಲ್ಲ ನನ್ನ ಬಳಿಗೆ ಬರು ಅಂತ ನೀನು ಹೇಳಿದ್ಯಲ್ಲ ಸ್ವಾಮಿ. ಅಪ್ಪ ನೀನು ಕರ್ತನೆ ಸ್ವಾಮಿ, ಆ ಮಗಳನ್ನು ಮುಟ್ಟಬೇಕೆಂದು ಆ ಮಗಳಿಗೆ ನೀನೇ ಧೈರ್ಯ ಸಮಾಧಾನ ಕೊಡಬೇಕೆಂದು ಸ್ವಾಮಿ. ಅಪ್ಪ ಒಂದೊಂದು ಕರ್ತನೆ ಅಪ್ಪ ಒಂದೊಂದು ಅಂಗಾಂಗದ ಮೇಲೆ ಯೇಸುವಿನ ರಕ್ತವನ್ನು ಹಾಕಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ನೀನು ಬಿಡುಗಡೆ ನಾಯಕನಾಗಿದ್ಯಪ್ಪ. ಕುಮಾರನು ಬಿಡುಗಡೆ ಮಾಡಿದರೆ ಸತ್ಯವಾಗಿ ಬಿಡುಗಡೆ ಆಗುತ್ತದೆ ನಿಮ್ಮ ವಾಕ್ಯ ಹೇಳುತ್ತೇನಪ್ಪ. ಸೋತವರಿಗೆ ತ್ರಾಣವನ್ನು, ನಿರ್ಬಲರಿಗೆ ಬಹುಬಲವನ್ನು ದಯಪಾಲಿಸುವಂತ ದೇವರು ನೀನಾಗಿದ್ಯ ಸ್ವಾಮಿ. ಯೆಹೋವನು ತನ್ನ ಜನರಿಗೆ ಬಲವನ್ನು, ತನ್ನ ಪ್ರಜೆಗಳಿಗೆ ಸುಕ್ಷೇಮವನ್ನು ದಯಪಾಲಿಸುವಂತ ದೇವರು ನೀನಾಗಿದ್ಯ ಸ್ವಾಮಿ. ಅಪ್ಪ ಮಗಳು ಸ್ವಾಮಿ ಕಾಂತಮ್ಮನಿಗೂ ಧೈರ್ಯವನ್ನು ಕೊಡು, ಸಮಾಧಾನವನ್ನು ಕೊಡು ಸ್ವಾಮಿ. ನೀನು ಬಿಡುಗಡೆ ಕೊಟ್ಟು ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಬೇಕೆಂದು ಅಪ್ಪ ನಮ್ಮ ಸಭೆಯಲ್ಲಿರ್ತಕ್ಕಂಥ ಎಲ್ಲಾ ಮಕ್ಕಳು ಸ್ವಾಮಿ, ಯಾರ್ಯಾರು ಕಷ್ಟದಲ್ಲಿದ್ದಾರೋ ಸ್ವಾಮಿ, ಅಪ್ಪ ಕಾಯಿಲೆಗಳಲ್ಲಿದ್ದಾರೋ ಸ್ವಾಮಿ, ಅವರ ಕುಟುಂಬಗಳಲ್ಲಿ ಯಾವ ಪರಿಸ್ಥಿತಿಗಳಿದೆಯೋ ಸ್ವಾಮಿ, ಪ್ರತಿಯೊಬ್ಬೊಬ್ಬರು ನೆನಪು ಮಾಡಿಕೊಂಡು ನೀನು ಬಿಡುಗಡೆ ಕೊಟ್ಟು ನಿನ್ನ ನಾಮ ಮಹಿಮೆ ಪಡಿಸಿಕೊಳ್ಳಬೇಕೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿಕೊಳ್ಳುತ್ತೇನೆ ನನ್ನ ಒಳ್ಳೆಯ ತಂದೆಯೇ. ಥ್ಯಾಂಕ್ ಯು. ದೇವರು ನಮ್ಮ ಪ್ರಾರ್ಥನೆ ಕೇಳಾನೆ. 9 ದಿನಗಳಲ್ಲಿ ದೇವರು ತಾನೇ ಅದಕ್ಕೆ ಉತ್ತರ ಕೊಟ್ಟು ನಾವು ಪ್ರಾರ್ಥನೆ ಮಾಡಿದ ಮಕ್ಕಳಿಗೆ ಆರೋಗ್ಯ ಕೊಟ್ಟು ನಡೆಸ್ತಾ ಅಂತ ನಾನು ನಂಬುವವರಾಗಿದ್ದೇವೆ. ಈಗ ವಾಕ್ಯ ಹೋಗೋಣ. ಒಂದ್ಸಾರಿ ಒಬ್ಬ ಬಿಲೀವರ್ ಯವನಸ್ಥ ಕಾಡಿಗೆ ಅಂಟಿಂಗ್ ಹೋದ್ನಂತೆ, ಬೇಟೆ ಆಡಕ್ ಹೋದ್ನಂತೆ. ಅವನು ಚಿಕ್ಕ ಪುಟ್ಟ ಬೇಟೆ ಆಡಕ್ಕೋಸ್ಕರ ಹೋಗಿರೋದು ಚಿಕ್ಕ ಪುಟ್ಟ ಪ್ರಾಣಿಗಳನ್ನ. ದೂರದಲ್ಲಿ ಒಂದು ಲಯನ್ ಬರ್ತಾ ಇದೆ, ಒಂದು ಸಿಂಹ ಬರ್ತಾ ಇದೆ. ಅವ್ನು ಸಿಂಹ ನೋಡಿದ ತಕ್ಷಣ ಇವ್ನು ಏನ್ ಮಾಡ್ಬೇಕು ಗೊತ್ತಾಗ್ತಾ ಇಲ್ಲ, ಓಡಕ್ಕೂ ಆಗ್ತಾ ಇಲ್ಲ, ಮೇಲೆ ಮರ್ಮೆ ಹತ್ತಕ್ಕೂ ಆಗ್ತಾ ಇಲ್ಲ. ಅವ್ನು ಗಾಬರಿ ಆಗೋಯ್ತು, ಏನ್ ಮಾಡಕ್ಕೂ ಗೊತ್ತಿಲ್ಲ. ಅವನು ಏನ್ ಮಾಡ್ದ, ಬರೀ ಪ್ರೇ ಮಾಡಕ್ ಪ್ರಾರಂಭಿಸ್ದ. ಏಸಪ್ಪ ನಾನು ಇವತ್ತು ಸಾಯ್ಬಾರ್ದು, ನೀನೇನಾದ್ರೂ ಮಾಡು, ನನ್ನ ಕಾಪಾಡ್ಬೇಕು ನೀನು ಅಂತ ಪ್ರಾರ್ಥನೆ ಮಾಡ್ದ. ಸಡನ್ ಆಗಿ ಯವನಿಸ್ತಾ ಅಲ್ವಾ, ಅವನಿಗೊಂದು ಥಾಟ್ ಬಂತು, ಒಂದು ಯೋಚನೆ ಬಂತು. ಏನ್ ಪ್ರೇ ಮಾಡ್ದ, ಏಸಪ್ಪ ಈ ಲಯನ್ ನೀನು ಕ್ರಿಶ್ಚಿಯನ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡು. ಯವನ ಸಂಗೀತ ತುಂಬಾ ಯೋಚನೆ ಮಾಡ್ತಾರೆ, ಏನೋ ಕೇಳ್ತಾರಲ್ಲ, ಹಂಗೆ ಅವನು ಕೇಳ್ದ. ಸರಿ ಕಣ್ ತೆಗಿತಾನೆ. ಅಪ್ಪ ಅವನಿಗೊಂದು ಮಾತನಾಡಿ, ಯಾಕಂದ್ರೆ ಆ ಲಯನ್ ಮುಂದೆ ಮಾಡ್ಕೊಂಡು ಪ್ರೇ ಮಾಡ್ತಾ ಇದೆ. ಅಪ್ಪ ಇವನು ಖುಷಿ ಆಗೋಯ್ತು. ಅದೇನ್ ಪ್ರೇ ಮಾಡ್ತು, ಡಿಯರ್ ಗಾಡ್ ಥ್ಯಾಂಕ್ ಯು ಫಾರ್ ದಿಸ್ ಫುಡ್ ದಟ್ ಐ ಆಮ್ ಅಬೌಟ್ ಟು ರಿಸೀವ್ ಅಂತ. ಸ್ತೋತ್ರ ದೇವ, ನೀನು ಊಟ ಕೊಟ್ಟಿದ್ಯಾ ಅದಕ್ಕಾಗಿ ಅಂತ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಪರಿಚಿತನೇ ಸೈನ್ಯಗಳ ಕರ್ತ ಪರಲೋಕದಲ್ಲಿ ನಿನ್ನ ಮಕ್ಕಳೊಟ್ಟಿಗೆ ಮಾತನಾಡು ರಾಜ. ನೀನು ನಮ್ಮನ್ನು ಯಾತಕ್ಕಾಗಿ ಕರೆದಿದ್ಯೋ, ಈ ಲೋಕದಲ್ಲಿ ನಿನಗಾಗಿ ಜೀವಿಸಬೇಕೆಂದು ಕರ್ತನೆ. ಯಾವೊಂದು ಕಾರ್ಯಗಳು ನಮ್ಮಲ್ಲಿದೆಯೋ ಏಸಪ್ಪ, ಯಾವುದನ್ನು ಬಿಡಬೇಕು, ಯಾವುದನ್ನು ಹೊಂದಿಕೊಳ್ಳಬೇಕು, ಅದರ ಕುರಿತಾಗಿ ನಿನ್ನ ಮಕ್ಕಳೊಂದಿಗೆ ಮಾತನಾಡು. ನಿನ್ನ ಬರೋಣಕ್ಕೆ ನಮ್ಮನ್ನು ಸಿದ್ಧ ಮಾಡಿಕೊಳ್ಳುವಂತೆ ಕಾರ್ಯಗಳನ್ನ ಮಾಡಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸ್ತೇನೆ. ಒಳ್ಳೆದಿದ್ದಾನೆ. ಇದೇ ನಾವು ಒಂದೇ ಒಂದು ವಚನವನ್ನ ಧ್ಯಾನ ಮಾಡುವವರಾಗಿದ್ದೇವೆ. ಮೆಡಿಟೇಟ್ ದ ಓನ್ಲಿ ಒನ್ ವರ್ಸ್, ಆಮೋಸ್ 4:12. ಆಮೋಸನ ಗ್ರಂಥ 4ನೇ ಅಧ್ಯಾಯ 12ನೇ ವಚನ. ಯೋವೇಲನ ನಂತರ ಬರುವಂತ after the Joel you will get Amos. ಯೆಹೋವನು ಇಂತೆನ್ನುತ್ತಾನೆ, ತೂರ್ ಪಟ್ಟಣವು Amos 4:12. ಆದ ಕಾರಣ ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕೆಂದಿರುವುದರಿಂದ ಇಸ್ರಾಯೇಲೇ ನಿನ್ನ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೋ. ಈ ವಚನದಲ್ಲಿ ನಾವು 4 ಪದಗಳನ್ನ ನೋಡ್ತಾ ಇರ್ತೀವಿ. ದ 4 ವರ್ಡ್ಸ್ ಆಗಿ 4 ಪದಗಳಿವೆ. ಆ ಪದಗಳನ್ನೇ ನಾವು ಈ ದಿನ ಧ್ಯಾನ ಮಾಡಲು ಹೋಗ್ತಾ ಇದ್ದೇವೆ. ಮೊದಲನೇದಾಗಿ ಏನ್ ಹೇಳ್ತದಲ್ಲಿ, ಆದ ಕಾರಣ ಇಸ್ರಾಯೇಲೇ. ಇಸ್ರಾಯೇಲ್ ನಮ್ಮೆಲ್ಲರೂ ಗೊತ್ತು. ಇಸ್ರಾಯೇಲ್ ಅಂದ್ರೆ ಯಾರು? ಹೂ ಆರ್ ದೇ? ಯಾರು ಇಸ್ರಾಯೇಲ್? ಗಾಡ್ ಚೋಸನ್ ಪೀಪಲ್. ಕರೆಕ್ಟ್. ಆಮೇಲೆ ನಾವು, ಆಮೇಲೆ ಯಾಕೋಬೈಟ್ಸ, ಯಾಕೋಬ್ಯರ. ಯಾರು ಬ್ರದರ್? ಇಸ್ರಾಯೇಲ್ ಯಾರು? ಯಾಕೋಬನ 12 ಯಾಕೋಬನ 12 ಮಕ್ಕಳ ಮೂಲಕವಾಗಿ ಬಂದಂತ ಒಂದು ಸಂತಾನ, ಒಂದು ನೇಷನ್, ಒಂದು ದೇಶನೇ ಇಸ್ರಾಯೇಲ್. ಅವರು ಇಸ್ರಾಯೇಲ್ಸ್ ಅಂತ ಕರೆಯೋದು ಯಾಕಂದ್ರೆ ಅವರು ಯಾಕೋಬನ 12 ಮಕ್ಕಳ ಮೂಲಕ ಬಂದಂತ ಒಂದು ಸಂತಾನ. ಅದು ಮಾತ್ರವಲ್ಲ, ನೋಡುವುದಾದ್ರೆ ನೀವು ಹೇಳಿದ ಹಾಗೆ ಮತ್ತೊಂದು ಅರ್ಥ ಕೂಡ ಇದೆ, ಚೋಸನ್ ಒನ್, ಆರಿಸಿಕೊಳ್ಳಲ್ಪಟ್ಟವರು. ಹೊಸ ಒಡಂಬಡಿಕೆಯಲ್ಲಿ ನೋಡುವುದಾದ್ರೆ ನಮ್ಮನ್ನು ಸಹ ಇಸ್ರೇಲೈಟ್ಸ್ ಅಂತ ಕರೀತಾರೆ, ಅಥವಾ ನಾವು ಸಹ ಇಸ್ರೇಲ್ ಆಗಿದ್ದೇವೆ ಅಂದ್ರೆ ಯಾವ ರೀತಿಯಾಗಂದ್ರೆ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕವಾಗಿ ನಾವು ಸಹ ಇಸ್ರೇಲ್ ಆಗಿದ್ದೇವೆ. ಹಲ್ಲೆಲೂಯಾ. ಸೊ ದ ಪೀಪಲ್ ವಿಲ್ ಕಾಲ್ ಅಸ್ ಆಸ್ ಎ ನ್ಯೂ ಇಸ್ರೇಲ್. ನಾವು ಹೊಸದಾಗಿ ಹುಟ್ಟಲ್ಪಟ್ಟು ತಿರುಗಿ ದೇವರಲ್ಲಿ ನಾವು ಆತನ ಮಕ್ಕಳಾಗಿ ಮಾಡಲ್ಪಟ್ಟಿದ್ದೇವಲ್ಲ, ಅದಕ್ಕಾಗಿ ನಮ್ಮನ್ನು ಅವರು ಹೊಸ ಇಸ್ರೇಲ್ ಅಂತ ಸಹ ಕರೀತಾರೆ.
ಮೊದಲನೇದಾಗಿ ಇಸ್ರೇಲ್ ಅಂದ್ರೆ ಅರ್ಥ ಆಯ್ತು, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಸ್ರೇಲ್ ಅಂದ್ರೆ ಒಂದು ದೇಶ ಹಿಂಗ್ ಬಂತು. ಯಾಕೋಬ 12 ಮಕ್ಕಳ ಮೂಲಕವಾಗಿ ಒಂದು ಸಂತತಿಯಾಗಿ ಬೆಳೆದಂತು, ಅದು ಒಂದು ದೇಶವಾಗಿ ಮಾಡಲ್ಪಟ್ಟಿದೆ. ಅದನ್ನ ದೇವರು ಯಾಕೋಬನಿಗೆ ಆ ಹೆಸರನ್ನ ಕೊಟ್ಟಿದ್ದು. ಏನಂತ ಕೊಟ್ರು ಅಲ್ಲಿ ನಾವು ನೋಡುತ್ತೇವೆ. ಆದಿಕಾಂಡ 37:28 ಜೆನೆಸಿಸ್ 32:28 ಹೇಳ್ತದೆ, ಅವನು ಯಾಕೋಬನಿಗೆ ಇನ್ನು ಮೇಲೆ ನೀನು ಯಾಕೋಬನ ಎನಿಸಿಕೊಳ್ಳುವುದಿಲ್ಲ, ದೇವರ ಸಂಗಡಲು ಮನುಷ್ಯರ ಸಂಗಡ ಹೋರಾಡಿ ಗೆದ್ದವರಾದ್ದರಿಂದ ನಿನಗೆ ಇಸ್ರಾಯೇಲ್ ಎಂದು ಹೆಸರುಂಟಾಗುವುದು ಎಂದು ಹೇಳಿದನು. ಹೋರಾಡಿ ಗೆದ್ದವನಿಂದ, ಸ್ಟ್ರೈವ್ ವಿತ್ ಗಾಡ್, ದೇವರೊಟ್ಟಿಗೆ ಹೋರಾಡಿದವನು. ಅವಾಗ ಇಸ್ರೇಲ್ ಅಂದ್ರೆ ದೇವರೊಟ್ಟಿಗೆ ಹೋರಾಡಿದವನು ಅರ್ಥ. ಆಗ ನಾವೇನ್ ಮಾಡ್ಬೇಕು? ಹೊಸ ಇಸ್ರೇಲ್ ಆಗಿ ಹೆಚ್ಚಾಗಿ ದೇವರ ಹೋರಾಟ ಮಾಡ್ಬೇಕಲ್ವಾ? ಯಾತಕ್ಕೋಸ್ಕರವಾಗಿ ಆತನಲ್ಲಿ ಜೀವಿಸುವುದಕ್ಕಾಗಿ. ನಾವು ಅನೇಕ ಸಾರಿ ಏನ್ ಮಾಡ್ತೀವಿ? ಲೋಕದ ಕಾರ್ಯಗೋಸ್ಕರವಾಗಿ ದೇವರನ್ನ ಪೀಡಿಸ್ತಾನೆ ಇರ್ತೀವಿ. ಅಮಾಯ್ತಾರೆ ಅಲ್ವಾ? ಅದು ಕೊಡಿಸಪ್ಪ, ಇದು ಕೊಡಿಸಪ್ಪ, ಅದು ಮಾಡಿಸಪ್ಪ, ಇದು ಮಾಡಿಸಪ್ಪ, ಇನ್ಕ್ಲೂಡಿಂಗ್ ನಾನು ಸೇರಿಸ್ತೀನಿ, ನಾನು ಇದಾಗ ಗುಣಪಡಿಸಪ್ಪ ಅಂತ ಕೇಳ್ತಾನಿದ್ದೀನಿ. ಈ ಕೇಳ್ತಾನೆ ಹೇಳ್ತೀವಲ್ವಾ? ಆದ್ರೆ ಕ್ರಿಸ್ತನಲ್ಲಿ ಜೀವಿಸುವುದಕ್ಕಾಗಿ ಹೋರಾಟ ಮಾಡಿ ಯಾಕೋಬನು ದೇವರ ಹೋರಾಟ ಮಾಡಲಿಕ್ಕಾಗಿ ಆತನ ಹೆಸರನ್ನ ದೇವಿಯ ಇಸ್ರಾಯೇಲ್ ಬದಲಾಯಿಸಿದ್ರು. ನಾವೀಗ ಇಸ್ರೇಲ್ ಆಗಿ ನಾವು ಆತನೊಟ್ಟಿಗೆ ಹೋರಾಟ ಮಾಡಬೇಕು. ಯಾತಕ್ಕಾಗಿ? ನಾವು ಆತನಲ್ಲಿ ಜೀವಿಸುವುದಕ್ಕಾಗಿ. ಹಲ್ಲೆಲೂಯಾ. ಪರಿಶುದ್ಧತೆ ಈಗ ತಾನೇ ಹೋಗ್ತವಲ್ಲ, Hebrew 12:14 ನಾವು ಪರಿಶುದ್ಧತೆಯಲ್ಲಿ ಜೀವಿಸುವುದಕ್ಕಾಗಿ, ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ದೇವರಲ್ಲಿ ಹೋರಾಟ ಮಾಡಬೇಕು ಅಂತ ಹೇಳಿ. ಈ ಲೋಕ ಯಾವಾಗಲೂ ನಾ ಹೇಳುವಂತೆ ನಶ್ವರ, ದಿವಸ ಹೊಟ್ಟೋಗ್ಬಿಡ್ತದೆ. ನಿತ್ಯಕ್ಕೆ ಇರುವಂತದ್ದು ಪರಲೋಕ ಮಾತ್ರವೇ, ಯೇಸು ಕ್ರಿಸ್ತನ ಮಾತ್ರವೇ, ಆತನ ವಾಕ್ಯಗಳು ಮಾತ್ರವೇ. ಆತನೊಟ್ಟಿಗೆ ನಾವು ಜೀವಿಸಬೇಕು. 7ನೇ ಪದ, ದ ಸೆಕೆಂಡ್ ವರ್ಡ್. ಫಸ್ಟ್ ವರ್ಡ್ ಏನು? ಜೋರ ಹೇಳಿ. 7ನೇ ಪದ ಅಲ್ಲಿ ಹೇಳ್ತದಲ್ಲಿ ಇಸ್ರಾಯೇಲ್ ನಾನು ನಿನಗೆ ಮಾಡುತ್ತೇನೆ, ನಾನು ಮಾಡಬೇಕಾಗಿರುವನು ಇಸ್ರಾಯೇಲ್ ದೇವರ ಬರುವಿಕೆಗೆ ನಿನ್ನನ್ನು ಸಿದ್ಧ ಮಾಡಿಕೊಂಡು. ಇಲ್ಲಿ ನೋಡುವುದಾದ್ರೆ ಯುವರ್ ಗಾಡ್, ನಿನ್ನ ದೇವರು ಅಂತ ಒಂದು ಪದ ಇದೆ. ಯುವರ್ ಗಾಡ್, ಎಲ್ರು ಹೇಳಿ. ಆ ದೇವರು ಯಾರು? ಹಳೆ ಒಡಂಬಡಿಕೆಯಲ್ಲಿ ಆತನಿಗೆ ಹಲವು ನಾಮಗಳುಂಟು. ಆತನ ತನ್ನ ನಾಮವನ್ನು ಪ್ರಕಟ ಮಾಡಿಕೊಂಡಿದ್ದು ಮೋಶೆಯೊಟ್ಟಿಗೆ ನಾವು ನೋಡ್ತೇವೆ. ಯಾವೇ, ಯಹೋವಾ, ಜಹೋವಾ ಅಂತ ಹೇಳುವುದಾದ್ರೆ ರಿಲೇಶನ್ಶಿಪ್ ಗಾಡ್. ದೇವರು ಯಹೋವಾ ಆಗಿ ಆತನನ್ನು ತನ್ನ ಪರಿಚಯ ಮಾಡಿಕೊಂಡಾಗ ಆತನು ಹೇಳ್ತಾನೆ, ನಾನು ನನ್ನ ಜನರೊಟ್ಟಿಗೆ, ನನ್ನ ಮಕ್ಕಳೊಟ್ಟಿಗೆ ಒಂದು ರಿಲೇಶನ್ಶಿಪ್ ಇಟ್ಕೊಳ್ತೀನಿ, ಒಂದು ಸಂಬಂಧ ಹೊಂದಿದವನಾಗಿದ್ದೇನೆ. ನಾನು ಎಲ್ಲೋ ಇರುವಂತ ದೇವರನ್ನ ನಿಮ್ಮೊಟ್ಟಿಗೆ ಇರೋದಕ್ಕೆ ನಾನು ಆಸೆ ಪಡೋದು. ಐ ವಾಂಟ್ ಅ ರಿಲೇಶನ್ಶಿಪ್ ವಿತ್ ಮೈ ಚಿಲ್ಡ್ರನ್ ಅಂತಾರೆ ಅವರು, ವಿತ್ ಮೈ ಪೀಪಲ್ ಅಂತಾರೆ. ಅದಕ್ಕಾಗಿ ಆತನು ಹೇಳ್ತಾನೆ, ಹಳೆ ಒಡಂಬಡಿಕೆಯ ಪ್ರಾರಂಭ ಆಗಿದೆ, ಈಗಲಾದರೂ ಪರಿಶುದ್ಧಾತ್ಮನಾಗಿ ನಮ್ಮಲ್ಲಿ ವಾಸ ಮಾಡ್ತಾ ಇದ್ದಾರೆ ಪ್ರಿಯರೇ. ಆದ್ರೆ ಹಳೆ ಒಡಂಬಡಿಕೆಯಲ್ಲೇ ದೇವರು ಹೇಳ್ಬಿಟ್ರು, ನಾನು ನಿಮ್ಮ ಸಂಕಟ, ನಿಮ್ಮ ಮಧ್ಯದಲ್ಲಿ ವಾಸ ಮಾಡಿ ಇಷ್ಟಪಡುತ್ತೇನೆ. ಅದಕ್ಕಾಗಿಯೇ ಮೋಶೆಗೆ ಏನಂದ್ರು? ಆರ್ಕ್ ಆಫ್ ಕವನೆಂಟ್ ನ ಮಾಡುವಂದ್ರು, ಮಂಜೂಷವನ್ನ ಮಾಡುವಂದ್ರು. ಯಾತಕ್ಕಾಗಿ? ನಾನು ನಿಮ್ಮ ಮಧ್ಯದಲ್ಲಿ ನಾನು ವಾಸ ಮಾಡಿ ಇಷ್ಟಪಡುತ್ತೇನೆ. ಅದೇ ರೀತಿ ಈಗಲೂ ಸಹ ಕ್ರಿಸ್ತ ಯೇಸುವಿನಲ್ಲಿ ಆತನು, ನೀವು ನೋಡುವುದಾದ್ರೆ ಅನೇಕ ನಾಮಗಳುಂಟು. ಎಲೋಹಿಮ್ ಅಂತ ನೀವು ನೋಡುವುದಾದ್ರೆ ಅದು ಕ್ರಿಯೇಷನಲ್ ಗಾಡ್. ನೀವು ಆದಿಕಾಂಡ 1ನೇ ಅಧ್ಯಾಯ 1ನೇ ವಚನ ನೋಡುವುದಾದ್ರೆ ಅಲ್ಲಿ ಇಬ್ರಿಯದಲ್ಲಿ ಎಲೋಹಿಮ್ ಎಂದು, ಅಂದ್ರೆ ಯಾಕಂದ್ರೆ ಅದನ್ನು ಸೃಷ್ಟಿ ಮಾಡಿದ. ಆದ್ರೆ ಯಾವ ಮನುಷ್ಯನು ಮಾಡಿದ ನಂತರ ಮನುಷ್ಯರೊಟ್ಟಿಗೆ ಒಂದು ಸಂಬಂಧ ಉಳ್ಳವನಾಗಬೇಕು ಅನ್ಕೊಂಡು ಅವಾಗ ಆತನು ಜೆಹೋವಾ, ಯಾವೇ ಯೆಹೋವಾ ಆಗಿ ಆತನು ನನ್ನನ್ನು ಪರಿಚಯ ಮಾಡಿಕೊಂಡ. ಅದೇ ಈಗ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಲೋಕದಲ್ಲಿ ನನ್ನ ಅವತಾರ ತೆಗೆದುಕೊಂಡು ಬಂದಿದ್ದಾನೆ. ಆತನೊಟ್ಟಿಗೆ ನಾವು ಸಂಬಂಧದಲ್ಲಿರಬೇಕೆಂದು ಆತನು ಇಷ್ಟಪಡುವಂತ ದೇವನಾಗಿದ್ದಾನೆ. ನಿಮ್ಮ ದೇವರು ನನ್ನ ದೇವರು ಅಂತ ಹೇಳ್ಬೇಕಾದ್ರೆ ಏನ್ ತೋರಿಸುತ್ತೆ ಪ್ರಿಯರೇ? ನೀವು ಹೊಸ ಒಡಂಬಡಿಕೆ ನೋಡುವುದಾದ್ರೆ ಅನೇಕ ಮಕ್ಕಳು ಯೇಸು ಕ್ರಿಸ್ತನನ್ನ ಏನಂತ ಕರೆದ್ರು? ನನ್ನ ದೇವರು, ನನ್ನ ದೇವರು ಅಂತ. ಯೋಹಾನ 20:28 ನೋಡಿ. ಯೋಹಾನ 20:28 ಹೇಳ್ತದೆ, ಯಾರು ಕರೆದಿದ್ದು ದೇವರು ನನ್ನ ದೇವರು ಅಂತ? ಆತನಿಗೆ ನನ್ನ ಸ್ವಾಮಿ ನನ್ನ ದೇವರು, ನನ್ನ ದೇವರು, ನನ್ನ ಸ್ವಾಮಿ ನನ್ನ ದೇವರು. ಪೌಲನು ಸಹ ಹೇಳ್ತಾನೆ ಫಿಲಿಪ್ಪ 4:19, ಫಿಲಿಪಿಯನ್ಸ್ ಚಾಪ್ಟರ್ 4:19, ನನ್ನ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಾವು ಪ್ರತಿಯೊಂದು ಕೊರತೆಯನ್ನು ನೀಗಿಸುವನು ನನ್ನ ದೇವರು. ಇಲ್ಲಿ ನಾವೇನ್ ನೋಡ್ತೀವಿ? ಪರ್ಸನಲ್ ಗಾಡ್. ಆತನು ಎಲ್ಲೋ ಇರುವಂತ ದೇವನಲ್ಲ, ನಮ್ಮ ಒಟ್ಟಿಗೆ, ನಮ್ಮೊಳಗೆ, ನಮ್ಮೊಂದಿಗೆ ಇರುವಂತ ದೇವನಾಗಿದ್ದಾನೆ. ನೀವು ಹಳೆ ಒಡಂಬಡಿಕೆ ನೋಡುವುದಾದ್ರೆ ಇಸ್ರೇಲ್ ಜನಕ್ಕಾದ್ರೂ ಆತನನ್ನ ವೈಯಕ್ತಿಕವಾಗಿ ಗೊತ್ತಿರಲಿಲ್ಲ.
ಬೇಡ ನಮ್ಗೆ ಆತನೊಟ್ಟಿಗೆ ಹೋಗೋಕೆ ನಮ್ಗೆ ಭಯ, ನೀನೇ ಹೋಗು ಅಂದ್ರು ಮೋಶೆನ. ಆತನೊಟ್ಟಿಗೆ ಅವರು ಅಂತ ಪರ್ಸನಲ್ ಆಗಿರ್ಲಿಲ್ಲ. ಆದ್ರೆ ನಮಗಾದ್ರೂ ದೇವರು ಕೊಟ್ಟಂತ ಒಂದು ಭಾಗ್ಯವೇನಾಗಿದೆ, ನಾವು ಆತನಲ್ಲಿ ಪರ್ಸನಲ್ ಆಗಿ ಹೋಗ್ಬೋದು ಪ್ರಿಯರೇ. ನಮ್ಮ ಪರ್ಸನಲ್ ಗಾರ್ಡ್ ಅಂತ ಒಬ್ಬಿದ್ದಾರೆ ಅಂದ್ರೆ ಅವ್ರು ಯಾರಾಗಿದ್ದಾರೆ? ಜೋರಿ. ನಮ್ಮ ಮನೆ ದೇವ್ರು ಯಾರಾಗಿದ್ದಾರೆ? ದಿವ್ಯ ಜ್ಯೋತಿ ದೇವ್ರು ಯಾರಾಗಿದ್ದಾರೆ? ಮತ್ತೆ ಯೇಸು ಕ್ರಿಸ್ತ ಹೇಳಕ್ಕೆ ಆಗ್ತಿಲ್ಲ. You should be proud and bold to say Jesus, because He is our God. ಆತನ ಕಲ್ಲು, ಮಣ್ಣು, ಮರವು ಆತನಿಗೆ ಏನು ಬೇಡದಿದೆ. ನಾವು ಹೃದಯ ಕೊಟ್ಟರೆ ಸಾಕು. ನೊಂದವರಾಗಿ, ಬೆಂದವರಾಗಿ, ಮುರಿದಂತ ಹೃದಯದಿಂದ ಏಸಪ್ಪ ಅಂತ ಕರೆದ್ರೆ ಸಾಕು. He is ready to help us. ಅಂತ ಆ ದೇವರು ನಾವು ಆರಾಧನೆ ಮಾಡ್ತೇವೆ. ಅದಕ್ಕಾಗಿ ನಮ್ಮಲ್ಲಿ ಒಂದು ಪರ್ಸನಲ್ ಆಗಿ ಈ ಲೋಕದಲ್ಲಿ ನೋಡುವುದಾದ್ರೆ, ಅಪ್ ಟು ಮೈ ನಾಲೆಜ್, ಯಾವ ದೇವರು ಈ ರೀತಿಯಾಗಿಲ್ಲ ಅಲ್ವಾ? ಯಾವ ದೇವರು ಈ ರೀತಿಯಾಗಿ ನನ್ನೊಟ್ಟಿಗೆ ಒಂದು ಸಂಬಂಧ ಉಳ್ಳವನಾಗಿರು, ನನ್ನೊಟ್ಟಿಗೆ ನೀನು ತನ್ನ ಮಗ ನನ್ನ ಕರಿತೀನಿ, ನನ್ನ ತಂದೆ ಅಂತ ಕರಿ, ನಿನ್ನ ಜನರ ಕರಿತೀನಿ, ನನ್ನ ಪ್ರಜೆ ಅಂತ ಕರಿತೀನಿ, ನಾನು ದೇವರಾಗಿದ್ದೀನಿ ಅಂತ ಹೇಳುವಂತ ಒಂದು ದೇವರುಗಳನ್ನ ನಾವಿಲ್ಲಿ ನೋಡಲ್ಲ ಪ್ರಿಯರ. ಆದ್ರೆ ಏಸಪ್ಪನಾದ್ರೂ ನಮಗೆ ಪರ್ಸನಲ್ ಗಾರ್ಡ್ ಆಗಿದ್ದಾನೆ. ಅದಕ್ಕಾಗಿ ನಾವೇನ್ ಮಾಡ್ಬೇಕು? ನಮ್ಮ ದೇವರು, ಇವಾಗ ನಮ್ಮ ದೇವರು ಅಂತ ನಾನು ಹೇಳಿದ್ರೆ ನೀವು ಹೇಳ್ತೀವಿ. ಎಷ್ಟು ಸಾರಿ ನೀವು ಆತನೊಟ್ಟಿಗೆ ಮಾತನಾಡಿದ್ದೀರಿ ಈ ವಾರದಲ್ಲಿ? ಡೂ ಯು ಹ್ಯಾವ್ ಎನ್ ಎನ್ಕೌಂಟರ್ ವಿತ್ ಹಿಮ್? ಆತನೊಟ್ಟಿಗೆ ನೀವು ಸಂಧಿಸಿದ್ದೀರಾ? ಸಂಧನೆ ಉಂಟಾಗಿದೆಯಾ ನಿಮಗೆ? ನಿಮ್ಮ ದೇವರನ್ನು ನೀವು ವೈಯಕ್ತಿಕವಾಗಿ ತಿಳಿದವರಾಗಿದ್ದೀರಾ? ವೈಯಕ್ತಿಕವಾಗಿ ತಿಳಿದಿದ್ರೆ ಆತನೊಟ್ಟಿಗೆ ನೀವು ಮಾತನಾಡುವುದಾದರೆ ಆತನು ನಿಮಗೆ ಹೇಳಿದಂತ ಮಾತುಗಳನ್ನ ನೀವು ಅರ್ಥ ಮಾಡ್ಕೊಂಡಿದ್ದೀರಾ? ಆತನ ಸ್ವಭಾವನ ನೀವು ತಿಳಿದಿದ್ದೀರಾ? ಆ ರೀತಿಯಾಗಿ ನೀವು ತಿಳಿದವರಾಗಿದ್ರೆ ಒಂದೇ ವಿಷಯಕ್ಕೆ ಈ ವಾರವಲ್ಲ ಎಷ್ಟು ಸಾರಿ ಪ್ರಾರ್ಥನೆ ಮಾಡ್ರಿ? ಅರ್ಥ ಆಗ್ತಾ ಇದೆಯಲ್ಲ? ಅಂಡರ್ಸ್ಟ್ಯಾಂಡಿಂಗ್ ವಾಟ್ ಐಮ್ ಟೆಲಿಂಗ್, ವಾಟ್ ಐಮ್ ಟ್ರೈಂಗ್ ಟು ಸೇ. ಯಾಕೆ ಹೇಳಿ, ನನ್ನೇ ಸ್ವಲ್ಪ ನಾನು ಅರ್ಥ ಮಾಡ್ಕೊಂಡಿದ್ರೆ, ಇವಾಗ ನಾನು ನನ್ನ ಗಂಡನ ನನ್ನ ಹೆಂಡತಿನ ಅರ್ಥ ಮಾಡ್ಕೊಂಡಿದ್ರೆ ಒಂದೇ ವಿಷಯ ನಯ್ಯ 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 ಅಂತ ಇದ್ರೆ ಗಂಡಿಗೆ ಇಷ್ಟ ಆಗುತ್ತಾ? ಅದಕ್ಕೆ ಅಷ್ಟೇ ಅನೇಕ ಕುಟುಂಬಗಳು ಡೈವರ್ಸ್ ಆಗ್ಬಿಟ್ಟಿದೆ. ಯಾಕ? ಹೋಗಪ್ಪ, ಏನು ಹೆಂಡತಿ ಬೆಳಿಗ್ಗೆ ಇದ್ರೆ ರಾತ್ರಿ ಇದ್ರೆ, ಬೆಳಿಗ್ಗೆ ಇದ್ರೆ ರಾತ್ರಿ ಇದ್ರೆ ಒಂದನ್ನೇ ಹೇಳ್ತಾ ಇದ್ದಾಳೆ, ಸಾಕಾಗಿದೆ ಜಡ್ಜ್ ಪ್ಲೀಸ್ ಗಿವ್ ಮಿ ದ ಡೈವರ್ಸ್ ಅಂತ. ನಾವು ಯಾಕೆ ಹೇಳಿ, ನಾವು ಅರ್ಥ ಮಾಡ್ಕೊಳ್ಳೋ ಮಾಡ್ತಾನೆ ಪಾಪ. ಬಡಪಾಯಿನ ಅರ್ಥ ಮಾಡ್ಕೊಂಡಿಲ್ಲ, ಹೆಂಡತಿ ಬಡಪಾಯಿನ ಅರ್ಥ ಮಾಡ್ಕೊಂಡಿಲ್ಲ. ಅದಕ್ಕೆ ಏನ್ ಮಾಡ್ತೀವಿ ನಾವು? ಹೇಳ್ತೀವಿ ಹಂಗೆ ನಾವು ದೇವ್ರ ಹತ್ರ. ಯಾಕಂದ್ರೆ ದೇವ್ರ ಅರ್ಥ ಮಾಡ್ಕೊಂಡ್ರೆ ನಾವು ಆತ ಯಾವ ರೀತಿಯಾಗಿ ಉತ್ತರ ಕೊಡ್ತಾನೆ, ಯಾವ ರೀತಿಯಾಗಿ ಮಾತಾಡ್ತಾನೆ, ಯಾವ್ದಕ್ಕೆ ಎಸ್ ಅಂತಾನೆ, ಯಾವ್ದಕ್ಕೆ ನೋ ಅಂತಾನೆ, ಯಾವ್ದಕ್ಕೆ ವೆಯ್ಟ್ ಅಂತ ಗೊತ್ತಿಲ್ಲ ನಮ್ಗೆ. ಏನ್ ಮಾಡ್ತೀವಿ? ಹೇಳಿದ್ದನ್ನೇ ಹೇಳು, ಹೇಳಿದ್ದನ್ನೇ ಹೇಳು, ಕೇಳಿದ್ದನ್ನೇ ಕೇಳು, ಕೇಳಿದ್ದನ್ನೇ ಕೇಳು. ನೀವ್ ಎಷ್ಟೇ ಯಾಕೆ ಮಾಡಿದ್ರು ಲೆಸನ್ ಅಲ್ಲ, ಬಿಕಾಸ್ ಇದು ಆಲ್ ಮೈಟಿ ಅಲ್ವಾ? ನಮ್ ಗಂಡ ನಮ್ಮ ಹೆಂಡತಿ ಅದು ಬೇಜಾರ ಮೂನ್ ಬಿಡ್ಬೋದು, ನಾನು ಸ್ವಲ್ಪ ಅನ್ನಲ್ಲ. ಅವಿ ಎಕ್ಸ್ಪೀರಿಯನ್ಸ್ ಅರ್ಥ ಮಾಡ್ಕೊಂಡಿದ್ರ, ಅನ್ವಯಿಸಿದ್ರಲ್ಲ, ಮೂವನ್ನೋದು ಕರಿತೀವಿ. ಇಲ್ವೇ ನನ್ನ ಸ್ವಲ್ಪ ಹತ್ರ. ಯಾಕೆ? ಆತನಿಗೆ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ನಾವು ಆತರ ಮಾಡಲ್ಲ. ಆತನು ಗೊತ್ತು ನನ್ನ ಮಗಳಿಗೆ ಯಾವಾಗ ಏನನ್ನ ಯಾವ ಸಮಯದಲ್ಲಿ ಕೊಡ್ಬೇಕು ಅಂತ ಆತನ ಚೆನ್ನಾಗಿ ಗೊತ್ತು. ಅದಕ್ಕಾಗಿಯೇ ದೇವರಲ್ಲಿ ನಾವು ನೋಡ್ತೀವಲ್ಲ, ಇಲ್ಲಿ ನನ್ನ ದೇವರು ನಿಮ್ಮ ದೇವರು ಅನ್ಬೇಕಾದ್ರೆ ಇಸ್ ಅ ಪರ್ಸನಲ್ ಗಾಡ್. ನಮ್ಮ ರಿಲೇಶನ್ಶಿಪ್ ಆತನೊಟ್ಟಿಗೆ ಆ ಸಂಬಂಧ ಹೆಚ್ಚಾಗಿ ಬಲಗೊಳ್ಬೇಕಂದ್ರೆ ಒಂದೇ ಒಂದು ಕಾರ್ಯ ಮಾಡಬೇಕು ಪ್ರಿಯರೇ. ನಾನು ಯಾವಾಗಲೂ ಹೇಳಿ ವಿಚಾರ ಕೊಡ್ತಾರೆ, ಒಂದೇ ಒಂದಿರ್ಬೇಕು. ಇಫ್ ದಟ್ ರಿಲೇಶನ್ಶಿಪ್ ಬಿಟ್ವೀನ್ ಮೀ ಅಂಡ್ ದ ಗಾಡ್ ಶುಡ್ ಬಿ ಸ್ಟ್ರಾಂಗರ್, ವಾಟ್ ಐ ಹ್ಯಾವ್ ಟು ಡೂ ಓನ್ಲಿ ಒನ್ ಥಿಂಗ್. ಪ್ರೇಯರ್. ಒಂದೇ ಒಂದು ಇಲಿಸ್ಟ್ರೇಷನ್ ನನ್ನ ಜೀವನದಲ್ಲಿ ಆಗಿ ಹೇಳ್ತೀನಿ. ನನ್ಗೊಂದು ಫ್ರೆಂಡ್ ಇದೆ ಡೆಲ್ಲಿ, ಓಕೆನಾ? ತುಂಬಾ ವರ್ಷ ಆಗೋಯ್ತು. ನಾನು ಕೆಲಸ ಮಾಡ್ತಾ ಇದ್ದಾಗ, ಆಗ ಕೆಲಸ ಮಾಡ್ತಾ ಇದ್ದಾಗ ನನ್ನ ಫ್ರೆಂಡ್ ಅವರು ಆವಾಗ ಒಂದು ಕಾಂಟ್ಯಾಕ್ಟ್ ಅಲ್ಲಿ ಇದ್ವಿ. ಯಾಕಂದ್ರೆ ಅವಾಗ ನಾವೆಲ್ಲ ತುಂಬಾ ಓಡಾಡಿ, ನಾನು ಅವಳಿದ್ರು ತುಂಬಾ ಥಿಕ್ ಫ್ರೆಂಡ್ಸ್ ಅಂತ ಚೆನ್ನಾಗಿದ್ರು. ಚೆನ್ನಾಗಿ ಓಡಾಡೋದು, ಎಲ್ಲ ಮಾಡೋದು, ತಿನ್ನೋದೆಲ್ಲ ಮಾಡ್ತಾ ಇದ್ವಿ. ಆಮೇಲೆ ಸ್ವಲ್ಪ ದಿನಗಳಾದ್ಮೇಲೆ ಆಕೆ ಡೆಲ್ಲಿಗೆ ಹೊಟ್ಟೋದು, ಓಕೆನಾ? ಆಮೇಲೆ ಸ್ವಲ್ಪ ದಿನ ನಮ್ ಕಾಂಟ್ಯಾಕ್ಟ್ ಇತ್ತು, ನನಗೂ ಅವ್ರಿಗೂ ಕಾಂಟ್ಯಾಕ್ಟ್ ಇತ್ತು. ಅದಾದ್ಮೇಲೆ ಕಾಂಟ್ಯಾಕ್ಟ್ ಹೊಟ್ಟೋಯ್ತು. ಆಮೇಲೆ 1 ವರ್ಷ 2 ವರ್ಷ ನೀನು ಆಗಿರ್ಬೇಕು, ಅವ್ರು ನನಗೆ ಫೋನ್ ಮಾಡಿ
ಅದಕ್ಕೆ ಮುಂಚೆ ನನಗೆ ಅವ್ಳು ಫೋನ್ ಮಾಡಿದ ತಕ್ಷಣ ಅವ್ಳ ವಾಯ್ಸ್ ಅಂತ ಗೊತ್ತಾಗ್ತಾ ಇತ್ತು. ಅವ್ಳು ಫೋನ್ ಮಾಡಿದ್ರೆ ಹೂ ಇಸ್ ದಿಸ್ ಅಂದೆ ನಾನು. ಯಾರು ಅಂದೆ. ಅವ್ಳಿಗೆ ಎಷ್ಟು ಕೋಪ ಬಂತು. ಏನ್ ಮರ್ತೋಗ್ಬಿಟ್ಟಿದ್ದೆ ನನ್ನ ಆಯ್ತಾ, ನಾನು ವನಜ ಅಂದು. ಅಯ್ಯೋ ನೀನು ನನ್ನ ಮರ್ತೋಗ್ಬಿಟ್ಟು. ಯಾಕೆ ಹೇಳಿ? there is no contact. Fellowship will build our relationship stronger. ನೀವು ಆ ರಿಲೇಶನ್ಶಿಪ್ ಅಲ್ಲಿ ಇದೀವಿ ನಾವು ಅನೇಕರು, ಎಲ್ಲಾ ವಿಶ್ವಾಸಗಳು ನಾವು ಸಂಬಂಧದಲ್ಲಿ ಹೆಸರೊಟ್ಟಿಗೆ, ಆದ್ರೆ ಅವನು ಅನ್ಯೋನ್ಯತೆ ಇಲ್ಲ. ಅನ್ಯೋನ್ಯತೆ ಬರ್ಬೇಕಂದ್ರೆ ಏನ್ ಬೇಕು? ಫಸ್ಟ್ ಆಗಿ ಕಮ್ಯುನಿಕೇಶನ್. ನಾವು ಮಾತಾಡ್ಬೇಕು ಪ್ರಿಯರೇ. ಯೇಸಪ್ಪನೊಟ್ಟಿಗೆ ಮಾತನಾಡಿ. ಅದಕ್ಕೊಂದು ಸಮಯನೇ ಬೇಕಂತಲ್ಲ, ಯಾವಾಗ ಮಾತಾಡ್ಬೋದು. ಆದ್ರೆ ಯಾವಾಗ ಮಾತಾಡ್ಬೇಕು? ಅದು ಕೊಡಿ ಏಸಪ್ಪ, ಇದು ಕೊಡಿ ಏಸಪ್ಪ ಅಂತ ಕೇಳಬಾರ್ದು. ಹೆಂಗಿದ್ಯಾ ಏಸಪ್ಪ ಅಂತ ಯಾವ ತನ ಕೇಳಿದೀವಿ ನಾವಿರಲ್ಲ. ಅದು ಚೆನ್ನಾಗೇ ಇರ್ತದೆ. ಅದು ನಾವೇ ಅನ್ಕೋತೀವಿ ಯಾವಾಗಲೂ, ಏಸಪ್ಪ ಚೆನ್ನಾಗಿದ್ದಾನೆ, ನಾನ್ ಚೆನ್ನಾಗಿರ್ಬೇಕು, ನಾನೇ ಕೇಳ್ಬೇಕು ಅದು ಕೊಡಿ ಕೊಡು ಅಂತ ಅಲ್ವಾ? ಯಾವಾಗಲೂ ಅಷ್ಟೇ. ಮೇಕ್ ಎ ಪ್ರಾಕ್ಟೀಸ್ ಟು ಟಾಕ್ ಟು ಹಿಮ್. ಒಂದು ಅಭ್ಯಾಸ ಮಾಡ್ಕೋಬೇಕು ನಾವು ಅದರೊಟ್ಟಿಗೆ ಮಾತಾಡ್ತಾ ಇದ್ದೀವಿ. ಮಾತಾಡ್ಬೇಕಾದ್ರೆ ಕೇಳೋದು ಬೇಡ ಅಂತಂದ್ರೆ ಇನ್ನೊಂದು ಏನು ಗೊತ್ತಾ ಮಾಡಬೇಕು? ಆತನ ಸ್ತೋತ್ರ ಮಾಡ್ತಾ ಇರ್ಬೇಕು. ಹಾಲೆಲೂಯಾ. Praising the Lord is very very good. It is one part of the fellowship. ಅಲ್ವಾ? ನನಗಿಷ್ಟ ನಮ್ಮ ಸುಳ್ಳು ಹೇಳ್ಬಾರ್ದು. ಎಲ್ಲರೂ ಸರಿನಾ? ಯಾರು ಸುಳ್ಳು ಹೇಳ್ಬಾರ್ದು. ನನಗಿಷ್ಟ ನನ್ನ ಹೊಗಳಿದ್ರೆ ಜನಗಳು. ನಿಮ್ಗಿಷ್ಟನಾ? ನೋಡ, ಸುಳ್ಳು ಹೇಳ್ಬಾರ್ದು. ಇಷ್ಟ ತಾನೇ? ದಟ್ಸ್ ಫ್ಯಾಕ್ಟ್. ಹೊಗಳಿಗೆ ಅಪ್ರಿಶಿಯೇಟ್ ಮಾಡಿದ್ರೆ ನಮ್ಮ ಬಗ್ಗೆ ಚೆನ್ನಾಗಿ ಮಾತಾಡಿದ್ರೆ ಎಷ್ಟು ಖುಷಿ ಆಗುತ್ತೆ ನಮ್ಗೆ ಅಲ್ಲ? ಅದನ್ನ ಮಾಡಿ ಏಸಪ್ಪನಿಗೆ ಎಷ್ಟು ಸಂತೋಷ ಆಗ್ತದೆ. ಸ್ತೋತ್ರ ಮಾಡ್ತಾನೆ ಇದ್ರೆ ದೇವರು ನಮ್ಮ ಜೀವಿತಗಳಿಗೆ ಬಿಡುಗಡೆ ಕೊಡ್ತಾನೆ ಇರ್ತೀವಿ. ನಮ್ಮೊಟ್ಟಿಗೆ ಇದು ವಾಸ ಮಾಡುವಂತ ದೇವರು ಇಷ್ಟಪಡುವಂತದ್ದು ನಾವು ಆತನೊಟ್ಟಿಗೆ ಮಾತನಾಡಬೇಕು. ಅದಕ್ಕೆ ಎಲ್ಲ ದೇವ್ರ ವಾಕ್ಯದೊಟ್ಟಿಗೆ ಎಲ್ಲಾ ಸೇವಕರು ಹೇಳುವಂತದ್ದು ಸ್ಪೆಂಡ್ ಟೈಮ್ ವಿತ್ ದ ಲಾರ್ಡ್. ಕರ್ತನೊಟ್ಟಿಗೆ ನೀವು ಸಮಯ ಕಳೆಯಿರಿ. ಯಾವಾಗಲೂ ವಾರಕ್ಕೊಂದ್ಸತಿ ಮಾತಾಡಿದ್ರೆ ಆಗಲ್ಲ ಅಲ್ವಾ? ವಾರಕ್ಕೊಟ್ಟಿಗೆ ನೀವು ನನ್ ಕೇಳಿದ್ರೆ ವಾರಕ್ಕೊಂದ್ಸತಿ ಮಾತಾಡ್ಬೇಕಂದ್ರೆ ವಾರ ಎಲ್ಲ ಮಾತಾಡ್ಬೋದು. ಒಂದ್ ದಿವಸ ಮಾತಾಡ್ಬೇಕಾದ್ರೆ ಎಷ್ಟು ಟೈಮ್ ಬೇಕಲ್ವರಿ? ಅಷ್ಟು ಟೈಮ್ ಸಿಗಲ್ವಲ್ಲ. ಅದಕ್ಕೋಸ್ಕರ ದಿನ ಮಾತಾಡಿ. ನಾನು ಯಾವಾಗಲೂ ಹೇಳಂಗೆ 5-10 minutes. ಸ್ಟಾರ್ಟ್ ವಿತ್ 5-10 minutes. ಡೋಂಟ್ ಥಿಂಕ್ ಯು ಹ್ಯಾವ್ ಟು ಸ್ಟಾಪ್ 1 hour. 1 hour ಬೇಡ ಪ್ರಿಯರೇ. 5-10 ನಿಮಿಷ ಕ್ವಾಲಿಟಿ ಟೈಮ್ ಕೊಡಿ ಏಸಪ್ಪನಿಗೆ. ಅವ್ರ ಹತ್ರ ಮಾತಾಡಿ, ಸ್ತೋತ್ರ ಮಾಡಿ, ಆತನ ಹೇಳುವಂತ ವಾಕ್ಯಗಳನ್ನ ಓದ್ರಿ, ವಾಕ್ಯ ಭಾಗನ ಓದ್ರಿ. ನಾವು ಆತನೊಟ್ಟಿಗೆ ಮಾತಾಡಿದ್ರೆ ಸಾಲದು, ಆತನ ನಮ್ಮೊಟ್ಟಿಗೆ ಮಾತಾಡೋದನ್ನ ಕೇಳಬೇಕು. ಕೇಳ್ಬೇಕಂದ್ರೆ ವಾಕ್ಯ ಓದ್ಬೇಕು. ದಯವಿಟ್ಟು ನಮ್ಮ ಸಭೆಯ ಮಕ್ಕಳು ಎಲ್ಲಾ ಪ್ರಾರ್ಥನೆ ಮಾಡಿ ಆಮೇನಂತ ಎದ್ದೋಗ್ಬಾರ್ದು. ಪ್ರಾರ್ಥನೆ ಮಾಡ್ಮೇಲೆ ಬೈಬಲ್ ಓದ್ಬೇಕು. ಬೈಬಲ್ ಓದ್ಬೇಕಾದ್ರೆ ಎಂತಹ ವಚನನೇ ಇರ್ಲಿ ಪ್ರಿಯರೇ, ಐ ಬಿಲೀವ್ ದಟ್. ಓಕೆ, ಎಂತಹ ವಚನನೇ ಇರ್ಲಿ, ಅದು ಲೂಸಿಫರೇ ಮಾತಾಡ್ಲಿ, ಆ ಮಾತಿನ ಮೂಲಕ ಸಾಗಸ ಮಾಡ್ತೇವೆ ಮಾತಾಡಿ. ಹಾಲೆಲೂಯಾ. ತಪ್ಪ ಹೇಳ್ಬಿಟ್ನಾ? ಅದೇ ನನ್ ಮಾಡ್ತೀರಾ ಅಂತ ದೇವ್ ನನ್ನ ಏಸಪ್ಪ. ಲೂಸಿಫರ್ನೇ ಕಾಲ್ ಕೇಳಾಗಿ ತುಳ್ದಂತ ನನ್ನ ಏಸಪ್ಪ. ಅದಕ್ಕೋಸ್ಕರ ವಾಕ್ಯ ಓದ್ಬೇಕು. ಅದನ್ನೊಟ್ಟಿಗೆ ಮಾತನಾಡ್ಬೇಕಂದ್ರೆ ಪ್ರಾರ್ಥನೆ ಮಾಡ್ಬೇಕು. ಅದನ್ನ ವಾಕ್ಯ ಕೇಳ್ಬೇಕಂದ್ರೆ ವಾಕ್ಯಗಳನ್ನ ಓದ್ಬೇಕು. ಮೂರನೇದಾಗಿ ನೋಡ್ತೀವಿ. ಮೊದಲನೇದಾಗೇನು? ಇಸ್ರಾಯೇಲ್. ಎರಡನೇದಾಗೇನು? ನಿನ್ನ ದೇವರು. ಮೂರನೇದಾಗಿ ಬರುವಿಕೆಗೆ. ಮೂರನೇದಾಗೇನು? ಬರುವಿಕೆ, ಕಮಿಂಗ್. ಈ ಕಾಂಟೆಕ್ಸ್ಟ್ ಅಲ್ಲಿ ನೋಡಿದ್ರೆ ಇಟ್ಸ್ ಎ ಅನೌನ್ಸ್ಮೆಂಟ್ ಆಫ್ ಡಿವೈನ್ ಎನ್ಕೌಂಟರ್. ಈ ಕಾಂಟೆಕ್ಸ್ಟ್ ಅಲ್ಲಿ ಆಲ್ಮೋಸ್ಟ್ ಬರೀತಿರುವಂತಹ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಒಂದು ಸನ್ನಿವೇಶ ನೋಡುವುದಾದ್ರೆ ಅದು ದೇವರೊಟ್ಟಿಗೆ ನಾವು ಸಂಧಿಸುವಂತಹ ಒಂದು ಸಮಯನ ಇಸ್ರೇಲ್ ಜನರಿಗೆ ಹೇಳ್ತಾ ಇದ್ದಾರೆ. ಆದ್ರೆ ಹಳೆ ಒಡಂಬಡಿಕೆಯ ಪ್ರಾಫೆಸಿಗಳನ್ನ ನೋಡುವುದಾದ್ರೆ ಅದು ಆಗಲೂ ಸಹ ನೆರವೇರಿತು, ಮುಂದೆಯೂ ಸಹ ನೆರವೇರುವಂತದ್ದು. ಅಲ್ಲಿ ಯೇಸು ಕ್ರಿಸ್ತನ ಮೊದಲನೆಯ ಬರೋಣವಲ್ಲ, ಎರಡನೆಯ ಬರೋಣವನ್ನು ಸಹ ಆತನು ಅಲ್ಲಿ ಮಾತಾಡ್ತಾ ಇದ್ದಾನೆ. ಇಟ್ಸ್ ದ ಫಸ್ಟ್ ಕಮಿಂಗ್ ಆಫ್ ಜೀಸಸ್, ಸೆಕೆಂಡ್ ಕಮಿಂಗ್ ಆಫ್ ಜೀಸಸ್. ಫಸ್ಟ್ ಕಮಿಂಗ್ ಯಾವಾಗ ಆಯ್ತು? ಏಸಪ್ಪ ಬಂದಿದ್ದು ಯಾವಾಗ? ಮಗುವಾಗಿ ಎಷ್ಟು ವರ್ಷಗಳ ಮುಂಚೆ? 2024ನೇ ವರ್ಷದ ಮುಂಚೆ ಅಲ್ವಾ? ಈಗ ಎರಡನೆಯ ಬರೋಣಕ್ಕೆ ನಾವು ಕಾಯ್ತಾ ಇದ್ದೀವಿ ಅಲ್ವಾ? ಮತ್ತೊಂದು 4ನೇ ಒಂದು ಪದ ಏನ್ ನೋಡ್ತೀವಿ ಅಲ್ಲಿ? ಪ್ರಿಪೇರ್ ಯುವರ್ ಸೆಲ್ಫ್. 4ನೇ ಪದ ಏನು?
ಪ್ರಿಪೇರ್ ಯುವರ್ ಸೆಲ್ಫ್, ಸಿದ್ಧ ಮಾಡಿಕೋ. ಎಲ್ರಿ ಹೇಳಿ, ಸಿದ್ಧ ಮಾಡಿಕೋ. ಯಾವ್ದನ್ನ ಸಿದ್ಧ ಮಾಡ್ಬೇಕು? ಏನ್ ಸಿದ್ಧ ಮಾಡ್ಕೊಳ್ಳೋದು? ನಮ್ಮನ್ನ ಸಿದ್ಧ ಮಾಡ್ಕೋಬೇಕು. ಕರೆಕ್ಟ್. ಹೆಂಗ್ ಸಿದ್ಧ ಮಾಡ್ಕೊಳ್ಳೋದು? ಫಾರ್ ದ ಕಮಿಂಗ್ ಆಫ್ ಕ್ರೈಸ್ಟ್ ಸೆಕೆಂಡ್ ಟೈಮ್, ಹೌ ಐ ಹ್ಯಾವ್ ಟು ಪ್ರಿಪೇರ್ ಮೈ ಸೆಲ್ಫ್. ಏನ್ ಮಾಡ್ಬೇಕು ಅನ್ನೋದನ್ನೇ ಈಗ ನಾವಿಲ್ಲಿ ಯೇಸು ಕ್ರಿಸ್ತನು ಆ ಒಂದು ದೇವರ ರಾಜ್ಯದ ಕುರಿತಾಗಿ ಹೇಳಿದಂತಹ ಒಂದು ಸಾಮ್ಯಗಳಲ್ಲಿ ನಾವು ನೋಡ್ತೇವೆ ಪ್ರಿಯ. ವಿ ಸಿ ದಟ್ ಇನ್ ದ ಪ್ಯಾರಬಲ್ಸ್ ಆಫ್ ಕಿಂಗ್ಡಮ್ ಆಫ್ ಗಾಡ್ ವಿಚ್ ಜೀಸಸ್ ಟೋಲ್ಡ್ ಇನ್ ಮ್ಯಾಥ್ಯೂ 25. ಈಗ ನಿಮಗೆ ಸತ್ಯವೇದಗಳನ್ನ ಮತ್ತಾಯ 25 ತೆಗೆದುಕೊಳ್ಳಿ. ಟೇಕ್ ಯೋರ್ ಬೈಬಲ್ಸ್ ಟು ಮ್ಯಾಥ್ಯೂ ಚಾಪ್ಟರ್ 25. ಅಲ್ಲಿ ಯೇಸು ಕ್ರಿಸ್ತನು ದೇವರ ರಾಜ್ಯದ ಕುರಿತಾಗಿ, ಯೇಸು ಕ್ರಿಸ್ತನ ಬರುವಾದ ಕುರಿತಾಗಿ 3 ಸಾಮ್ಯಗಳನ್ನು ಹೇಳಿದ್ದಾರೆ. 3 ಸಾಮ್ಯಗಳಿದೆ. ದಟ್ ವಿ ಆರ್ ಗೋಯಿಂಗ್ ಟು ಸಿ ಒನ್ ಬೈ ಒನ್. ಒಂದಾದ್ಮೇಲೆ ಒಂದನ್ನ ನಾವು ನೋಡುವುದಾಗಿದ್ದೇವೆ. ಮೊದಲಾಗಿ ಏನ್ ನೋಡ್ತೀವಿ ನಾವು? 25ನೇ ಮತ್ತಾಯ 1ರಿಂದ 13ರಲ್ಲಿ, ಮ್ಯಾಥ್ಯೂ 25 1 to 13. ಅಲ್ಲಿ ಏನ್ ಪ್ಯಾರಬಲ್ ಇದೆ? ಬುದ್ಧಿವಂತ ಸ್ತ್ರೀಯರು, ಬುದ್ಧಿಹೀನ ಕನ್ನಿಕೆಯರಲ್ವಾ? ಈ ಒಂದು ಸಾಮ್ಯವನ್ನು ನಾವು ನೋಡ್ತೇವೆ. ಈ ಸಾಮ್ಯ ಓದಿ ಯಾರಾದ್ರು? ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತಹ 10 ಮಂದಿ ಕನ್ಯೆಯರಿಗೆ ಹೋಲಿಕೆಯಾಗಿರುವುದು. ಅವರಲ್ಲಿ 5 ಮಂದಿ ಬುದ್ಧಿ ಇಲ್ಲದವರು, 5 ಮಂದಿ ಬುದ್ಧಿವಂತೆಯರು. ಬುದ್ಧಿ ಇಲ್ಲದವರು ತಮ್ಮ ಆರತಿಗಳನ್ನು ತಕ್ಕೊಂಡರು, ಆದರೆ ಎಣ್ಣೆ ತಕ್ಕೊಳ್ಳಲಿಲ್ಲ. ಬುದ್ಧಿವಂತೆಯರು ತಮ್ಮ ಆರತಿಗಳ ಕೂಡ ಪಾತ್ರೆಗಳಲ್ಲಿ ಎಣ್ಣೆ ತಕ್ಕೊಂಡರು. ಮದಲಿಂಗನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಕಡಿಸಿ ಮಲಗಿದರು. ಆದರೆ ಮಧ್ಯರಾತ್ರಿಯಲ್ಲಿ ಇಗೋ ಮದಲಿಂಗನು, ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ಆಗ ಆ ಕನ್ಯೆಯರೆಲ್ಲರೂ ಎಚ್ಚೆತ್ತು ತಮ್ಮ ಆರತಿಗಳನ್ನು ನೆಟ್ಟಗೆ ಮಾಡಿದರು. ಹಾಗೆ ಬುದ್ಧಿಯಿಲ್ಲದವರು ಬುದ್ಧಿವಂತೆಯರಿಗೆ, ನಿಮ್ಮ ಎಣ್ಣೆಯಲ್ಲಿ ನಮಗೆ ಸ್ವಲ್ಪ ಕೊಡಿರಿ, ನಮ್ಮ ಆರತಿಗಳು ಆರಿ ಹೋಗುತ್ತವೆ ಎಂದು ಹೇಳಿದರು. ಅದಕ್ಕೆ ಆ ಬುದ್ಧಿವಂತೆಯರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಕೂಡ ಸಾಲವೇ ಹೋದೀತು. ನೀವು ಮಾರುವವರ ಬಳಿಗೆ ಹೋಗಿ ಕೊಂಡುಕೊಂಡರೆ ಒಳ್ಳೆಯದು ಅಂದರು. ಅವರು ಕೊಂಡುಕೊಳ್ಳಲಿಕ್ಕೆ ಹೋದಾಗ ಮದಲಿಂಗನು ಬಂದನು. ಸಿದ್ಧವಾಗಿದ್ದವರು ಅವನ ಸಂಗಡ ಮದುವೆಯ ಮನೆಯೊಳಕ್ಕೆ ಹೋದರು. ಬಾಗಿಲು ಮುಚ್ಚಲಾಯಿತು. ತರುವಾಯ ಉಳಿದ ಕನ್ಯೆಯರು ಸಹ ಬಂದು, ಸ್ವಾಮಿ ಸ್ವಾಮಿ, ನಮಗೆ ತೆರೆಯಿರಿ ಅಂದರು. ಆತನು, ನಿಮ್ಮನ್ನು ನಾನರಿಯನೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು. ಆದ ಕಾರಣ ಆ ದಿನವಾದರೂ ಗಳಿಗೆಯಾದರೂ ನಿಮಗೆ ಗೊತ್ತಿಲ್ಲವಾದುದರಿಂದ ಎಚ್ಚರವಾಗಿರ್ರಿ. ಸಾಕು. ಇಲ್ಲಿ ನೋಡಿ, ಆ ಒಂದು ಬುದ್ಧಿ ಇಲ್ಲದೆ ಇರುವಂತಹ ಸ್ತ್ರೀಯರಲ್ಲಿ ಏನಿರ್ಲಿಲ್ವಂತೆ? ಎಣ್ಣೆ ಇಲ್ಲ. ಅದಕ್ಕೆ ಏಸಪ್ಪ ನಾನಿನ ಅರಿ ಅಂದ್ಬಿಟ್ಟ ಅಲ್ವಾ? ಯೋಚನೆ ಮಾಡಿದ್ರೆ ಜೀಸಸ್ ಸೇಸ್ ದೇರ್, ಐ ಡೋಂಟ್ ನೋ ಅಬೌಟ್ ಯು, ನೀವು ಯಾರಂತಾನೆ ಗೊತ್ತಿಲ್ಲ ಅನ್ಬಿಟ್ಟು. ಇಲ್ಲೇನ್ ತೋರಿಸುತ್ತೆ ಪ್ರಿಯೆ, ಈ ಒಂದು ಸಾಮ್ಯದಲ್ಲಿ ಯೇಸು ಕ್ರಿಸ್ತನು ಹೇಳ್ತಾ ಇರುವಂತದ್ದು ಏನಂದ್ರೆ, ಆ ಒಂದು ದೇವರ ರಾಜ್ಯಕ್ಕೆ ಜನಗಳು ಯಾವ ರೀತಿಯಾಗಿ ಪ್ರತಿಕ್ರಿಯೆ ಮಾಡ್ತಾ ಇದ್ದಾರೆ, ಯೇಸು ಕ್ರಿಸ್ತನ ಆ ಒಂದು ಆಳ್ವಿಕೆಗೆ ತಮ್ಮನ್ನ ಒಳಪಡಿಸದೇ ಇದ್ದಾರಲ್ಲ, ಅಂಥವರಿಗೆ ಏಸಪ್ಪ ಹೇಳ್ತಾರೆ, ನಾನು ನಿನ್ನ ಅರಿಯೇ. ಯೇಸು ಕ್ರಿಸ್ತನನ್ನು ನಾವು ಅಂಗೀಕರಿಸಿಕೊಂಡಾಗ ನಮ್ಗೆ ಇಷ್ಟ ಇದೆಯೋ ಇಲ್ವೋ, ಬರೀ ರಕ್ಷಕರಾಗಿ ಯೇಸು ಕ್ರಿಸ್ತ ನಮ್ಮ ಜೀವಿತದಲ್ಲಿ ಬರೋದಿಲ್ಲ. ಚೆನ್ನಾಗಿ ಕೇಳಿಸ್ಕೊಳ್ಳಿ, ಲಿಸನ್ ಟು ಮಿ ಕೇರ್ಫುಲಿ. When we accept Jesus as our Savior, He will not come only as a Savior. He wants to come as a Lord in our lives. ಕರ್ತನು ಲಾರ್ಡ್ ಅಂತ ಅನ್ಕೊಂಡ್ಬಿಟ್ರೆ ಚೆನ್ನಾಗಿ ತಿಳ್ಕೊಂಡ್ಬಿಡ್ಬೇಕು. ಅದು ರಾಜ್ಯನು, ಅದನ್ನ ರಾಜ್ಯನ ಆಳ್ವಿಕೆ ಮಾಡೇ ಮಾಡ್ತಾನೆ. ನಿನ್ಗೆ ಇಷ್ಟ ಇದೆಯೋ ಇಲ್ವೋ, ಅದಕ್ಕೆ ಬೆಂಡೈತದೆ. ಆಳ್ವಿಕೆ ಮಾಡೋದು ಬಿಡಲ್ವಾ? 10% ಬಿಡ್ತ್ಯಾ, 20% ಬಿಡ್ತ್ಯಾ, 30% ಬಿಡ್ತ್ಯಾ, ನೋಡ್ತಾ ಇರ್ತಾರೆ ವರ್ಷಾನ್ಗಟ್ಲೆ. ಅದಕ್ಕೆ ಏನ್ ಮಾಡ್ತಾರೆ, ನನ್ನ ಆಳ್ವಿಕೆಗೆ ಬರ್ದೆ ನಾನ್ ಬರ್ಬೇಕಾದ್ರೆ ನನ್ನ ಅರಿಯೇ ಹೇಳಕ್ಕಿಂತ ನನ್ನ ಆಳ್ವಿಕೆ ಬರೋಕೆ ಯಶಸ್ತೀನಿ ಅಂತ ದೇವರ ಹಾಲೆಲೂಯಾ ಇಸತ್ತೆ. ಅದಕ್ಕೆ ಪ್ರಿಯರೇ, ಸ್ವಲ್ಪ ನಮ್ಮನ್ನ ಪನಿಷ್ ಮಾಡಾದ್ರೂ ಪರವಾಗಿಲ್ಲ,
ಚಸ್ನಿಂಗ್ ಅಂತ ಐ ಲವ್ ದಟ್ ವರ್ಡ್. ಪ್ರೀತಿಯಿಂದ ನಮ್ಮನ್ನ ಶಿಕ್ಷಿಸಿ ಆತನ ಆಳ್ವಿಕೆಗೆ ನಾವು ಒಳಗಡೆ ಮಾಡ್ತಾನೆ. ಯಾಕಂದ್ರೆ ಸೆಕೆಂಡ್ ಕಮಿಂಗ್ ಅಲ್ಲಿ ನಾವು ಸಿದ್ಧರಾಗಿರ್ಬೇಕಲ್ಲ. ಸಿದ್ಧರಾಗೋದಂದ್ರೆ ಮೊದಲನೇದಾಗಿ ಏನು, ನಮ್ಮನ್ನು ನಾವು ಆತನ ಆಳ್ವಿಕೆಗೆ ಒಪ್ಪಿಸ್ಕೊಳ್ಬೇಕು. ಅನೇಕ ಸಾರಿ ನಾವು ನಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ದೀವಿ ಪ್ರಿಯರೇ. ಅವರ್ ಎಮೋಷನ್ಸ್ ವಿಲ್ ರೂಲ್ ಅಸ್. ನಾನು ಒಬ್ಬ ಹೀಗೋ ನಮ್ಮನ್ನ ರೂಲ್ ಮಾಡ್ತಾ ಇರ್ತೆ. ಯಾಕಂದ್ರೆ ಅದು ಆದಾಮ ಅವರಿಂದ ಬಂದಂತ ಒಂದು ಸ್ವಭಾವ. ನೀನು ದೇವತರ ಆಗ್ಬಿಡ್ತೀಯಲ್ಲ, ವಾ, ಯಾರು ಇಷ್ಟಪಡಲ್ರಿ? ಹಂಗೆ ಈಗೂ ಸಹ ಇದ್ದೀನಿ. ನನ್ನ ಆಸೆಗಳನ್ನ ನಾನು ಆಳ್ವಿಕೆ ಮಾಡ್ತಾರೆ, ನನ್ನ ಎಮೋಷನ್ಸ್, ನನ್ನ ಭಾವನೆಗಳನ್ನ ಆಳ್ವಿಕೆ ಮಾಡ್ತಾರೆ. ನಾನೇ ಎಂಬ ನನ್ನ ಈಗೋ ನನ್ನ ಆಳ್ವಿಕೆ ಮಾಡ್ತಾರೆ. ಆದ್ರೆ ಏಸಪ್ಪ ಹೇಳ್ತಾ ಇರೋದೇನು, ನನ್ನ ಆಳ್ವಿಕೆ ನೀನು ಒಳಪಡ್ಬೇಕು. ಆ ಸಿದ್ಧತೆ ನಾವು ಮಾಡ್ಕೋಬೇಕು ಪ್ರಿಯರೇ. ಅದು ಯಾವಾಗಲೂ ಒಂದ್ಸತಿ ಆಳ್ವಿಕೆಗೆ ಒಳಪಡುವಂಥದ್ದು. ಪ್ರತಿ ಕ್ಷಣ, ಪ್ರತಿ ದಿನ ನಾನು ಆತನ ಆಳ್ವಿಕೆಗೆ ಒಳಪಡಬೇಕು. ಬಿಕಾಸ್ ಐ ಹ್ಯಾವ್ ಅಕ್ಸೆಪ್ಟೆಡ್ ಹಿಮ್ ಆಸ್ ಲಾರ್ಡ್ ಸೇವಿಯರ್, ಬಟ್ ಹಿ ಹ್ಯಾಸ್ ಕಮ್ ವಿತ್ ಮೀ ಇನ್ ಮೀ ಆಸ್ ಎ ಲಾರ್ಡ್. ಕರ್ತನನ್ನ ನಾವು ಸುಮ್ಮನೆ ಇದ್ಬಿಡ್ತೀನಿ ಅಂದ್ರೆ ಆಗಲ್ಲ ಪ್ರಿಯರೇ. ತುಂಬಾ ಜನಗಳು, ನಾವು ಮನುಷ್ಯರು ತುಂಬಾ ಹುಷಾರಾಗಿದ್ದೀವಿ. ಏಸಪ್ಪ, ಅನೇಕ ವಿಶ್ವಾಸಿಗಳು ಅನ್ಯಾಸ ಮಾಡ್ತೀವಿ. ಅಯ್ಯಪ್ಪ, ಅಪ್ಪ, ನಾನು ಎಸ್ಕೇಪ್ ಆಗಿದ್ದೀನಿ ಫ್ರಮ್ ದ ಎನ್, ನನ್ನ ನರಕ ನಾನು ಎಸ್ಕೇಪ್ ಆಗ್ಬಿಡ್ತೀನಪ್ಪ, ಸಾಕು ತಂದೆ ಪರಲೋ ಕರ್ಕೊಂಡು ಹೋಗ್ಬಿಡೋದ್ರೆ ನನ್ನ ಸ್ವಲ್ಪ ಇನ್ನೊಂದು ಹೇಳ್ತಾರೆ, ನಾನು ನಿನ್ನ ಕರ್ತನಾಗಿದ್ದೀನಿ ಮಗನೇ, ನಾನು ಈಗ ಲಾರ್ಡ್ ಆಗಿದ್ದೀನಿ, ರಾಜನಾಗಿದ್ದೀನಿ, ನಾನು ಇನ್ನ ಆಳ್ವಿಕೆ ಮಾಡ್ತೇನೆ, ನಿನ್ನ ಪರಲೋ ಕರ್ಕೊಂಡು ಹೋಗೋದು ಅಂತಾರೆ ದೇವರು. ನಾವು ಒಪ್ಪಿಸ್ಕೊಡ್ಬೇಕಾ ಬೇಡವಾ? ನೋಡಿಬೇಕಂದ್ರೆ ಎಷ್ಟು ನಾವು ಹೆಚ್ಚಾಗಿ ದೇವರೊಟ್ಟಿಗೆ ನಡೀತೀವೋ ಅಷ್ಟು ಹೆಚ್ಚಾಗಿ ದೇವರು ನಮ್ಮ ನಡೆಸುವ ಆತನಾಗಿದ್ದಾನೆ ಪ್ರಿಯರೇ. ಅದಕ್ಕಾಗಿ ಯಾವಾಗೂ ಹೇಳುವಂಥದ್ದು, ಹೆಚ್ಚು ಕ್ಲೋಸ್ ಆಗಿ ಏಸಪ್ಪನ ಹತ್ರ ಇರಬೇಕು, ಮೋರ್ ದೆನ್ ಎನಿ ಅದರ್ ರಿಲೇಶನ್ಶಿಪ್. ನಾವು ಅನೇಕ ಸಾರಿ ಏನ್ ಮಾಡ್ತೀವಿ, ಲೋಕನ ರಿಲೇಶನ್ಶಿಪ್ ಒಟ್ಟಿಗೆ ತುಂಬಾ ಕ್ಲೋಸ್ ಆಗಿದ್ದೀವಿ. ಅದೇ ಏಸಪ್ಪನ ಇರುವಂತಹ ಒಂದು ರಿಲೇಶನ್ಶಿಪ್ ಕ್ಲೋಸ್ನೆಸ್ ದೂರ ಆಗ್ತದೆ. ನಾನು ಬೇಡ ಅನ್ನಲ್ಲ. ಫಸ್ಟ್ ಎಲ್ಲರೂ ಲೈಫ್ ಇರ್ಬೇಕಾಗಿ ಯಾರು, ಯೇಸು ಕ್ರಿಸ್ತನು. ಸೆಕೆಂಡ್ ಯಾರಿರ್ಬೇಕು, ಕುಟುಂಬ. ಥರ್ಡ್ ಯಾರಿರ್ಬೇಕು, ಸೇವೆ. ಉಲ್ಟಾ ಮಾಡಬೇಡಿ ಅದನ್ನ. ಆಡ್ರೆ ಅವಾಗ ಅದೇ ಆಡ್ರೆ ಸ್ವಲ್ಪ ಇಷ್ಟಪಡೋದು. ಯಾಕಂದ್ರೆ ನಾನು ನಿನಗೆ ರಾಜನು ಒಳ್ಳೆಯದು ಮೊದಲನೇ ಸ್ಥಾನ ಕೊಡು ನನಗೆ ನಿನ್ನ ಲೈಫಲ್ಲಿ. ಎರಡನೇದಾಗಿ ನಾನು ನಿನಗೆ ಕೊಟ್ಟಿದ್ದೀನಿ ಕುಟುಂಬನ, ನೀನು ಕುಟುಂಬ ನೋಡ್ಕೊಂಡೆ, ಕುಟುಂಬ ರಕ್ಷಿಸ್ದೆ ಅಂದ್ರೆ ದೇವ್ರ ನಡೆಸ್ದೆ, ನೀನ್ ನೆಕ್ಸ್ಟ್ ಬರೋಂತ ಸೇವೆ ಏನ್ ಮಾಡ್ತೀಯಾ? ಅದಕ್ಕೋಸ್ಕರ ಸೇವೆ ಎರಡನೇದಾಗಿ ಬರಲ್ಲ, ಸೇವೆ ಕುಟುಂಬನೇ ಎರಡನೇದಾಗಿ ಬರೋದು. ಯಾವಾಗ್ಲೂ ಅಷ್ಟೇ ಪ್ರಿಯ. ಅದಕ್ಕೆ ದೇವ್ರ ಹತ್ರ ನಾವು ಎಷ್ಟು ಹೆಚ್ಚಾಗಿ ಹತ್ರ ಹೋಗ್ತೀವೋ ಅಷ್ಟು ಚೆನ್ನಾಗಿ ಹೆಚ್ಚಾಗಿ ದೇವರು ನಮ್ಮನ್ನ ಮಾರ್ಗದರ್ಶನ ಮಾಡುವವನಾಗಿ ನಡೆಸುವವನಾಗಿದ್ದಾನೆ. ಅದು ಮಾತ್ರವಲ್ಲ, ನಾವು ಎಷ್ಟು ಹೆಚ್ಚಾಗಿ ಆತನ ನಂಬುತ್ತೇವೋ ಅಷ್ಟು ಹೆಚ್ಚಾಗಿ ದೇವರು ನಮಗೆ ಬೇಕಾದೆಲ್ಲವನ್ನ ಕೊಟ್ಟು ನಮ್ಮನ್ನು ಆಶೀರ್ವದಿಸಿ ನಡೆಸಿಕೊಂಡು ಹೋಗ್ತಾನೆ. ಹಲ್ಲೆಲೂಯಾ. ಏಳನೇ ಒಂದು ಪ್ಯಾರಾಬಲ್ ಬರೋಣ. ಏಳನೇ ಒಂದು ಸಾಮ್ಯ 25ನೇ ಮತ್ತಾಯ 14-30. ಇದ್ಯಾವ ಓದಿ. ದೇಶಾಂತರಕ್ಕೆ ಹೋಗುವ ಒಬ್ಬ ಮನುಷ್ಯನು ತನ್ನ ಆಳುಗಳನ್ನು ಕರೆದು ಅವರಿಗೆ ತನ್ನ ಆಸ್ತಿಯನ್ನು ಒಪ್ಪಿಸಿಕೊಟ್ಟಂತಿರುವುದು. ಅವನು ಒಬ್ಬನಿಗೆ 5 ತಲಾಂತು, ಒಬ್ಬನಿಗೆ 2, ಒಬ್ಬನಿಗೆ 1, ಹೀಗೆ ಅವನವನ ಸಾಮರ್ಥ್ಯದ ಪ್ರಕಾರ ಕೊಟ್ಟು ಬೇರೊಂದು ದೇಶಕ್ಕೆ ಹೋದನು. 5 ತಲಾಂತು ಹೊಂದಿರುವವನು ಹೋಗಿ ಅದನ್ನು ವ್ಯಾಪಾರಕ್ಕೆ ಹಾಕಿ ಇನ್ನೂ 5 ತಲಾಂತು ಗಳಿಸಿಕೊಂಡನು. ಹಾಗೆಯೇ 2 ತಲಾಂತು ಹೊಂದಿದವನು ಇನ್ನೂ 2 ಸಂಪಾದಿಸಿಕೊಂಡನು. ಆದರೆ 1 ತಲಾಂತು ಹೊಂದಿದವನು ಹೋಗಿ ಭೂಮಿಯನ್ನು ಅಗಿದು ತನ್ನ ದಣಿಯ ಹಣವನ್ನು ಬಚ್ಚಿಟ್ಟನು. ಬಹುಕಾಲವಾದ ಮೇಲೆ ಆ ಆಳುಗಳ ದಣಿಯು ಬಂದು ಅವರಿಂದ ಲೆಕ್ಕ ತೆಗೆದುಕೊಳ್ಳಲು 5 ತಲಾಂತು ಹೊಂದಿದವನು ಮುಂದೆ ಬಂದು ಇನ್ನೂ 5 ತಲಾಂತು ತಂದು, ಸ್ವಾಮಿ, ನೀನು 5 ತಲಾಂತನ್ನು ನನಗೆ ಕೊಟ್ಟಿದ್ದೀಯಲ್ಲ, ಇಗೋ ಇನ್ನೂ 5 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ, ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಅಂದನು. ಆಗ 2 ತಲಾಂತು ಹೊಂದಿದವನು ಮುಂದೆ ಬಂದು, ಸ್ವಾಮಿ, 2 ತಲಾಂತು ನನಗೆ ಒಪ್ಪಿಸಿದ್ದೀಯಲ್ಲ, ಈಗೋ ಇನ್ನೂ 2 ತಲಾಂತು ಸಂಪಾದಿಸಿದ್ದೇನೆ ಅಂದನು. ಅವನ ದಣಿಯು ಅವನಿಗೆ, ಬಲ ನಂಬಿಗಸ್ತನಾದ ಒಳ್ಳೆ ಆಳು ನೀನು, ಸ್ವಲ್ಪ ಕೆಲಸದಲ್ಲಿ ನಂಬಿಗಸ್ತನಾಗಿದ್ದಿ,
ದೊಡ್ಡ ಕೆಲಸದಲ್ಲಿ ನಿನ್ನನ್ನು ಇಡುತ್ತೇನೆ, ನಿನ್ನ ದಣಿಯ ಸೌಭಾಗ್ಯದಲ್ಲಿ ಸೇರು ಎಂದು ಹೇಳಿದನು. ತರುವಾಯ ಒಂದೇ ತಲಾಂತು ಹೊಂದಿದವನು ಸಹ ಮುಂದೆ ಬಂದು, ಸ್ವಾಮಿ, ನೀನು ಕಠಿಣ ಮನುಷ್ಯನು, ನೀನು ಬಿತ್ತದಿರುವಲ್ಲಿ ಕೊಯ್ಯುವವನು, ನೀನು ದೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದು ಹೆದರಿಕೊಂಡು ಹೋಗಿ ನಿನ್ನ ತಲಾಂತನ್ನು ಭೂಮಿಯಲ್ಲಿ ಬಚ್ಚಿಟ್ಟೆನು. ಇಗೋ, ನಿನ್ನದು ನಿನಗೆ ಸಂದಿದೆ ಅಂದನು. ಆಗ ಅವನ ದಣಿಯು ಅವನಿಗೆ, ಮೈಗಳ್ಳನಾದ ಕೆಟ್ಟ ಆಳು ನೀನು, ನಾನು ಬಿತ್ತದಿರುವಲ್ಲಿ ಕೊಯ್ಯುವವನು, ದೂರದಿರುವಲ್ಲಿ ರಾಶಿ ಮಾಡಿಕೊಳ್ಳುವವನು ಎಂದು ತಿಳಿದಿದ್ದೀಯಾ? ಹಾಗಾದರೆ ನೀನು ನನ್ನ ಹಣವನ್ನು ಸಾಹುಕಾರರಲ್ಲಿ ಬಡ್ಡಿಗೆ ಹಾಕಬೇಕಾಗಿತ್ತು. ನಾನು ಬಂದು ನನ್ನದನ್ನು ಬಡ್ಡಿ ಸಹಿತ ಪಡೆದುಕೊಳ್ಳುತ್ತಿದ್ದೇನು ಎಂದು ಹೇಳಿ ತನ್ನ ಸೇವಕರಿಗೆ ಅವನಿಂದ ಆ ತಲಾಂತು ತೆಗೆದು 10 ತಲಾಂತು ಇದ್ದವನಿಗೆ ಕೊಡಿರಿ. ಇದ್ದವರಿಗೆ ಕೊಡಲ್ಪಡುವುದು, ಅವರಿಗೆ ಮತ್ತೂ ಹೆಚ್ಚಾಗುವುದು. ಇಲ್ಲದವನ ಕಡೆಯಿಂದ ಇದ್ದದ್ದು ತೆಗೆಯಲ್ಪಡುವುದು. ಮತ್ತು ಕೆಲಸಕ್ಕೆ ಬಾರದ ಈ ಆಳನ್ನು ಹೊರಗೆ ಕತ್ತಲೆಗೆ ಹಾಕಿಬಿಡಿರಿ ಎಂದು ಹೇಳಿದನು. ಅಲ್ಲಿ ಗೋಳಾಟವು, ಕಟಕಟನೆ, ಹಲ್ಲು ಕಡಿಯೋಣವು ಇರುವವು. ಇದು ನಾವು ನೋಡಿದ್ರೆ 2ನೇ ಪ್ಯಾರಬಲ್ ಆಫ್ ಟ್ಯಾಲೆಂಟ್ಸ್ ಅಲ್ಲ. 2ನೇದಾಗಿ ನೋಡುವಂಥದ್ದು ತಲಾಂತುಗಳು. ತಲಾಂತು ಅಂತ ಹೇಳ್ಬೇಕಾದ್ರೆ ಅಲ್ಲಿ ನಾವು ನೋಡುವಂಥದ್ದು ಗಿಫ್ಟ್ಸ್, ವರಗಳು. ದೇವರು ಪ್ರತಿಯೊಬ್ಬ ವಿಶ್ವಾಸಿಗೆ ವರಗಳನ್ನ ಕೊಟ್ಟಿದ್ದಾನೆ. ಗಿಫ್ಟ್ಸ್ ಆರ್ ಬೀನ್ ಗಿವನ್ ಟು ಆಲ್ ದ ಬಿಲೀವರ್ಸ್ ಬೈ ದ ಲಾರ್ಡ್. ಆದ್ರೆ ಅನೇಕ ಸಾರಿ ನಾವೇನ್ ಮಾಡ್ತೀವಿ ಅಂದ್ರೆ ಗಿಫ್ಟ್ಸ್ ಕುರಿತಾಗಿ ನಮಗೆ ಅನೇಕರಿಗೆ ತಿಳಿದೇ ಇಲ್ಲ. ಕೆಲವೊಂದು ಕಾರ್ಯಗಳನ್ನ ನಾವು ಬೈಬಲ್ ಅಲ್ಲಿ ಎಕ್ಸ್ಟ್ರೀಮ್ ಆಗಿ ಮಾಡಬಾರ್ದು, ಅದೇ ಸಮಯದಲ್ಲಿ ಮಾಡದೇ ಸಹ ಇರಬಾರ್ದು. ಚೆನ್ನಾಗಿ ಕೇಳಿಸ್ಕೊಳ್ಳಿ. ಕೆಲವೊಂದು ಸಭೆಗಳು ಏನಾಗಿದೆ ಅಂದ್ರೆ ಗಿಫ್ಟ್ಸ್ ಕುರಿತಾಗಿ ಎಕ್ಸ್ಟ್ರೀಮ್ ಆಗಿದ್ದಾರೆ. ಓನ್ಲಿ ದೇ ಆರ್ ಬೇಸ್ಡ್ ಆನ್ ದ ವರ್ಕ್ಸ್ ಆಫ್ ದ ಹೋಲಿ ಸ್ಪಿರಿಟ್, ದಟ್ಸ್ ದ ಗಿಫ್ಟ್ಸ್ ಆಫ್ ದ ಹೋಲಿ ಸ್ಪಿರಿಟ್. ಕೆಲವೊಂದು ಸಭೆಗಳು ಬರೀ ದ ಫ್ರೂಟ್ ಆಫ್ ದ ಹೋಲಿ ಸ್ಪಿರಿಟ್, ಆ ಫಲಗಳ ಮೇಲೆ ಇದ್ದಾರೆ. ಅದು ಬ್ಯಾಲೆನ್ಸ್ ಆಗ್ಬೇಕು. ಯಾಕಂದ್ರೆ ಈ ಗಿಫ್ಟ್ಸ್ ಅಂತ ಹೇಳುವುದಾದ್ರೆ ವರಗಳನ್ನ ದೇವರು ಕೊಟ್ಟಿದ್ದೇ ಸಭೆಯ ಒಂದು ಉದ್ಧಾರಕ್ಕಾಗಿ, ಫಾರ್ ದ ಎಡಿಫಿಕೇಶನ್ ಆಫ್ ದ ಚರ್ಚ್. ಈ ಸಭೆ ಉದ್ಧಾರ ಆಗಬೇಕು, ಸಭೆ ಸರಿಯಾಗಿ ದೇವರಲ್ಲಿ ಬೆಳಿಬೇಕು, ಈ ಲೋಕದಲ್ಲಿ ಬೆಳಕಾಗಿರ್ಬೇಕು, ಸಾಕ್ಷಿಗಳಾಗಿರ್ಬೇಕು, ಇವ್ಯಾಂಜಲಿಸಂಗೆ, ಸುವಾರ್ಥ ಸೇವೆಗೆ, ಆತ್ಮಗಳನ್ನ ಗೆಲ್ಲಬೇಕಂದ್ರೆ ಗಿಫ್ಟ್ಗಳು ಬೇಕು ಪ್ರಿಯ. ಆದ್ರೆ ಅನೇಕ ಸಾರಿ ನಾವು ಅದನ್ನ ತಪ್ಪಾಗಿ ತಿಳ್ಕೊಂಡಿದ್ದೇವೆ. ಆದ್ರೆ ಇನ್ನೊಬ್ರು ಏನಾಗಿದ್ದಾರೆ ಅಂದ್ರೆ ಗಿಫ್ಟ್ ಇದೆ ಅಂತಾನೆ ವಿಶ್ವಾಸಿ ಗೊತ್ತಿಲ್ಲ. ನೀವು ಸತ್ಯವೇದ ನೋಡುವುದಾದ್ರೆ 1 ಕೊರಿಂಥ 12:4-11 ಓದೋದು ಬೇಡ. 1 ಕೊರಿಂಥ 12:4-11 9 ಗಿಫ್ಟ್ಸ್ ಇದೆ. 1 ಪೇತ್ರ 4:10 ಮತ್ತೆ ರೋಮಾಪುರದ ಪತ್ರಿಕೆ 12:6-8 ಈ ಎಲ್ಲಾ ವಚನಗಳಲ್ಲಿ ಯೇಸು ಕ್ರಿಸ್ತನ ಆ ಒಂದು ಗಿಫ್ಟ್ಸ್ ಕುರಿತಾಗಿ ಮಾತನಾಡಿದ್ದಾರೆ. ಆದ್ರೆ ನಾವು ವಿಶ್ವಾಸ ಪ್ರತಿಯೊಬ್ಬರೂ ಕೊಡಲ್ಪಟ್ಟಿದೆ. ನಾವು ವಿಶ್ವಾಸಿಗಳು ಏನ್ ಮಾಡ್ಬೇಕ ನಮ್ಗೆ ಗೊತ್ತು ಅನೇಕರಿಗೆ. ಆದ್ರೂ ಸಹ ನಾವೇನ್ ಮಾಡ್ತೀವಿ, ಅದನ್ನ ತಿಳ್ಕೊಂತ ರೆಕಗ್ನೈಸ್ ಮಾಡ್ತಾ ಇಲ್ಲ. ಎಷ್ಟು ಜನ ನಾವು ಇಲ್ಲಿ ವಿಶ್ವಾಸಿಗಳಾದವರು ಏಸಪ್ಪ ನನ್ಗೆ ಏನ್ ಗಿಫ್ಟ್ ಕೊಟ್ಟಿದ್ಯಾ ಅಂತ ಕೇಳಿದ್ದೀವಿ. ಈ ಲೋಕದ ಗಿಫ್ಟ್ ಕೊಡು ಅಂತ ಕೇಳ್ತೀವಿ ನಾವು, ಇಲ್ಲ ಅನ್ನಲ್ಲ. ಈ ಲೋಕದಲ್ಲಿ ಜೀವಿಸೋದಕ್ಕೆ, ಚೆನ್ನಾಗಿ ಜೀವಿಸೋದಕ್ಕೆ, ವಸತಿಯಲ್ಲಿರೋದಕ್ಕೆ, ಐಶ್ವರ್ಯವಂತರಾಗಿರೋದಕ್ಕೆ, ಚೆನ್ನಾಗಿರೋದಕ್ಕೆ ಎಲ್ಲ ಕೇಳ್ತಾ ಇದ್ದೀವಿ. ಅದು ತಪ್ಪು ಅಂತ ದೇವಕ್ಕೆ ನಾನು ಸಹ ಹೇಳ್ತಾ ಇಲ್ಲ. ಆದರೆ ಬಟ್ ಅಂತ ಇದೆಯಲ್ಲ, ಮೊದಲು ದೇವರ ರಾಜ್ಯವನ್ನು, ನೀತಿಯನ್ನು, ಆವಾಗ ನಾವು ವಾಕ್ಯಕ್ಕೆ ಅನುಗುಣವಾಗಿ ಏಸಪ್ಪ ನನ್ಗೇನ್ ಗಿಫ್ಟ್ ಕೊಟ್ಟಿದ್ಯಾ ಅಂತ ಕೇಳಿದೀವಿ. ಅವ್ರಿಗೆ ಫಸ್ಟ್ ನಾವು ರೆಕಗ್ನೈಸ್ ಮಾಡ್ಬೇಕು ಏನ್ ಗಿಫ್ಟ್ ಕೊಟ್ಟಿದ್ದಾರೆ ದೇವರು ಅಂತ. ಅದ ನಂತರ ನಾವು ಅದನ್ನ ದೇವರ ಮಹಿಮೆಗೋಸ್ಕರವಾಗಿ ಉಪಯೋಗಿಸಲ್ಪಡಬೇಕು. ಅನೇಕರು ನೀವು ಪ್ರಾರ್ಥನೆ ಮಾಡ್ಬೇಕಾದ್ರೆ ಅನೇಕರು ಬಂದು ಪ್ರಾರ್ಥನೆ ಮಾಡ್ಕೋಬೇಕಾದ್ರೆ ಕೇಳಬೇಕು, ಏಸಪ್ಪ ನನ್ಗೆ ಏನ್ ಗಿಫ್ಟ್ ಕೊಟ್ಟಿದ್ಯಾ, ನಿನ್ ಸೇವಕರ ಮೂಲಕ ಮಾತಾಡು ಅಲ್ವಾ. ನಾವು ಪ್ರಾರ್ಥನೆ ಮಾಡಬೇಕಾದ್ರೆ ಏನ್ ಗಿಫ್ಟ್ ಕೊಟ್ಟಿದ್ದೆ ನಂತರ ಮಾತಾಡು. ಆ ಗಿಫ್ಟ್ ನ ಹೆಂಗ್ ನಾನು ಉಪಯೋಗಿಸ್ಬೇಕು, ಸಭೆಯಲ್ಲಿ ಹೆಂಗ್ ಉಪಯೋಗಿಸ್ಬೇಕು, ನೀನ್ ರಾಜ್ಯಕ್ಕಾಗಿ ಹೆಂಗ್ ಉಪಯೋಗಿಸ್ಬೇಕು, ಇಷ್ಟು ಜನ ಕೇಳಿದೀವಿ ಪ್ರಿಯರೇ. ನಮ್ ಪ್ರಕಾರ ಏನು, ಪುಲ್ಪಿಟಲ್ಲಿ ಬಂದು ನಿಂತ್ಕೊಂಡು ಈ ಸ್ಟೇಜ್ ಮೇಲೆ ನಿಂತರೆ ಅವ್ರು ಮಾತ್ರ ಗಿಫ್ಟ್ ಇಲ್ಲ ಪ್ರಿಯರೇ. ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತನ ಪರಿಶುದ್ಧ ಆತ್ಮನು ತನ್ನ ಒಂದು ಆ ಇಚ್ಛಾನುಸಾರವಾಗಿ ಎಲ್ಲರೂ ಕೊಟ್ಟಿದ್ದಾನೆ. ಅದು ಚಿಕ್ಕದಾಗಿರೋ ದೊಡ್ಡದಾಗಿರೋ ಏನೇ ಆಗಿರ್ಬೋದು, ಬಟ್ ಗಾಡ್ ಹ್ಯಾಸ್ ಗಿವನ್ ದ ಗಿಫ್ಟ್. ನಾವು ರೆಕಗ್ನೈಸ್ ಮಾಡಿದ್ದೀವ? ದಯವಿಟ್ಟು
ಇನ್ನು ಮುಂದೆ ಆದ್ರೂ ಪ್ರಾರ್ಥನೆ ಮಾಡ್ಕೊಂಡು ಕೇಳಿದ್ವಿ. ಸಾಕು ಲೋಕಕ್ಕಾಗಿ ಜೀವಿಸಿದ್ದು. ನಾವು ಲೋಕದಲ್ಲಿ ಜೀವಿಸ್ತಾ ಇದ್ದೀವಿ, ಜೀವಿಸಬೇಕು ಯೇಸು ಕ್ರಿಸ್ತರು ಬರೋವರೆಗೂ. ಅದೇ ಅದಕ್ಕಾಗಿಯೇ ಜೀವಿಸೋದು ಬೇಡ. ಯೇಸು ಕ್ರಿಸ್ತ ನನಗಾಗಿ ಏನ್ ಗಿಫ್ಟ್ ಕೊಟ್ಟಿದ್ದಾರೆ? ವಾಟ್ ಗಿಫ್ಟ್ ಗಾಡ್ ಹಸ್ ಗಿವನ್ ಟು ಮೀ? ಲೆಟ್ಸ್ ಆಸ್ಕ್ ದ ಲಾರ್ಡ್ ಅಂಡ್ ರೆಕಗ್ನೈಸ್ ಇಟ್ ಅಂಡ್ ಯೂಸ್ ಫಾರ್ ದ ಲಾರ್ಡ್. ಇನ್ನೊಂದು ಎಕ್ಸ್ಟ್ರೀಮ್ ಜನ ಇದ್ದಾರೆ, ಏನ್ ಗೊತ್ತಾ? ದೇವರು ಕೊಟ್ಟಿದ್ದಾನೆ, ಹೊರಗಳನ್ನ ಚೆನ್ನಾಗಿ ರೆಕಗ್ನೈಸ್ ಮಾಡಿದ್ದಾರೆ, ಅವ್ರು ಗೊತ್ತು ಚೆನ್ನಾಗಿ ದೇವ್ರು ಅವ್ನು ಉಪಯೋಗಿಸ್ತಾರೆ ಅಂತ. ಆದರೆ ಅದನ್ನ ಏನ್ ಮಾಡ್ತಾ ಇದ್ದಾರೆ? ತಮ್ಮ ಒಂದು ಮಹಿಮೆಗೋಸ್ಕರ ಉಪಯೋಗಿಸ್ತಾ ಇದ್ದಾರೆ. ಡು ನಾಟ್ ಟ್ರೈ ಟು ಪ್ಲೀಸ್ ಮ್ಯಾನ್. ಅರ್ಥ ಆಗತ್ತಲ್ವಾ? ಡೋಂಟ್ ಸೀಕ್ ದ ಮ್ಯಾನ್ಸ್ ಅಪ್ರಿಸಿಯೇಷನ್. ಮನುಷ್ಯನ ಒಂದು ಮೆಚ್ಚುಗೆಗಾಗಿ, ಹೊಗಳಿಗೆಗಾಗಿ ಮನುಷ್ಯನ ನಾವು ಮೆಚ್ಚಿಸ್ಬೇಕಂತ ನಾವು ವರ ಉಪಯೋಗಿಸ್ಬೇಕಂತ ದೇವ್ರು ಕೊಟ್ಟರು. ಓನ್ಲಿ ಒನ್ ಪರ್ಪಸ್, ಗಾಡ್ಸ್ ನೇಮ್ ಶುಡ್ ಬಿ ಗ್ಲೋರಿಫೈಡ್. ಹಲ್ಲೆಲೂಯಾ. ದೇವರ ನಾಮ ಮಹಿಮೆ ಆಗ್ಬೇಕಂದ್ರೆ ಈ ವಾಕ್ಯ, ಈ ಒಂದು ವರ ಹೆಂಗ್ ಉಪಯೋಗಿಸಲ್ಪಡ್ಬೇಕು? ಆತನ ರಾಜ್ಯಕ್ಕಾಗಿ ಉಪಯೋಗಿಸಲ್ಪಡ್ಬೇಕು ಅಲ್ವಾ? ಎಷ್ಟು ಆತ್ಮಗಳು ಆ ವರದ ಮೂಲಕವಾಗಿ, ಆ ಗಿಫ್ಟ್ ಮೂಲಕ ಬರ್ತದೋ ಅಷ್ಟು ದೇವ್ರ ನಾಮ ಮಹಿಮೆ ಆಗುತ್ತೆ. ಎಷ್ಟು ಸಭೆಯಲ್ಲಿ ವಿಶ್ವಾಸಿಗಳು ಬಲಗೊಳ್ತಾರೋ ಆ ಒಂದು ವರಗಳ ಮೂಲಕವಾಗಿ, ಗಿಫ್ಟ್ಗಳ ಮೂಲಕವಾಗಿ ದೇವ್ರ ನಾಮ ಮಹಿಮೆ ಆಗುತ್ತೆ. ಅದನ್ನು ನಾವು ಅನೇಕ ಸಾರಿ ಏನ್ ಮಾಡ್ಬಿಟ್ಟಿದ್ದೀವಿ? ತಪ್ಪು ಮಾಡಿದ್ದೀವಿ. ನಾವ್ ಯಾಕೆ ಆ ಒಂದು ವರನ ಕೇಳಾಗುತ್ತಾ? ನಮ್ಗೆ ಮನಸ್ಸಿದ್ರೆ ನಾವೇನ್ ಮಾಡ್ತೀವಿ? ಹೆಂಗಾದ್ರೆ ಯಾವ್ದೋ ಒಂದು ಮಾರ್ಗದಲ್ಲಿ ಅದನ್ನ ಕಂಡುಕೊಳ್ಳಕ್ ನೋಡ್ತೀವಿ. ಮನ್ಸಿನ ಅಂದ್ರೆ ಒಂದ್ ಮಾಡ್ತೀವಿ. ಏನ್ ಗೊತ್ತಾ? ಏನ್ ಹೇಳೋಣ? ನಮ್ ಮನ್ಸಿನ ಕೇಳಕ್ಕೆ, ನಾವ್ ಮನ್ಸಿನ ಬೇಕು ಅಂತ ನಮ್ಗಿಲ್ಲ. ಆ ಮನ್ಸಲ್ಲಿ ಎಕ್ಸ್ಕ್ಯೂಸ್ ಕೊಡ್ತೀವಿ. ಮನ್ಸಿದ್ರೆ ನಾವು ಅದನ್ನ ಫೈನ್ ಮಾಡ್ತೀವಿ, ಮನ್ಸಿಲ್ಲ ಅಂದ್ರೆ ನಾವು ಎಕ್ಸ್ಕ್ಯೂಸ್ ಕೊಡ್ತೀವಿ. ಹಂಗೆ ಅನೇಕ ವಿಶ್ವಾಸಿಗಳು ನಾವಿದ್ದೇವೆ. ದಯವಿಟ್ಟು ನಾವು ನೋಡ್ತೇವೆ, ನಮ್ಮನ್ನು ಪ್ರಿಪೇರ್ ಆಗ್ಬೇಕಂದ್ರೆ ಮೊದಲನೇದಾಗಿ ದೇವರ ಒಂದು ಆಳ್ವಿಕೆಗೆ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ಎರಡನೇದಾಗಿ ದೇವ್ರು ಯಾವ ವರ ಕೊಟ್ಟಿದ್ದಾನೆ ರೆಕಗ್ನೈಸ್ ಮಾಡಿ ಆತನ ಮಹಿಮೆಗೋಸ್ಕರ ಉಪಯೋಗಿಸಲ್ಪಡಬೇಕು. ಮೂರನೇ ಒಂದು ಪ್ಯಾರಬಲ್ ನೋಡ್ತೇವೆ, ಓದೋದ್ ಬೇಡ. ದ ಜಡ್ಜ್ಮೆಂಟ್ ಆಫ್ ದ ನೇಷನ್ಸ್. ಇಲ್ಲಿ ದೇಶಗಳನ್ನ ಯೇಸು ಕ್ರಿಸ್ತನು ಎರಡನೇ ಸಾರಿ ಬರ್ಬೇಕಾದ್ರೆ ಏನ್ ಮಾಡ್ತಾನಂತೆ? ನ್ಯಾಯ ತೀರ್ಸ್ತಾನೆ. ಆ ನ್ಯಾಯ ತೀರ್ಪು ಕೊಡುವಂತ ಆ ಒಂದು ನ್ಯಾಯ ತೀರ್ಪು ಯಾವ ಆಧಾರದ ಮೇಲೆ ಕೊಟ್ಟಿದ್ರು ಯೇಸು ಕ್ರಿಸ್ತ? ಗೊತ್ತಾ ನಿಮ್ಗೆ ಪ್ಯಾರಬಲ್? ಏಸಪ್ಪನೇ ನಿಮ್ನ ಆಶೀರ್ವಾದ. ಪ್ಯಾರಬಲೇ ಗೊತ್ತಿಲ್ಲ ಅಂದ್ರೆ ಹೆಂಗ್ರಿ ನಮ್ಮನ್ನು ನಾವು ಸಿದ್ಧ ಮಾಡ್ಕೊಂಡು. ಮತ್ತಾಯ 25 ಯಾವ್ದ್ರ ಮೇಲೆ ಅಲ್ಲಿ ಆತನು, ಯಾವ ಆಧಾರದ ಮೇಲೆ ಆತನ ನ್ಯಾಯ ತೀರಿಸೋದು? ಮತ್ತೆ ಎಲ್ಲಾ ದೇಶಗಳ ಜನರು 27ನೇ ವಚನ 32ನೇ ವಚನ ಇದ್ದೀನಿ. ಮತ್ತು ಎಲ್ಲಾ ದೇಶಗಳ ಜನರು ಆತನ ಮುಂದೆ ಕೂಡಿಸಲ್ಪಡುವರು. ಕುರುಬನು ಆಡುಗಳನ್ನು ಕುರಿಗಳನ್ನು ಬೇರೆ ಬೇರೆ ಮಾಡುವ ಪ್ರಕಾರ ಆತನು ಅವರನ್ನು ಬೇರೆ ಬೇರೆ ಮಾಡಿ, ಕುರಿಗಳನ್ನು ತನ್ನ ಬಲಗಡೆಯಲ್ಲಿ ಆಡುಗಳನ್ನು ತನ್ನ ಎಡಗಡೆಯಲ್ಲಿ ನಿಲ್ಲಿಸುವನು. ಕುರಿಗಳು ಯಾವ ಕಡೆ? ಆಡುಗಳು. ಆಗ ಅರಸನು ತನ್ನ ಬಲಗಡೆ ಇರುವವರಿಗೆ, ನನ್ನ ತಂದೆಯ ಆಶೀರ್ವಾದ ಹೊಂದಿದವರೇ ಬನ್ನಿರಿ. ಯಾಕೆ ತಂದೆ ಆಶೀರ್ವಾದ ಹೊಂದಿದ್ರು? ಯಾವ ಆಧಾರದ ಮೇಲೆ ದೇವರಲ್ಲಿ ನ್ಯಾಯ ತೀರಿಸ್ತಾ ಇದ್ದಾನೆ? ಲೋಕಾದಿಯಿಂದ ನಿಮಗೋಸ್ಕರ ಸಿದ್ಧ ಮಾಡಿದ ರಾಜ್ಯವನ್ನು ಸ್ವಸ್ಥವಾಗಿ ತೆಗೆದುಕೊಳ್ಳಿರಿ. ನಾನು ಹಸಿದಿದ್ದೆನು, ನನಗೆ ಊಟಕ್ಕೆ ಕೊಟ್ಟಿರಿ. ನಾನು ಬಾಯಾರಿದ್ದೆನು, ನನಗೆ ಕುಡಿಯುವುದಕ್ಕೆ ಕೊಟ್ಟಿರಿ. ಪರದೇಶಿಯಾಗಿದ್ದೆನು, ನನಗೆ ಸೇರಿಸಿಕೊಂಡಿರಿ. ಬಟ್ಟೆಯದವನಾಗಿದ್ದನು, ನನಗೆ ಉಡುವುದಕ್ಕೆ ಕೊಟ್ಟಿರಿ. ರೋಗದಲ್ಲಿ ಬಿದ್ದಿದ್ದೇನು, ನನ್ನನ್ನು ಆರೈಕೆ ಮಾಡುವುದಕ್ಕೆ ಬಂದಿರಿ. ಸೆರೆಮನೆಯಲ್ಲಿದ್ದೇನು, ನನ್ನನ್ನು ನೋಡುವುದಕ್ಕೆ ಬಂದಿರಿ ಎಂದು ಹೇಳುವನು. ಯಾವ್ದ್ರ ಮೇಲೆ? ಎಸ್, ಯಾವ ಕ್ರಿಯೆಗಳು? ಒಳ್ಳೆ ಕ್ರಿಯೆ. ಓಕೆನಾ? ಅದು ಫುಲ್ ಓದೋದ್ ಬೇಡ. ಆಮೇಲೆ ಹಂಗೆ ಎಡಗಡೆ ಇರುವಂತವ್ರು ಕೂಡ ಅವ್ರ ಕೇಳ್ತಾರೆ, ಬಲಗಡೆಯವರು, ಯಾವಾಗ ನಾನು ಹಿಂಗ್ ಊಟ ಕೊಟ್ವಿ, ಯಾವಾಗ ನೀವ್ ರೋಗದಲ್ಲಿ ಬಿದ್ದಿದ್ದೆ, ಯಾವಾಗ ನಾನು ಹಿಂಗ್ ಬಂದು ನೋಡಿದ್ವಿ, ಯಾವಾಗ ನಿಮ್ ನಾನು ಬಟ್ಟೆ ಕೊಟ್ವಿ ಅಂತ ಕೇಳ್ತಾರೆ. ಓಕೆ, ಅದೆಲ್ಲ ಇದಾಗ ಓದೋದ್ ಬೇಡ, ಲೇಟ್ ಆಗುತ್ತೆ. ಇಲ್ಲಿ ಅಲ್ಲ ಎಡಗಡೆಯವರು ಹೇಳ್ತಾರೆ ನೀನ್ ಕೊಡ್ಲಿಲ್ಲ ಅಂತ, ಅವಾಗ ಅವ್ರು ಕೇಳ್ತಾರೆ ಯಾವಾಗ ಅಂತ. ಇಲ್ಲಿ ನಾವು ನೋಡ್ತಾ ಇದ್ವಿ ಅಂದ್ರೆ ಆ ಒಂದು ಜಡ್ಜ್ಮೆಂಟ್ ಅಥವಾ ನ್ಯಾಯ ತೀರ್ಪನ್ನ ದೇವರು ಮಾಡಿದ್ದು ಮೂರನೇದಾಗಿ ನಮ್ಮನ್ನ ಪ್ರಿಪೇರ್ ಮಾಡ್ಕೊಳ್ಬೇಕಂದ್ರೆ ಕೇರಿಂಗ್ ಫಾರ್ ದ ನೀಡಿ. ಮನುಷ್ಯ ಕುಮಾರನು ಈ ಲೋಕಕ್ಕೆ ಆ ನ್ಯಾಯ ತೀರ್ಪು ತೆಗೆದುಕೊಳ್ಬೇಕಾದ್ರೆ ನಾವು ಎಷ್ಟು ಆಚರಣೆಗೆ ಆತನಿಗೆ ಒಪ್ಪಿಸಿ ಕೊಟ್ಟಿದ್ದೇವೆ, ಎಷ್ಟು ಆಳ್ವಿಕೆಗೆ ನಮ್ಮನ್ನು ಒಳಪಡಿಸುತ್ತೇವೆ ಅದು ಮಾತ್ರ ನೋಡಲ್ಲ. ಎರಡನೇದಾಗಿ ನಾವು ಎಷ್ಟು ಆತನ ಒಂದು ಗಿಫ್ಟ್ಗಳನ್ನ ಆತನ ಮಹಿಮೆಗೋಸ್ಕರ ರಾಜ್ಯಕ್ಕೋಸ್ಕರ ಉಪಯೋಗಿಸಿದೀವಿ ಅದು ಮಾತ್ರ ನೋಡಲ್ಲ. ಮೂರನೇದಾಗಿ ಎಷ್ಟು ನಾವು ನೀಡಿ ಅವಶ್ಯ ಇದ್ದವರಿಗೆ ನಾವು ಕೊಟ್ಟಿದ್ದೇವೆ ಅಥವಾ ನಾವು ಕೇರ್ ಮಾಡಿದ್ದೇವೆ ಅಂತ ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕಾಗಿ ನೋಡಿ ಯೇಸು ಕ್ರಿಸ್ತನು ಇದು ಮೂರನೇದಾಗಿ ಸಾಮ್ಯ ಹೇಳ್ದ. ಅನೇಕ ಡಿನಾಮಿನೇಷನ್ಗಳು ಹೆಂಗಿದ್ದಾರೆ ಅಂದ್ರೆ ಈ ಮೂರನೇ ಮಾತ್ರ ಮಾಡ್ತಾ ಇದ್ದಾರೆ. ಗೊತ್ತಾ ನಿಮ್ಗೆ? ನೀವು ಮಾಡ್ತಾರ ಇಲ್ವಾ? ಎಷ್ಟು
ಅವ್ರು ಮಾಡೋ ವಿಶ್ವಾಸಿ ಮಾಡಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾರೆ. ಅವಶ್ಯಕತೆ ಇರೋರಿಗೆ, ಬಡವರಿಗೆ, ಬೇಕಾದವರು, ದಿಕ್ಕಿಲ್ಲದವರಿಗೆ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ. ಆದ್ರೆ ಅವ್ರು ಮೊದಲನೇ ಪ್ಯಾರಬಲ್ ಇಲ್ಲ, ಯಾವುದು ತಮ್ಮನ್ನು ಒಪ್ಪಿಸ್ಕೊಟ್ಟಿಲ್ಲ, ಆಳ್ವಿಕೆಗೆ ತಮ್ಮನ್ನು ಒಪ್ಪಿಸ್ಕೊಡ್ತಾ ಇಲ್ಲ. ದೇವ್ರು ಯಾವ ಗಿಫ್ಟ್ ಕೊಡ್ತಾನೆ ಅದನ್ನ ರೆಕಗ್ನೈಸ್ ಮಾಡಿಲ್ಲ. ಅದಕ್ಕೆ ದೇವ್ರು ಮೂರನೇದಾಗಿ ಹೇಳಿದ್ರು. ಇದೊಂದು ಮಾತ್ರ ಏಸಪ್ಪ ಹೇಳ್ತಾ ಇಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇದೊಂದನ್ನು ಹೇಳ್ತಾ ಇಲ್ಲ ಅದಕ್ಕಂತ ನಾವು ಹೋಗಿ ಯಾರು ದಿಕ್ಕಿಲ್ದವ್ರಿಗೆ ಸಹಾಯ ಮಾಡ್ಬಿಟ್ಟೆ ನಾನು ಏಸಪ್ಪ ಕರ್ಕೊಂಡ್ಬಿಡ್ತಾನೆ ಅಂತಲ್ಲ. ಇದು ಮೂರನೇದಾಗಿ ದೇವ್ರು ಹೇಳ್ತಾ ಇದ್ದಾರೆ. ಅಂದ್ರೆ ಇದು ಸಹ ಮುಖ್ಯವಾಗಿ ಬೇಕಾದದ್ದು. ನೀಡ್ ಅಂತ ಹೇಳ್ಬೇಕಾದ್ರೆ, ಅವಶ್ಯ ಅಂತ ಹೇಳ್ಬೇಕಾದ್ರೆ ಪ್ರಿಯರೇ, ನಮ್ಮೆಲ್ಲರಿಗೂ ಬರುವಂತದ್ದು ನೀಡ್ ಅಂತ ಅಂದ್ರೆ ಊಟ, ಬಟ್ಟೆ, ಶೆಲ್ಟರ್ ಅಲ್ವಾ, ನೀರು, ಇದು ಮಾತ್ರನೇ ಬರೋದು. ಕರೆಕ್ಟಾಗೇನಿ? ನೀಡ್ ಅಂದ್ರೆ ನಮ್ಗೆ ಅದೇ ಗೊತ್ತಾಗೋದು. ಅವಶ್ಯಕತೆ ಅಂದ ತಕ್ಷಣ ಓ ಇವೆಲ್ಲ ಇಲ್ಲ ಅಂದ್ರೆ ಒಬ್ರು ರೋಡ ಇದ್ದಾರೆ, ಭಿಕ್ಷಿಕ ಇದ್ದಾರೆ, ಓ ಅವ್ರಿಗೋಗಿ ಅಂದಿಸ್ಬಿಟ್ರೆ ನಮ್ಗೆ ಸಂತೋಷ. ಒಂದು ಪ್ಯಾಕೆಟ್ ಬಿರಿಯಾನಿ ಕೊಟ್ಬಿಟ್ರೆ ಓಕೆ ಅಲ್ವಾ, ಸೋಟ್ರೋ ಅಥವಾ ಏನೇ ವ್ಯವಹಾರ ಕೊಡ್ತಾರೆ ತೆಲಿಗೆ ಅದನ್ನ ಕೊಟ್ಬಿಟ್ರೆ ಆಗ್ತಿಲ್ಲ. ಇಲ್ಲ ಪ್ರಿಯ, ನೀಡ್ ಅನ್ಬೇಕಾದ್ರೆ, ಅವಶ್ಯಕತೆ ಅನ್ಬೇಕಾದ್ರೆ ಎಲ್ಲವನ್ನ ಎಮೋಷನಲಿ, ಸೈಕಾಲಜಿಕಲಿ, ಫಿಸಿಕಲಿ, ಸ್ಪಿರಿಚುವಲಿ ಎಲ್ಲರಲ್ಲಿ ಅವಶ್ಯಕತೆ ಇರೋರಿಗೆ ನಾವು ಹೋಗಿ ಸಂಧಿಸ್ಬೇಕು. ಆಮೇಲೆ ಅವಾಗ ಅರ್ಥ ಏನು? ನಾವ್ ಯಾರು ಬ್ರೋಕನ್ ಆಗಿರ್ತಾರೋ, ಎಮೋಷನಲ್ ಆಗಿ ಅವರು ಮುರಿದು ಬಿದ್ದಿರ್ತಾರೋ ಅವ್ರನ್ನ ಹೋಗಿ ಸಂಧಿಸಿದ್ರು ಸಹ ನಾವು ನೀಡ್ನೆ ಅವ್ರು ಕೊಡ್ತಾ ಇದ್ದೀವಿ, ಅವಶ್ಯಕತೆ ಸಂಧಿಸ್ತಾ ಇದ್ದೀವಿ. ಅದು ಅನೇಕ ಸಾರಿ ನಾವೇ ಅನ್ಕೋತೀವಿ ಇದು ಮಾತ್ರ ಮಾಡ್ದೇನೆ. ಮತ್ತಾಯ 5:16 ಈ ರೀತಿಯಾಗಿ ಹೇಳ್ತದೆ. ಮತ್ತಾಯ 5:16 ಈ ವಚನ ನಾವು ಬಯಾಟ್ ಮಾಡ್ತೀವಿ. ಅದರಂತೆ ನಿಮ್ಮ ಬೆಳಕು ಜನರ ಮುಂದೆ ಪ್ರಕಾಶಿಸಲಿ. ಹೀಗಾದರೆ ಅವರು ನಿಮ್ಮ ಒಳ್ಳೆಯ ಕ್ರಿಯೆಗಳನ್ನು ನೋಡಿ ಪರಲೋಕದಲ್ಲಿರುವ ನಿಮ್ಮ ತಂದೆಯನ್ನು ಕೊಂಡಾಡುವರು. ಈ ಒಂದು ವಾಕ್ಯದಲ್ಲಿ ಯೇಸು ಕ್ರಿಸ್ತನು ಏನ್ ಹೇಳ್ತಾನೆ? ನಿಮ್ಮ ಒಳ್ಳೆ ಕ್ರಿಯೆಗಳನ್ನ ನೋಡಿ, ನೀವು ಸಭೆಗೆ ಹೋಗೋದು, ನೀವು ಬೈಬಲ್ ಓದೋದು, ನೀವು ಪ್ರೇಯರ್ ಮಾಡೋದು, ನಿಮ್ಮ ನಂಬಿಕೆಯನ್ನು ನೋಡಿ ಪರಲೋಕದಲ್ಲಿ ನನ್ನ ತಂದೆಯನ್ನು ಕೊಂಡಾಡ್ತಾರಂತ. ಯಾವ್ದು ನೋಡಿ ಕೊಂಡಾಡೋದ್ರಿ? ಜೋರಾಗಿ ಒಳ್ಳೆ ಕ್ರಿಯೆ ಮಾಡಲ್ಲ, ಅದಕ್ಕೆ ಬಾಯ ಬರ್ತಾ ಇಲ್ಲ ಅಲ್ವಾ? ವಿಶ್ವಾಸ ನೋಡಿ, ನಾವು ರಕ್ಷಣೆಗೆ ಬರುವಂತದ್ದು ಒಳ್ಳೆ ಕ್ರಿಯೆಗಳಿಂದಲ್ಲ. ದ ಗುಡ್ ವರ್ಕ್ಸ್ ವಿಲ್ ನಾಟ್ ಅರ್ನ್ ದ ಸಾಲ್ವೇಷನ್ ಟು ಹರ್ಸ್, ಬಟ್ ದ ಗುಡ್ ವರ್ಕ್ಸ್ ಆರ್ ದ ಎವಿಡೆನ್ಸ್ ಆಫ್ ದಟ್ ಸಾಲ್ವೇಷನ್. ನಾನು ನಂಬಿಕೆಯಲ್ಲಿದ್ದೇನೆ, ನಾನು ರಕ್ಷಣೆಯಲ್ಲಿದ್ದೇನೆ ನಂಬಿಕೆಯಿಂದ ಅಂತಂದ್ರೆ ನಾನು ನನ್ನ ಜೀವಿತಗಳಲ್ಲಿ ಒಳ್ಳೆ ಕ್ರಿಯೆಗಳನ್ನ ತೋರಿಸಲೇಬೇಕು. ಅದೇ ಆಧಾರವಾಗಿರೋದು, ಅದೇ ನಮ್ಮ ಎವಿಡೆನ್ಸ್ ನಾನು ವಿಶ್ವಾಸಿಯಾಗಿದ್ದೆ ಅಂತ ಹೇಳಕ್ಕೆ. ಯಾಕಂದ್ರೆ ನೋಡಿ ಪ್ರಿಯ, ನಂಬಿಕೆಯಲ್ಲಿ ನನಗೂ ನನ್ನ ಏಸಪ್ಪನಿಗೆ ಇರೋತಾನೆ. ಅದೇ ಎಲ್ಲರೂ ನೋಡಲ್ಲ. ಯಾವುದು ನೋಡೋದು? ಕ್ರಿಯೆನೇ ನೋಡೋದು. ಆ ಕ್ರಿಯೆಗಳಿರಂತ ಒಂದು ನಂಬಿಕೆ ಏನಾಗಿದೆ? ಸಖತ್ತಾಗಿದೆ. ಅದಕ್ಕೆ ಏಸಪ್ಪ ಕೇಳಿದ್ದು, ನನಗೆ ನೀನು ಒಪ್ಪಿಸ್ಕೊಟ್ಟು ಜೀವನ ಮಾಡ್ತಾ ಇದ್ಯಾ ಗುಡ್ಡು, ನಾನು ಕೊಡೋಂತ ಗಿಫ್ಟ್ಗಳನ್ನ ಉಪಯೋಗಿಸ್ತಾ ಇದ್ಯಾ ಗುಡ್ಡು. ಅದೇ ನಿಮ್ ಪಕ್ಕದಲ್ಲಿ ಇರುವಂತ ನೀಡಿಯಾಗಿರೋರ್ನೇ ನೋಡ್ತಾ ಇಲ್ವಲ್ಲ, ಅದನ್ನು ಸಹ ಮಾಡ್ಬೇಕು ಪ್ರಿಯ. ಅದಕ್ಕೆ ನೋಡಿಬೇಕಂದ್ರೆ, ಈ ಲೋಕದಲ್ಲಿ ನೋಡಿಬೇಕಂದ್ರೆ ಈಗೀಗ ನಮ್ಮವ್ರು ಕತ್ಕೊಂಡಿದ್ದಾರೆ, ಓಕೆನಾ? ನಮ್ಮ ಬೇರೆ ಧರ್ಮದ ಜನಗಳು ಕತ್ಕೊಂಡ್ಬಿಟ್ಟಿದ್ದಾರೆ. ಅವ್ರಿಗೆ ತುಂಬಾ ಲೇಟಾಗಿ ಬನ್ನಿ, ಯಾಕಂದ್ರೆ ಯಾವಾಗಲೂ ಸಹಿತ ಲೇಟಾಗಿ ಬರೋದ್ಬಿಡಿ, ಅವ್ರು ನೋಡಿಲ್ಲ ಅವಾಗ, ಇವಾಗ ಹೋಗ್ತಾ ಇದೆ. ಆದ್ರೆ ಎಷ್ಟು ಅನಾದಿ ಕಾಲ ನೋಡ್ಕೊಂಡ್ ಬಂದ್ರೆ ಏಸಪ್ಪ ಮಕ್ಕಳೇ ಒಳ್ಳೆ ಕ್ರಿಯೆಗಳು ಮಾಡ್ಕೊಂಡು ಬಂದಿದ್ರು ಅಲ್ವಾ? ಅದಕ್ಕೆ ಇವಾಗ ಅದೇ ಅದನ್ನೇ ಏಸಪ್ಪ ಬೇಕು ಅಂತ ಹೇಳೋದು. ನಾನು ರಕ್ಷಣೆ ಹೊಂದಿದ್ದೀನಿ ಅಂತ ತೋರಿಸುವಂತ ಒಂದು ಎವಿಡೆನ್ಸ್ ಏನಾಗಿದೆ? ನನ್ನ ಲಿವಿಂಗ್ ಫೇತ್ ಯಾವ ತೋರಿಸ್ತಾ ಇದೆ? ನಾನು ಮಾಡುವಂತ ಒಳ್ಳೆ ಕ್ರಿಯೆಗಳು. ಅದಕ್ಕೆ ಪೌಲ ಹೇಳ್ತಾನೆ, 2 ಥೆಸಲೋನಿಕ 3:13 ಸಹೋದರರೇ, ನೀವಾದರೂ ಒಳ್ಳೆಯದನ್ನು ಮಾಡುವುದರಲ್ಲಿ ಬೇಸರಗೊಳ್ಳಬೇಡಿರಿ. ಎಲ್ಲಿ ಹೇಳಿ? ನೀವು ನೋಡ್ಬೇಕಂದ್ರೆ 3 ಕಾರ್ಯಕ್ಕೆ ಸತ್ಯವೇದದಲ್ಲಿ ಬೇಸರಗೊಳ್ಬೇಡಿ ಅಂತೆ. ಯಾವುದು ಗೊತ್ತಾ? ಪ್ರಾರ್ಥನೆ ಮಾಡಿ ಬೇಸರಗೊಳ್ಬೇಡಿ. ಸಭಾಷ್ ಸಿಟ್ಟ. 2ನೇದಾಗಿ ವಾಕ್ಯ ಓದೋದಕ್ಕೆ ಬೇಸರಗೊಳ್ಬೇಡಿ. 3ನೇದಾಗಿ ಒಳ್ಳೆಯದನ್ನು ಮಾಡಿ ಬೇಸರಗೊಳ್ಬೇಡಿ. ಎಷ್ಟು ಈಸಿ ಅಲ್ವಾ? ಅಮ್ಮ ತುಂಬಾ ಕಷ್ಟ. ಮಾತಾಡೋ ಈಸಿ ಅಲ್ಲ, ಈ 3 ನಾವು ಕೈಗೊಂಡು ನಡೆಯೋದು ತುಂಬಾ ಕಷ್ಟ ಆಗಿದೆ. ಆದ್ರೆ ಪರಿಶುದ್ಧಾತ್ಮ ನಾವು ಇದ್ಕೊಂಡು ನಡೆಸಿದ್ರೆ ತುಂಬಾ ಈಸಿ ಆಗಿದೆ.
ಅದಕ್ಕೆ ಒಬ್ಬ ಥಿಯಾಲಜಿ ಹೇಳ್ತಾರೆ, ದ ರಿಯಲ್ ಎವಿಡೆನ್ಸ್ ಆಫ್ ಅವರ್ ಲಿವಿಂಗ್ ಫೇತ್ ಇಸ್ ನಾಟ್ ಮಚ್ ಇನ್ ವಾಟ್ ವಿ ಡೂ ಬಟ್ ರಾದರ್ ಇನ್ ವೈ ವಿ ಡೂ ಇಟ್. ನಾವೆಷ್ಟು ಮಾಡ್ತೀವಿ ಅನ್ನೋದಕ್ಕಿಂತ ನಾವು ಯಾವ ಒಂದು ಮನೋಭಾವದಿಂದ ಮಾಡ್ತಾ ಇದೀವಿ ಅನ್ನೋದು ಬಹಳ ಮುಖ್ಯ. ಯಾವ ಮನಸ್ಸಿನಿಂದ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯ. ಯೇಸು ಕ್ರಿಸ್ತನು ಫರಿಸಾಯರು ನೋಡಿ ಸಾಕಾಗಿ ಬೈದ್ರು. ನೀವು ನೋಡ್ರೆ ಅವ್ರು ಚೆನ್ನಾಗಿ ಒಳ್ಳೆ ಕಾರ್ಯಗಳು ಮಾಡ್ತಾ ಇದ್ರು. ಅದೇ ಹೃದಯದ್ದೇನು ಕಪಟತನ, ತನ್ನ ತೋರ್ಸ್ಕೊಳ್ಬೇಕು, ಜನಗಳನ್ನ ಮೆಚ್ಕೋಬೇಕು, ಜನಗಳು ನೋಡಿದ್ರೆ ಹೇಳ್ಬೇಕು ಎಷ್ಟು ಒಳ್ಳೆ ಕಾರ್ಯ ಮಾಡಿದಾನೆ ಅಂತ. ಆ ಒಂದು ಮೋಟಿವ್ ಇಂದ, ಆ ಒಂದು ಮನಸ್ಸಿನಿಂದ ನಾವು ಮಾಡಬಾರ್ದು ಪ್ರಿಯ. ದ ಲವ್ ಆಫ್ ಗಾಡ್ ಶುಡ್ ಕಂಪೇರ್ ಅಸ್ ಟು ಡೂ ದ ಗುಡ್ ವರ್ಕ್ಸ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ಪ್ರೀತಿ ನಮ್ಮಲ್ಲಿರೋದು ನಮ್ಮನ್ನ ಒತ್ತಾಯ ಮಾಡಬೇಕು ಒಳ್ಳೆ ಕಾರ್ಯ ಮಾಡಕ್ಕೆ. ಅದು ದೇವರಿಗೆ ಮಹಿಮೆ ಆಗ್ತದೆ. ನಾನಿವತ್ತು 10 ರೂಪಾಯಿ ಇವ್ರಿಗೆ ಕೊಟ್ರೆ ನಾಳೆ ನನಗೆ 10 ರೂಪಾಯಿ ಕೊಡ್ತಾನೆ ಉದ್ದೇಶನ ಮಾಡಬೇಡಿ. ಈ ನೋಡಿ ಗಿಫ್ಟ್ ಕೊಡ್ಬೇಕಾಗಿದ್ದ ನಾವು ಇಂಡಿಯನ್ಸ್ ಆರ್ ವೆರಿ ಗುಡ್ ಇನ್ ದ್ಯಾಟ್. ಬರೋ ಮೂವಿ ಬರ್ತಲ್ಲ, ಗಿಫ್ಟ್ ಎಲ್ಲ ಬರ್ಕೊಂಡಿರ್ತಾರೆ. 100 ರೂಪಾಯಿ ಕೊಡ್ತಾರೆ. 10 ವರ್ಷ ಮುಂಚೆ 100 ರೂಪಾಯಿ ಕೊಟ್ಟ ಪಾಪ, ಬಹಳ 100 ರೂಪಾಯಿ ಕೊಡ್ತಾರೆ. 100 × 100 ನೋಡಿ 10,000 ಕೊಡ್ಬೇಕು.